10ನೇ ತರಗತಿಯ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ TVM ಸರ್ ಸ್ವಾಗತಿಸ್ತೇನೆ. ನಾನು ನಿಮ್ಮ ಹಿಂದಿ ಅಧ್ಯಾಪಕ. ಹಿಂದಿ ವಿಷಯದ ನಿಬಂಧ ಪಾಠ 8 ಇಂಟರ್ನೆಟ್ ಕ್ರಾಂತಿ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ನಿಮ್ಮ ಹಾಗೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳು ಇಂಟರ್ನೆಟ್ ಬಗ್ಗೆ, ಅಂತರ್ಜಾಲದ ಬಗ್ಗೆ ಏನೆಲ್ಲ ಕುತೂಹಲ ಭರಿತ ವಿಚಾರಗಳನ್ನ ಶಿಕ್ಷಕರ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ ಅಂತೇಳಿ ನಾವೀಗ ತಿಳಿಯೋಣ ಮಕ್ಕಳೇ. ಓಕೆ ನೋಡಿ, ನಿಬಂಧ ಪಾಠ 8 ಎಸ್ಸೆ ಲೆಸನ್ ನಂಬರ್ 8 ಇಂಟರ್ನೆಟ್ ಕ್ರಾಂತಿ. ಅಂತರ್ಜಾಲದ ಒಂದು ಕ್ರಾಂತಿ ಮೀನ್ಸ್ ಬದಲಾವಣೆ, ಚೇಂಜಸ್. ಅಂತರ್ಜಾಲದಿಂದ ಆಗಿರ್ತಕ್ಕಂಥ ಒಂದು ಏನು ಬದಲಾವಣೆ ಆಗಿದೆ ಈ ಜಗತ್ತಿನಲ್ಲಿ, ಏನೆಲ್ಲ ಒಂದು ಹೊಸ ಸಾಧ್ಯತೆಗಳು ನಮಗೆ ಇವತ್ತು ಸೃಷ್ಟಿಯಾಗಿದೆ, ಕಂಡು ಬಂದಿದೆ, ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅಂತೇಳಿ ಸಂಕಲಿತ ಪಾಠಾಂಶ. ಇದು ಒಂದು ಸಂಗ್ರಹಿತ ಪಾಠಾಂಶವಾಗಿದೆ. ಹಾಗೆ ನಾವು ಈ ಪಾಠದ ಉದ್ದೇಶ ಏನು, ಈ ಪಾಠವನ್ನು ಏನಕ್ಕೋಸ್ಕರ ನಾವು ಅಧ್ಯಯನ ಮಾಡಬೇಕು, ಏನಕ್ಕಾಗಿ ನಾವು ಓದಬೇಕಾಗಿದೆ, ಈ ಪಾಠದ ಮೂಲಕ ನಮಗೆ ಏನೆಲ್ಲ ಒಂದು ಮಹತ್ವಪೂರ್ಣವಾದ ಒಂದು ಅಂತರ್ಜಾಲದ ಬಗ್ಗೆ ವಿಷಯವನ್ನು ನಾವು ಅರಿತುಕೋಬಹುದು ಅಂತೇಳಿ ಈ ಪರಿಚಯಾತ್ಮಕ ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಮಕ್ಕಳೇ. ಆಜ್ ಕಿ ಸಂದರ್ಭ ಮೇ ಇಂಟರ್ನೆಟ್ ಕ್ರಾಂತಿ ಸಿ ಹೋನೆ ವಾಲೆ ಲಾಭ್. ಇವತ್ತಿನ ಸಂದರ್ಭದಲ್ಲಿ, ಇನ್ ದ ಪ್ರೆಸೆಂಟ್ ಸಿಚುಯೇಷನ್ ಅಂದ್ರೆ ಈ ಪ್ರಸ್ತುತ ಸಂದರ್ಭದಲ್ಲಿ ಇಂಟರ್ನೆಟ್ಟಿನ ಒಂದು ಕ್ರಾಂತಿಯಿಂದ ಆಗ್ತಕ್ಕಂಥ ಒಂದು ಬೆನಿಫಿಟ್ಸ್, ಲಾಭಗಳು, ಬೆನಿಫಿಟ್ಸ್ ಏನು, ಮತ್ತೆ ಜೊತೆಲೇ ಬೆನಿಫಿಟ್ಸ್ ಜೊತೆಲಿ ಅದರಿಂದ ಇರ್ತಕ್ಕಂಥ ಒಂದು ಲಾಸಸ್ ಅಂದ್ರೆ ಏನೆಲ್ಲ ಹಾನಿ, ತೊಂದರೆಗಳು, ಅದ್ರ ಬಗ್ಗೆನೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಮಾಹಿತಿಯನ್ನ ಪಡ್ಕೋಬಹುದಾಗಿದೆ. ಛಾತ್ರ ಜಾನಕಾರಿ ಪ್ರಾಪ್ತ ಕರ್ ಸಕ್ತೆ ಹೈ. ನೋಡಿ, ಇಲ್ಲಿ ಮಕ್ಕಳೆಲ್ಲ ಅಂತರ್ಜಾಲ ಜೊತೆಲಿ, ಇಂಟರ್ನೆಟ್ ಜೊತೆಲಿ, ಕಂಪ್ಯೂಟರ್ನ ಇಲ್ಲಿ ಯಾವ ರೀತಿ ಬಳಸ್ತಾ ಇದ್ದಾರೆ, ಮಕ್ಕಳಲ್ಲಿ ಒಂದು ಕುತೂಹಲ ಇದೆ. ನಿಮಗೂ ಕೂಡ ಇರ್ಬೋದು ಅಲ್ಲವರ, ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಇವತ್ತು ಇದು ಒಂದು ಕೌತುಕವಾಗಿರ್ತಕ್ಕಂಥ ಒಂದು ವಿಸ್ಮಯಕಾರಿ ಯಂತ್ರ ಅಂತೇಳಿ ನಾವು ಕರಿಬಹುದು ಅಲ್ವಾ ಮಕ್ಕಳೇ. ಹಾಗೆ ಮುಂದೆ ಹೋಗೋಣ. ಪಾಠದ ಪ್ರಾರಂಭ. पाठ की शुरू में क्या क्या विचार हैं, सबसे पहले किन विषयों के बारे में, किन अंशों के बारे में यह प्रस्तावित है. ಏನೆಲ್ಲ ಅಂಶಗಳ ಬಗ್ಗೆ ಇಲ್ಲಿ ನಾವು ಸಾರಾಂಶವನ್ನು, ನಾವು ಪಾಠದ ಪ್ರಾರಂಭ ಅಥವಾ ಸಾರಾಂಶವನ್ನು ನಾವು ತಿಳಿಬಹುದು. ಪೇಜ್ ನಂಬರ್ 61 ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಪೇಜ್ ನಂಬರ್ 61 ಅಂದ್ರೆ ಪಾಠದ ಮೊದಲ ಪುಟ. ಆಜ್ ಕಾ ಇಂಟರ್ನೆಟ್ ಯುಗ ಹೈ. ಇವತ್ತಿನ ಒಂದು ಯುಗ ಏನಾಗಿದೆಯಪ್ಪ ಅಂದ್ರೆ ಅಂತರ್ಜಾಲದ ಯುಗವಾಗಿದೆ. ಅಂತರ್ಜಾಲ ಅಂದ್ರೆ ಇವತ್ತೆಲ್ಲ ನೆಟ್ವರ್ಕ್ ಜೊತೆಲೆ ಎಲ್ಲ ಜನ ಬ್ಯುಸಿ ಅಲ್ವರಾ. ನಿಮಗೂ ಕೂಡ ನೆಟ್ವರ್ಕ್ ಇಂದ ಏನೆಲ್ಲ ಒಂದು ಮಾಹಿತಿ ಬೇಕು ಅಂತೇಳಿ ನೀವು ಕೂಡ ತಡ್ಕಾಡ್ತಿರಲ್ವಾ. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. ಯಾರಿಗೆಲ್ಲ ಬೇಕಾಗಿದೆಯಪ್ಪ ಅಂದ್ರೆ ದೊಡ್ಡವರು ಮತ್ತೆ ವಯಸ್ಸಾದ ವ್ಯಕ್ತಿಗಳಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕೂಡ ಇವತ್ತು ಅಂತರ್ಜಾಲದ ಒಂದು ಏನೆಲ್ಲ ಒಂದು ಹೊಸ ಒಂದು ಫೀಚರ್ಸ್ ಬಂದಿದೆ, ಅವುಗಳಿಂದ ಆಗ್ತಕ್ಕಂಥ ಒಂದು ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಬಹಳಷ್ಟು ಅದಕ್ಕೆ ಪ್ರಭಾವಕ್ಕೆ ಇವತ್ತು ನಾವೆಲ್ಲ ಒಳಗಾಗ್ಬಿಟ್ಟಿದ್ವಿ ಅಲ್ವರ. ಇವತ್ತು ನೋಡಿ, ಅಂತರ್ಜಾಲದ ಒಂದು ಸಹಾಯದಿಂದ ನಾವು ಕೂಡ ಇವತ್ತು ನಿಮ್ಮ ಮುಂದೆ ಈ ಪಾಠವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಒಂದು ಸಹಾಯದಿಂದ ನಿಮಗೆ ಎಷ್ಟೆಲ್ಲ ಒಂದು ಪಾಠ ಮತ್ತೆ ಪಾಠದಲ್ಲಿರ್ತಕ್ಕಂಥ ಅನೇಕ ವಿಷಯಗಳು ನಿಮಗೆ ಬಹಳ ಅರ್ಥಪೂರ್ಣವಾಗಿ ಮತ್ತೆ ಸರಳವಾಗಿ ಮತ್ತೆ ನಿಮ್ಮ ಮನಸ್ಸಿನ ಒಂದು ಪಟಲಕ್ಕೆ ಎಷ್ಟು ಚೆನ್ನಾಗಿ ಈಸಿಯಾಗಿ ರೀಚ್ ಆಗುತ್ತೆ ಅಂತೇಳಿ ಕೂಡ ನಿಮಗೆ ಗೊತ್ತಾಗಿದೆ ಅಲ್ಲ ಮಕ್ಕಳೇ. ನೋಡಿ, ಇಲ್ಲಿ ಏಕ್ ದಿನ್ ರೋಹನ್ ಸ್ಕೂಲ್ से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. ಈ ಇಲ್ಲಿ ರೋಹನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಅವನು ಶಾಲೆಯಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಒಂದು ದಿನ ತನ್ನ ಸ್ನೇಹಿತರ ಜೊತೆಯಲ್ಲಿ ಇಂಟರ್ನೆಟ್ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅನೇಕ ವಿಷಯಗಳಲ್ಲಿ ಡಿಸ್ಕಸ್ ಆದವು ಅಂದ್ರೆ ಚರ್ಚೆ ಆಯ್ತು. ಆ ಚರ್ಚಿತ ವಿಷಯಗಳನ್ನ ತನ್ನ ತಂದೆಯ ಬಳಿ ಮನೆಗೆ ಬಂದಾಗ ಹೇಳತೊಡಗ್ತಾನೆ. ಹೋ ಇಂಟರ್ನೆಟ್ ಕೆ ಬಾರೆ ಮೇ ವಿಸ್ತೃತ ಜಾನಕಾರಿ ಪಾನ ಚಾತಾತ. ಇಲ್ಲಿ ರೋಹನ್ನು ಇಂಟರ್ನೆಟ್ ಕುರಿತಾಗಿ ಬಹಳ ವಿಸ್ತಾರವಾದ ಅಂದ್ರೆ ಡೀಟೇಲ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು, ತಿಳುವಳಿಕೆಯನ್ನು ಅವನು ಪಡ್ಕೊಳ್ಳೋದಕ್ಕೆ ಅವನಿಗೆ ಬಹಳ ಕುತೂಹಲ ಮತ್ತೆ ಆಸೆ ಇತ್ತು. ಹಾಗಾಗಿ ತಂದೆಯವರಿಂದ ಇನ್ನು ಏನೆಲ್ಲ ನಾನು ಕಂಪ್ಯೂಟರ್ ಬಗ್ಗೆ ನಮ್ಮ ಅಪ್ಪ ಏನು ತಿಳ್ಕೊಂಡಿದ್ದಾರೆ ಅಥವಾ ತಿಳ್ಕೊಂಡಿರ್ಬೋದು, ನಾನು ಅವ್ರ ಹತ್ರ ಕೇಳೋಣ ಅಂತೇಳಿ ಕೇಳ್ತಾನೆ. ಬಾಬೂಜಿ ಇತ್ನಾ ಹಿ ಜಾನ್ತೆ ಥೇ ಕಿ ಇಂಟರ್ನೆಟ್ ಏಕ್ ತರಹ विश्वव्यापी कंप्यूटरों का अंतर्जाल
ಅಂದ್ರೆ ಒಂದ್ ರೀತಿಲಿ ಈ ಕಂಪ್ಯೂಟರ್ ಒಂದು ಅಂತರ್ಜಾಲ ಹೇಗಿದೆಯಪ್ಪ ಅಂದ್ರೆ ವಿಶ್ವವ್ಯಾಪಿ, ಅಂದ್ರೆ ವರ್ಲ್ಡ್ ವೈಡ್, ಅಂದ್ರೆ ಇಡೀ ಜಗತ್ತನ್ನೇ ವ್ಯಾಪಿಸ್ಕೊಂಡಿರ್ತಕ್ಕಂಥ ಕಂಪ್ಯೂಟರ್ಗಳ ಒಂದು ನೆಟ್ವರ್ಕ್ ಆಗಿದೆ ಇದು. ಇಂಟರ್ನೆಟ್ ಅಂತಕ್ಕಂಥದ್ದು ಕಂಪ್ಯೂಟರ್ನ ಒಂದು ಯಂತ್ರದ ಮೂಲಕ ಅನೇಕ ದಿಶೆಯಲ್ಲಿ ಇಡೀ ಪ್ರಪಂಚದ ಮೂಲೆ ಮೂಲೆಗೆ ತಲುಪ್ತಕ್ಕಂಥ ಒಂದು ಜಾಲಾಧಾರಿತ ಕೆಲಸ ಆಗಿದೆ ಅಂತೇಳಿ ಹೇಳ್ತಾರೆ. ಜೊತೆಗೆ ಇಸ್ಲಿಂ ಉನ್ಹೋನೆ ರೋಹನ್ಕು ಸುಜಾವ್ ಹಾಕಿ ಜೊತೆಗೆ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಇವರ ತಂದೆ ರೋಹನ್ ಅವರ ತಂದೆ, ಹೋ ಅಪ್ಪನೇ ಕಂಪ್ಯೂಟರ್ ಶಿಕ್ಷಕಸೆ ಪೂಚ್ತಾಚ್ ಕರೆ, ನೀನು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಕಂಪ್ಯೂಟರ್ ಟೀಚರ್ ಜೊತೆಲಿ ಇನ್ನು ಹೆಚ್ಚಿಗೆ ಮಾಹಿತಿ ನೀನು ಪಡ್ಕೋಬಹುದು. ನೀನು ಹಾಗಾಗಿ ಶಾಲೆಯಲ್ಲಿ ನೀನು ಕಂಪ್ಯೂಟರ್ ಟೀಚರ್ ಜೊತೆಲಿ ಕೇಳಪ್ಪ ಅಂತೇಳಿ ತನ್ನ ಮಗನಿಗೆ, ಇಲ್ಲಿ ನೋಡಿ ರೋಹನ್ ರವರ ತಂದೆಯವರು ಇಲ್ಲಿ ತನ್ನ ಮಗ ರೋಹನ್ಗೆ ಕಂಪ್ಯೂಟರ್ ಬಗ್ಗೆ ತಮಗೆ ಗೊತ್ತಿರತಕ್ಕಂಥ ಅಲ್ಪ ಸ್ವಲ್ಪ ಮಾಹಿತಿಯನ್ನು ಹೇಳಿ, ತದನಂತರ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀನು ಕಂಪ್ಯೂಟರ್ ಟೀಚರ್ದಲ್ಲಿ ತಿಳ್ಕೊಬೇಕಪ್ಪ ಅಂತೇಳಿ ಹೇಳ್ತಾರೆ. ನೋಡಿ ಇಲ್ಲಿ ಕ್ಲಾಸ್ ರೂಮಲ್ಲಿ ಈಗ ರೋಹನ್ ಪ್ರೆಸೆಂಟ್ ಆಗಿದ್ದಾನೆ, ಅಂದರೆ ನೆಕ್ಸ್ಟ್ ಡೇ ಹೋಗಿದ್ದಾನೆ. ಹೋದ ಸಂದರ್ಭದಲ್ಲಿ ರೋಹನ್ ಜೊತೆಲಿ ಇನ್ನೂ ಅನೇಕ ವಿದ್ಯಾರ್ಥಿಗಳು ಕಂಪ್ಯೂಟರ್ ಕ್ಲಾಸಲ್ಲಿದ್ದಾರೆ. ಜೊತೆಗೆ ಕಂಪ್ಯೂಟರ್ ಟೀಚರ್ ಕೂಡ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಮಕ್ಕಳ ಕುತೂಹಲವನ್ನು ಯಾವ ರೀತಿ ಅವರು ತಣಿಸ್ತಾರೆ ಅಂತೇಳಿ ನಾವು ನೋಡ್ಬೋದು ಅಲ್ವಾ ಮಕ್ಕಳೇ. दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है. ಇದ್ರ ಬಗ್ಗೆ ಏನೆಲ್ಲ ಪ್ರಶ್ನೆಗಳನ್ನ ರೋಹನ್ ಕೇಳ್ತಾನೆ. ಜೊತೆಗೆ ರೋಹನ್ ಜೊತೆಲಿ ಇನ್ನು ಯಾರೆಲ್ಲ ಈ ಒಂದು ಕಂಪ್ಯೂಟರ್ ಬಗ್ಗೆ ಅಥವಾ ಅಂತರ್ಜಾಲದ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ಇಲ್ಲಿ ಪಡ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾರೆ ಅಥವಾ ಇದ್ದಾರೆ ಅಂತ ನಾವು ನೋಡೋಣ ಮಕ್ಕಳೇ. ನೋಡಿ ಇಲ್ಲಿ ಕೇಳದಂಥ ಸಂದರ್ಭದಲ್ಲಿ ರೋಹನ್ ಪ್ರಶ್ನೆಯನ್ನು ಮಾಡಿದ್ದಾನೆ. ಈಗ ಅಂತರ್ಜಾಲದ ಕುರಿತಾಗಿ ಶಿಕ್ಷಕರ ಒಂದು ವಿವರಣೆ ಇದೆ ನೋಡಿ. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. इंटरनेट ಅಂತಕ್ಕಂಥದ್ದು ಅಗಣಿತ ಸಂಖ್ಯೆಯ, ಅನ್ಗಿನತ್ का मतलब क्या होता है, इसका अर्थ है ಅನ್ಗಿನತ್ ಅಂದ್ರೆ ಏನಪ್ಪಾ ಅಂದ್ರೆ ಅಗಣಿತ ಅಂದ್ರೆ ಅಸಂಖ್ಯ, ಬಹಳಷ್ಟು ಅಂದ್ರೆ ಸಂಖ್ಯೆ, ಆ ಸಂಖ್ಯೆ ಅಂತಕ್ಕಂಥದ್ದು ಲೆಕ್ಕಕ್ಕೆ ಸಿಗದಲ್ಲೇ ಇರ್ತಕ್ಕಂಥದ್ದು, ಅನ್ಕೌಂಟಬಲ್. ಕಂಪ್ಯೂಟರ್ ಅಂಕೆ ಅಗಣಿತ ಸಂಖ್ಯೆಗಳ ಕಂಪ್ಯೂಟರ್ಗಳ ಅನೇಕ ಅಂತರ್ಜಾಲಗಳ ಒಂದು ಸಂಪರ್ಕವನ್ನು ಸಾಧಿಸ್ತಕ್ಕಂಥ ಒಂದಕ್ಕೊಂದು ಏಕ್ ದೂಸರೆ ಸೆ ಒಂದು ಮತ್ತೊಂದು ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥ, ಸ್ಥಾಪಿತ್ ಮೀನ್ಸ್ ಇನ್ಸ್ಟಾಲ್ ಅಂದ್ರೆ ಒಂದಕ್ಕೊಂದು ಲಿಂಕ್ ಅನ್ನು ಕೊಡ್ತಕ್ಕಂಥ ಒಂದು ಜಾಲ ಆಗಿದೆ, ವೆಬ್ ಆಗಿದೆ. ಜಾಲ ಮೀನ್ಸ್ ವೆಬ್, ಗೊತ್ತಾಯ್ತಾ. आज इंसान के लिए कौन जितना जरूरी है इंटरनेट भी उतना ही आवश्यक हो गया है. ಅಂದ್ರೆ ಇವತ್ತು ಮನುಷ್ಯನಿಗೆ, ಇನ್ಸಾನ್ ಕ ಮತ್ಲಬ್ ಕ್ಯಾ ಹೋತಾ, ಇನ್ಸಾನ್ ಅಂದ್ರೆ ಮನುಷ್ಯ. ಇವತ್ತಿನ ಒಂದು ಮನುಕುಲಕ್ಕೆ ನಮ್ಮೆಲ್ಲರಿಗೂ ಕೂಡ, ನಾನು ನೀವು ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಊಟ ತಿಂಡಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಮಗೆ ಇಂಟರ್ನೆಟ್ನ ಒಂದು ಅವಶ್ಯಕತೆ ಬಹಳ ಇದೆ ಅಲ್ವರ ಮಕ್ಕಳೇ. ನೋಡಿ ಹಾಗೆ ಇಲ್ಲಿ ರೋಹನ್ ಜೊತೆಲಿ ಮತ್ತೊಬ್ಬ ವಿದ್ಯಾರ್ಥಿ ಇದ್ದಾನೆ, ಯಾರಂದ್ರೆ ಅಜಿತ್. ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಏನು ಪ್ರಶ್ನೆ ಅಜಿತ್ದು? ಅಜಿತ್ನೇ ಪ್ರಶ್ನಕ್ಕೆ ಹಾಕಿ ಕೈಸೆ ಹೋ ಸಕ್ತಾ ಹೈ, ಇದೇಗಾಗುತ್ತೆ ಸರ್, ಅಷ್ಟೊಂದು ಅಗತ್ಯ ಇದೆ, ಕಂಪ್ಯೂಟರ್ನ ಒಂದು ಅವಶ್ಯಕತೆ ನಮಗೆಲ್ಲ ಇದೆ ಅಂತ ಹೇಳ್ತಿರಲ್ಲ, ಹೇಗೆ ಸರ್ ಅಂತ ಕೇಳಿದಾಗ, ನೋಡಿ 10ನೇ ತರಗತಿ ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಅಜಿತ್ ಕೂಡ ರೋಹನ್ ಜೊತೆಯಲ್ಲಿ ತನ್ನ ಕಂಪ್ಯೂಟರ್ ಟೀಚರ್ ಜೊತೆಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ನೋಡಿ ಇಲ್ಲಿ ರೋಹನ್ ಕೂಡ ಇದ್ದಾನೆ, ರೋಹನ್ ಜೊತೆಲಿ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ, ಇದರಲ್ಲೊಬ್ಬ ಅಜಿತ್ ಕೂಡ ಇದ್ದಾನೆ. ಅಜಿತ್ಗೂ ಕೂಡ ಸರ್ ಹತ್ರ ಏನಾದರೂ ಒಂದು ಇಂಟರ್ನೆಟ್ ಬಗ್ಗೆ ನಾನು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಂದ್ಮೇಲೆ ನಿಮಗೆಲ್ಲರಿಗೂ ಒಬ್ಬರು ಏನೋ ಒಂದು ಪ್ರಶ್ನೆ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದಲ್ಲ ಒಂದು ಪ್ರಶ್ನೆಗಳು ಮೂಡುತ್ತೆ ಮನಸ್ಸಿನಲ್ವಾ, ಅವಾಗ ಕೇಳಬೇಕು, ಕೇಳಿ ಆ ಪ್ರಶ್ನೆಗೆ ಏನು ಡೌಟನ್ನು ಕ್ಲಿಯರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತಿರಲ್ವ. ಹಾಗೆ ಇಲ್ಲೂ ಕೂಡ ಅಜಿತ್ಗೆ ಪ್ರಶ್ನೆ ಏನಪ್ಪ ಅಂದರೆ, ಇದೆಲ್ಲ ಒಂದು ಕಂಪ್ಯೂಟರ್ ಅಂದರೆ ಅಂತರ್ಜಾಲದ ಒಂದು ಉಪಯೋಗ ಅಥವಾ ಒಂದು ಅವಶ್ಯಕತೆ ಯಾಕೆ ನಮಗೆ ಅಷ್ಟು ಹೇಗೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದಾಗ, ಇಲ್ಲಿ ಅಧ್ಯಾಪಕರು ಹೇಳ್ತಕ್ಕಂಥದ್ದು, ಅಧ್ಯಾಪಕನೇ बताया कुछ साल पहले दूर रहते रिश्तेदार या दोस्तों को कोई खबर देनी पड़ती थी तो हमें चिट्ठी लिखनी पड़ती थी. ಅಂದ್ರೆ ನಾವು ಯಾರಾದ್ರೂ ಸ್ನೇಹಿತರಿಗೆ ಅಥವಾ ರಿಲೇಟಿವ್ಸ್ಗೆ ನಾವು ಏನಾದರೂ ಒಂದು ಸುದ್ದಿಯನ್ನು ನಾವು ಕೊಡೋದಕ್ಕೆ ನಮಗೆ ಒಂದು ಮಾರ್ಗ ಇತ್ತು, ಏನಪ್ಪ ಅಂದ್ರೆ ಪತ್ರದ ಮುಖಾಂತರ, ಅಂದ್ರೆ ಲೆಟರ್ ಅನ್ನ ಬರಿತಾ ಇದ್ವಿ.
ಅಥವಾ ಇನ್ನೊಂದು ಮಾರ್ಗ ಇತ್ತು ದೂರಭಾಷಾ ಕ ಉಪಯೋಗ. ದೂರಭಾಷಾ ಮೀನ್ಸ್ ಟೆಲಿಫೋನ್, ಅಂದ್ರೆ ದೂರವಾಣಿ ಮುಖಾಂತರ ನಾವು ಮಾಹಿತಿಗಳನ್ನ ನಾವು ಪರಸ್ಪರ ಶೇರ್ ಮಾಡ್ಕೊಂತ ಇದ್ವಿ ಅಲ್ವಾ. इससे समय और पैसे दोनों का अधिक व्यय होता था. ಈ ಎರಡು ಮಾರ್ಗಗಳಲ್ಲಿ ಒಂದು ತೊಂದರೆ ಇತ್ತು, ಏನಪ್ಪ ಅಂದ್ರೆ ಟೈಮ್. ಅಂದ್ರೆ ಒಂದು ಲೆಟ್ರು ಒಬ್ರಿಗೆ ಹೋಗೋದಿಕ್ಕೆ ಒಂದೇ 2-3 ಡೇಸು ಅಥವಾ 1 ವೀಕೇ ಬೇಕಾಗ್ತದೆ. ಕೆಲವೊಂದು ಪ್ರದೇಶಗಳಿಗೆ, ಕೆಲವೊಂದು ಹಳ್ಳಿಗಾಡು ಪ್ರದೇಶಗಳಿಗೆ ಏನಾಗ್ತಿತ್ತಪ್ಪ ಅಂದ್ರೆ ಅಲ್ಲಿ ಅಂಚೆ ಕಚೇರಿಗಳು ಇರ್ತಿರ್ಲಿಲ್ಲ ಅಥವಾ ಫೋನೇ ಇರ್ತಿರ್ಲಿಲ್ಲ. ಅಂಥ ಒಂದು ಪ್ರದೇಶಗಳಿಗೆ ಸುದ್ದಿ ಕೆಲವೊಂದ್ಸರಿ ಮುಟ್ತಲೇ ಇರ್ತಕ್ಕಂಥದ್ದು, ಅಂದ್ರೆ ರಿಸೀವೇ ಆಗ್ತೇವೆ ಅಂದ್ರೆ ಹೋಗ್ತಲೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟು ಅನಾನುಕೂಲ ಆಗ್ತಾ ಇತ್ತಲ್ವರ. ಜೊತೆಗೆ ಲೇಕಿನ್ ಇಂಟರ್ನೆಟ್ ದ್ವಾರ ಪಲ್ ಬರಮೆ, ಅಂದ್ರೆ ಈ ಇಂಟರ್ನೆಟ್ ಅಂತಕ್ಕಂಥದ್ದು, ಅಂತರ್ಜಾಲ ಅಂತಕ್ಕಂಥದ್ದು ಬಂದ ಮೇಲೆ ಎಷ್ಟು ಅನುಕೂಲ ಆಗಿದೆ ಅಂದ್ರೆ ಕ್ಷಣ ಮಾತ್ರದಲ್ಲೇ, ಪಲ್ ಬರಮೆ ಮೀನ್ಸ್ ಕ್ಷಣ ಮಾತ್ರದಲ್ಲೇ, ಆ ಕ್ಷಣದಲ್ಲೇ ಬಿನಾ ಜ್ಯಾದ ಖರ್ಚು ಕಿಯೇ ಬಿ ವಿಚಾರ ಹೋ, ಅಂದ್ರೆ ಹೆಚ್ಚಿಗೆ ಖರ್ಚು ಮಾಡ್ದಲೆ ಯಾವುದೇ ಒಂದು ವಿಚಾರವನ್ನಾಗ್ಲಿ, ಒಂದು ಮ್ಯಾಟರ್ ಇರ್ಬೋದು, ಸ್ಥಿರ ಚಿತ್ರ ಹೋ, ಅನೇಕ ಒಂದು ಫೋಟೋಸ್ಗಳು, ಚಿತ್ರಗಳನ್ನಿರ್ಬೋದು, ಅಥವಾ ವಿಡಿಯೋ ಚಿತ್ರಗಳಂದ್ರೆ ವಿಡಿಯೋಸ್ಗಳನ್ನಿರ್ಬೋದು, ದುನಿಯಾಕಿ ಕಿಸಿ ಬಿ ಕೋನೆ ಮೇ ಬೇಜನ ಮುಮ್ಕಿನ್ ಹೋ ಗಯಾ ಹೈ. ಅಂದ್ರೆ ಪ್ರಪಂಚದ ಯಾವುದೇ ಮೂಲೆಗೆ ಇಷ್ಟೆಲ್ಲ ಒಂದು ಆಪ್ಷನ್ಸ್ಗಳ ಸಹಿತ, ಅಂದರೆ ಒಂದು ಮ್ಯಾಟರ್ನಿರ್ಬೋದು, ಚಿತ್ರಗಳನ್ನಿರ್ಬೋದು, ವಿಡಿಯೋಗಳನ್ನಿರ್ಬೋದು, ಈ ಜಗತ್ತಿನ ಯಾವುದೇ ಮೂಲೆಗೆ ಕಳಿಸೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಮುಮ್ಕಿನ್ ಕ ಮತ್ಲಬ್ ಕ್ಯಾ ಆತಾ ಹೈ, ಪಾಸಿಬಲ್, ಅಂದ್ರೆ ಸಾಧ್ಯ ಆಗಿದೆ ಅಲ್ವರ. ಸಾಧ್ಯ, ಮುಮ್ಕಿನ್. ನೋಡಿ, ತುಮ್ ಚಾಹೆ ತೋ ಪೂರೆ एक पुस्तकालय की किताबों के विषय को कम समय में कहीं भी बेच सकते हो. ಜೊತೆಗೆ ಈ ಇಂಟರ್ನೆಟ್ ಇಂದ ನಮಗೆ ಯಾವುದಾದ್ರೂ ಒಂದು ಪುಸ್ತಕವನ್ನ ಕಡಿಮೆ ಸಮಯದಲ್ಲಿ, ಅಂದ್ರೆ ಇರ್ತಕ್ಕಂಥ ಒಂದು ಫ್ಯೂ ಮಿನಿಟ್ಸ್ ಅಲ್ಲೇ ಇಡೀ ಪುಸ್ತಕವನ್ನು ಕೂಡ ನಾವು ಯಾರಿಗಾದ್ರೂ ಕೂಡ ಎಲ್ಲಿಗಾದ್ರೂ ಕೂಡ ನಾವು ಕಳಿಸೋದಕ್ಕೆ ಸಾಧ್ಯ ಇದೆ ಇವತ್ತು. ಅಂದ್ರೆ ಈ ಲೈಬ್ರರಿ ಅಂತಕ್ಕಂಥ ಒಂದು ವ್ಯವಸ್ಥೆ ನಾವು ನೋಡ್ಬೋದು ಅಲ್ವರ ಮಕ್ಕಳೇ. ಅಂದ್ರೆ ಇವತ್ತು ಅಂತರ್ಜಾಲದಲ್ಲೂ ಕೂಡ ನಾವು ಅನೇಕ ಗ್ರಂಥಗಳನ್ನು, ಅನೇಕ ಕೃತಿಗಳನ್ನು ನಾವು, ಅಥವಾ ನಮ್ಮ ಒಂದು ಸ್ಟಡಿ ಟೆಕ್ಸ್ಟ್ ಬುಕ್ಕನ್ನು ಕೂಡ ನಾವು ಇವತ್ತು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಓದ್ಕೋಬೋದು. ಎಂಥ ವ್ಯವಸ್ಥೆ ಇದೆ ನೋಡಿ. ಇದನ್ನೆಲ್ಲ ಏನಂತಾರೆ, ಸಾಫ್ಟ್ ಕಾಪಿ ಅಂತ ಕರೀತಾರೆ ಅಲ್ವ ಮಕ್ಕಳೇ. ಈಗ ನಾವು ಮುಂದೆ ಹೋಗೋಣ. ನೋಡಿ, ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ का महत्वपूर्ण अंग बन गया है. ಇಂಟರ್ನೆಟ್ ಅಂತಕ್ಕಂಥದ್ದು ಇವತ್ತು ಆಧುನಿಕ ಜೀವನ ಶೈಲಿ, ಅಂದರೆ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಒಂದು ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥ ಒಂದು ಪಾರ್ಟ್ ಆಗಿದೆ. ಶಾಯದ್ ಇಸ್ಕೆ ಬಿನಾ ಸಂಚಾರ್ ವ ಸೂಚನಾ ದೋನೋ ಹಿ ಕ್ಷೇತ್ರ ಟಪ್ ಪಡ್ ಜಾತೆ ಹೈ. ಬಹುಶಃ ಇವತ್ತು ಏನಾದರೂ ಇಂಟರ್ನೆಟ್ ಅಂತಕ್ಕಂಥದ್ದು ಇಲ್ಲಲೇ ಇದ್ದಿದ್ರೆ ಮಾಹಿತಿ ಮತ್ತು ಸಂಪರ್ಕ ಎರಡೂ ಕೂಡ ಏನಾಗ್ತಿದ್ವು, ಬಂದು ಹೋ ಜಾತೆ ಹೈ. ಟಪ್ ಪಡ್ ಜಾತೆ ಹೈ ಕ ಮತ್ಲಬ್, ಟಪ್ ಪಡ್ ಜಾತೆ ಹೈ ಅಂದ್ರೆ ಏನಪ್ಪ ಅಂದ್ರೆ ಬಂದ್ ಹೋ ಜಾತೆ ಹೈ. ಬಂದ್ ಹೋ ಜಾತೆ, ನಿಂತೋಗ್ಬಿಡ್ತವೆ. ಬಂದು ಹೋ ಜಾತೆ ಹೈ ಅಂದ್ರೆ ಅಷ್ಟು ಮಟ್ಟಿಗೆ ಇವತ್ತು ಈ ಜಗತ್ತಿನ ನಾವೆಲ್ಲರೂ ಕೂಡ ಈ ಒಂದು ದಿಶೆಯಲ್ಲಿ ನಾವು ಇವತ್ತು ಬಂದು ನಿಂತಿದ್ದೀವಿ. ಇವರ ನಡುವೆ ಅಜಿತ್ ಮತ್ತೆ ರೋಹನ್ ನಡುವೆ ನೇಹಾಳು ಕೂಡ ಇದ್ದಾಳೆ. ನೇಹಾನೆ ಪೂಛ, ನೇಹಾಳು ಇಲ್ಲಿ ಒಂದು ಪ್ರಶ್ನೆಯನ್ನ ಕಂಪ್ಯೂಟರ್ ಶಿಕ್ಷಕರಿಗೆ ಕೇಳ್ತಕ್ಕಂಥ ಪ್ರಶ್ನೆ ಏನಾಗಿದೆ ಇಲ್ಲಿ, ಇಂಟರ್ನೆಟ್ ದ್ವಾರ ಕೌನ್ಸಿ ಮದದ್ ಮಿಲ್ತಿ ಹೈ, ಇಂಟರ್ನೆಟ್ ಮೂಲಕ ಎಂತಹ ಒಂದು ಸಹಾಯ ನಮಗೆ ದೊರೆಯುತ್ತೆ, ಸಿಗುತ್ತೆ. ಮದದ್ ಮೀನ್ಸ್ ಹೆಲ್ಪ್, ಸಹಾಯ. ಕೌನ್ಸಿ ಯಾವ ರೀತಿಯ ಒಂದು ಸಹಾಯ ನಮಗೆ ಕಂಪ್ಯೂಟರ್ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ ನಮಗೆ ಸಿಗ್ಬಹುದು. ಶಿಕ್ಷಕನೇ ತಬ್ ಕಹಾಕಿ, ಶಿಕ್ಷಕರವಾಗ ನೇಹಾಳ ಈ ಪ್ರಶ್ನೆಗೆ ಹೇಳೋದೇನಪ್ಪ ಅಂದ್ರೆ, ಇಂಟರ್ನೆಟ್ ದ್ವಾರ ಗರ್ ಬೈಟೆ ಬೈಟೆ ಖರೀದಾರಿ ಕರ್ ಸಕ್ತೆ ಹೈ. ಇಂಟರ್ನೆಟ್ ಮೂಲಕ, ಅಂತರ್ಜಾಲದ ಮೂಲಕ ಮನೆಯಲ್ಲಿ ಕುಳಿತೇ ನಾವು ಪರ್ಚೇಸಿಂಗ್ ಮಾಡಬಹುದು. ಇವತ್ತು ನೀವು ನಿಮ್ಮಲ್ಲಿ ಸ್ಮಾರ್ಟ್ ಫೋನ್ ಇರುತ್ತಲ್ವಾ, ಎಲ್ಲರ ಮನೇಲಿದೆ. ಇವತ್ತು ಯಾರ್ತಲೂ ಇವತ್ತು ಸ್ಮಾರ್ಟ್ ಫೋನ್ ಇಲ್ಲ ಅನ್ನಂಗಿಲ್ಲ. ಇವತ್ತು ಆನ್ಲೈನ್ ಪರ್ಚೇಸಿಂಗ್ ಅಂತೇಳಿ ನೀವು ಮಾಡ್ತಾ ಇರ್ತೀರ ಅನೇಕ ಅಲ್ವರ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಬಟ್ಟೆ, ಮತ್ತೊಂದು ವಸ್ತುಗಳನ್ನು ಅಲ್ವಾ, ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು, ಅವನ್ನೆಲ್ಲ ಇವತ್ತು ಆನ್ಲೈನಲ್ಲೇ ಕೆಲವೊಂದು ಆ್ಯಪ್ಗಳ ಮುಖಾಂತರ ನೀವೇನು ಮಾಡ್ತೀರಾ, ಆರ್ಡ್ರ್ ಮಾಡ್ತೀರಾ. ಅದು ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥದ್ದನ್ನು ನೀವು ತಗೊಳೋದನ್ನು ನಿಮಗೆಲ್ಲ ಗೊತ್ತಿದೆ. ಕೊಯ್ ಬಿ ಬಿಲ್ ಬರ್ಸಕ್ತೆ, ಯಾವುದಾದ್ರೂ ಒಂದು
ಪೇ ಮಾಡ್ತಕ್ಕಂಥದ್ದು. ಎಲೆಕ್ಟ್ರಿಕ್ ಬಿಲ್ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಫೋನ್ ಬಿಲ್ ಇರ್ಬೋದು, ಅಲ್ವಾ ವಾಟರ್ ಬಿಲ್ ಇರ್ಬೋದು, ಅನೇಕ ಏನೆಲ್ಲ ಒಂದು ಪಾವತಿಗಳಿದಾವೆ. ಪೇ ಮಾಡ್ತಕ್ಕಂಥವನ್ನು ಕೂಡ ನೀವು ಈ ಒಂದು ಇಂಟರ್ನೆಟ್ಟಿನ ಮೂಲಕ ನೀವು ಮಾಡೋದಕ್ಕೆ ಸಾಧ್ಯ ಇದೆ. इससे दुकान जाने और लाइन में घंटों खड़े रहने का समय बच सकता है. ಜೊತೆಗೆ ನಮಗೆ ಇವತ್ತು ಅಂಗಡಿಗೆ ಹೋಗ್ಬಿಟ್ಟಲ್ಲಿ ಗಂಟೆಗಟ್ಟಲೆ ಲೈನಲ್ಲಿ ಅಷ್ಟೊಂದು ಜನಪ್ಪ ಎಷ್ಟೊತ್ತು ನಿಲ್ಲಬೇಕು ಅಂತೇಳಿ ಒಂದು ಕಿರಿಕಿರಿ ಅಂತಕ್ಕಂಥದ್ದು ಇಲ್ಲ. ಅಂದರೆ ಇವತ್ತೆಲ್ಲ ಬಹಳ ಸರಳವಾಗಿ ಅತಿ ಬೇಗನೆ ಶೀಘ್ರಾತಿ ಶೀಘ್ರವಾಗಿ ಇವತ್ತು ಕೆಲಸವನ್ನು ಮಾಡ್ಕೊಳಕ್ಕೆ, ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸಮಯ ಬಚ್ ಸಕ್ತಾ ಹೈ, ಟೈಮ್ ಸೇವ್. ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ, ಇಂಟರ್ನೆಟ್ ಬ್ಯಾಂಕಿಂಗ್ ಅಂತಕ್ಕಂಥ ಈ ಬ್ಯಾಂಕಿಂಗ್ ಅಂತೇಳಿ ಫೆಸಿಲಿಟೀಸ್ ಅಂತೇಳಿ ಬ್ಯಾಂಕ್ನವರು ನೀವು ಬ್ಯಾಂಕಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಮಕ್ಕಳಿಗೆಲ್ಲ ಎಲ್ಡರ್ ಪೀಪಲ್ಗೆ ಅಂದರೆ ದೊಡ್ಡವ್ರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಈ ಬ್ಯಾಂಕಿಂಗ್ ಮಾಡ್ಕೊಳ್ಳಿ ಅಂತಾರೆ. ಈ ಬ್ಯಾಂಕಿಂಗ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ನೀವು ಫೋನಲ್ಲೇ ಎಲ್ಲ ಫೆಸಿಲಿಟೀಸನ್ನು ನೀವು ಅಂದರೆ ವಿತ್ ಡ್ರಾ ಇರ್ಬೋದು, ಡೆಬಿಟ್ ಕ್ರೆಡಿಟ್ ಇರ್ಬೋದು, ಅದನ್ನೆಲ್ಲ ನೀವು ಮೇಂಟೈನ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ ಅಲ್ವರ. ಅದ್ರ ಮುಖಾಂತರ ಇವತ್ತು दुनिया की किसी भी जगह पर चाहे जितनी भी रकम भेजी जा सकती है, ಜಗತ್ತಿನ ಯಾವುದೇ ಮೂಲೆಗೆ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಏನೋ ಒಂದು ಅಗತ್ಯ ಇರುತ್ತೆ, ಏನೋ ಅಮೌಂಟ್ ಬೇಕಾಗಿರುತ್ತೆ, ನಿಮಗೆ ಕೇಳ್ತಾರೆ ಅಂದ್ಕೊಳ್ಳಿ, ಅಥವಾ ನಿಮಗೆ ಬೇಕಾಗತ್ತೆ ಅಂದ್ಕೊಳ್ಳಿ, ಇನ್ನೊಬ್ರ ಹತ್ರ ಕೇಳ್ತೀರ. ಅವಾಗ ಏನು ಮಾಡ್ತಾರೆ, ಫೋನ್ಪೇ ಇದೆಯಾ, ಗೂಗಲ್ ಪೇ ಇದೆಯಾ, ಅವೆಲ್ಲ ಕೇಳ್ತೀರಲ್ವರ, ನೋಡಿರ್ತೀರ. ಫೋನ್ಪೇ ಇದ್ದರೆ ನಾನು ಈಗಲೇ ಹಾಕ್ತೀನಿ ಅಥವಾ ಕಳಿಸ್ತೀನಿ, ಅಥವಾ ನೀವಾದ್ರೂ ಹೇಳ್ಬೋದು, ಅವರಾದ್ರೂ ಹೇಳ್ಬೋದು. ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ನೋಡ್ಬೋದು ಅಲ್ವರ. ಇವತ್ತು ಇಂಟರ್ನೆಟ್ಟು ಬಹಳ ವಿಸ್ಮಯಕಾರಿ ಒಂದು ಆವಿಷ್ಕಾರ ಅಂತೇಳಿ ನಾವು ಕರಿಬೋದು ಅಲ್ವ ಮಕ್ಕಳೇ. ವಿಜ್ಞಾನ ಪ್ರಪಂಚಕ್ಕೆ ನಾವು ಎಷ್ಟು ಸಲ ಮೇಳಿದ್ರೆ ಸಾಲದಲ್ವರ. ಇವತ್ತು ವಿಜ್ಞಾನ ಪ್ರಪಂಚ ಎಷ್ಟೆಲ್ಲ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದೆ ಅಲ್ವಾ. ಹಾಗಾಗಿ ಥ್ಯಾಂಕ್ಸ್ ಹೇಳೋದ್ರ ಜೊತೆಯಲ್ಲಿ ವಿಜ್ಞಾನದ ಕಡೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಕುತೂಹಲ ಮತ್ತು ಆ ಜಾಡಿನಲ್ಲಿ ನಾವು ಹೋಗಿ ಮುಂದೆ ಈ ವಿಜ್ಞಾನವನ್ನು ಮತ್ತಷ್ಟು ಶಿಖರ ಪ್ರಾಯಕ್ಕೆ ತಗೊಳ್ಬೇಕಲ್ಲ ಮಕ್ಕಳೇ. ಈಗ ನೋಡೋಣ, ಟಿಪ್ಪಣಿ ಅಂದರೆ ಇಲ್ಲಿ ಒಂದು ನಿಮಗೆ ಪಾಠದ ಕೊನೆಯಲ್ಲಿ ಟಿಪ್ಪಣಿ ಅಂತ ಇರುತ್ತೆ. ಟಿಪ್ಪಣಿ ಅಂದರೆ ಕೆಲವೊಂದು ಶಬ್ದಗಳಿಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ವಿವರಣೆ, ಸ್ಮಾಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತದೆ. ಸಂಚಾರ ಮಾಧ್ಯಮ ಅಂದರೆ ಯಾವೆಲ್ಲ ಬರ್ತವೆ? ಸಂಪರ್ಕ ಮಾಧ್ಯಮಗಳು, ಸಮಾಚಾರ ಪತ್ರ, ನ್ಯೂಸ್ ಪೇಪರ್ಸ್, ಪತ್ರಿಕಾಯೆ, ಮ್ಯಾಗ್ಝಿನ್ಸ್ ಇರ್ಬೋದು, ಅನೇಕ ರೀತಿ ಮ್ಯಾಗ್ಝಿನ್ಸ್ಗಳಿದಾವೆ. ಮಂತ್ಲಿ ಮ್ಯಾಗ್ಝಿನ್ಸು, 14th ಅಲ್ವಾ. ಈ ಥರ ದೂರಭಾಷ್, ಟೆಲಿಫೋನ್, ದೂರದರ್ಶನ್, ಟೆಲಿವಿಷನ್ ಗೊತ್ತಲ್ಲ ನಿಮಗೆ, ದೂರದರ್ಶನ, ಟಿವಿ, ಟೆಲಿವಿಷನ್, ಇಂಟರ್ನೆಟ್, ಅಂತರ್ಜಾಲ ಅಲ್ವಾ, आदि ಮುಂತಾದ ಸಾಧನಗಳು जिनका उपयोग सूचनाओं के संदेश वहन के लिए किया जाता है, ಸಂದೇಶ ವಹನ के लिए किया जाता है. ಇವೆಲ್ಲ ಏನೆಲ್ಲ ಸಂಪರ್ಕ ಮಾಧ್ಯಮಗಳಾಗಿ ನಮ್ಮ ಜೊತೆಲಿದ್ದಾವೆ ಇವೆಲ್ಲ ನ್ಯೂಸ್ ಪೇಪರ್ಸು, ಮ್ಯಾಗ್ಝಿನ್ಸ್ಗಳು, ಮತ್ತು ಟೆಲಿಫೋನು, ಹಾಗೆ ಟೆಲಿವಿಷನ್, ಇಂಟರ್ನೆಟ್, ಇವುಗಳೆಲ್ಲಗಳ ಮುಖಾಂತರ ನಾವು ಅನೇಕ ವಿಚಾರ ವಿನಿಮಯವನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ರೀತಿಯಲ್ಲಿ ಸರಳವಾಗಿರ್ತಕ್ಕಂಥ ಮಾರ್ಗ ಆಗಿದೆ ಅಲ್ವ ಮಕ್ಕಳೇ. ನೋಡಿ, ನ್ಯೂಸ್ ಪೇಪರ್ಸು, ಮ್ಯಾಗ್ಝಿನ್ಸು, ಟಿ ವಿ ಇದೆ, ಟೆಲಿಫೋನ್ ಇದೆ, ಇವು ಬಹಳ ನಮಗೆ ಅತಿ ಉಪಯುಕ್ತವಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಹಾಗೆ ನಾವು ಇಷ್ಟೆಲ್ಲ ಚರ್ಚಿತ ವಿಷಯದ ಬಗ್ಗೆ ಒಂದು ವಾಕ್ಯದ ಪ್ರಶ್ನೆಯಾಗಿ ನಮಗಿಲ್ಲಿ ಮೊದಲ ಪ್ರಶ್ನೆ ಇದೆ. ಏನದು? ಇಂಟರ್ನೆಟ್ ಕ ಅರ್ಥ ಕ್ಯಾ ಹೈ? ಅಂತರ್ಜಾಲದ ಅರ್ಥ ಏನಾಗಿದೆ? ಹಂಗಂದ್ರೇನು? ಒಂದು ಅಂಕಕ್ಕೆ ಒಂದು ವಾಕ್ಯದಲ್ಲಿ ಹೇಗೆ ಬರಿಬೇಕು ಅಂತೇಳಿ ನಾವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಉತ್ತರವನ್ನು ನಾವು ಈ ರೀತಿ ಬರಿಬೇಕಾಗ್ತದೆ. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಅಂದ್ರೆ ಇಂಟರ್ನೆಟ್ ಅಂತಕ್ಕಂಥದ್ದು ಅಗಣಿತ ಸಂಖ್ಯೆಯ ಕಂಪ್ಯೂಟರ್ಗಳ ಜೊತೆಲಿ ಅನೇಕ ರೀತಿಯ ಸಂಬಂಧವನ್ನು ಒಂದು ಮತ್ತೊಂದರ ಜೊತೆಲಿ ಕಾಂಟ್ಯಾಕ್ಟ್ ಅನ್ನ ಸ್ಥಾಪಿಸ್ತಕ್ಕಂಥ ಒಂದು ಸಂಪರ್ಕ ಜಾಲ ಆಗಿದೆ ಅಂತೇಳಿ ಇದರ ಉತ್ತರ ಅಲ್ವಾ ಮಕ್ಕಳೇ. ಈಗ ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅರ್ಥವಾಗ್ತಾ ಇದೆಯಾ? ओके, एक वाक्य में उत्तर लिखिए में से और एक प्रश्न है. मತ್ತೊಂದು ಪ್ರಶ್ನೆ ಇದೆ. ಸಂಚಾರ और सूचना के क्षेत्र में इंटरनेट का क्या महत्व है? ಸಂಪರ್ಕ ಮತ್ತು ಮಾಹಿತಿ ಕ್ಷೇತ್ರದಲ್ಲಿ, ಸಂಚಾರ और सूचना ಅಂದ್ರೆ ಸಂಪರ್ಕ ಮತ್ತು ಮಾಹಿತಿ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಮಹತ್ವ ಏನಾಗಿದೆ, ಇಂಪಾರ್ಟೆನ್ಸ್ ಏನಾಗಿದೆ, ಅದಕ್ಕೆ ಉತ್ತರವಾಗಿ ನಾವು ಹೇಗೆ ಬರಿಬೇಕು? ನೀವೆಲ್ಲ
ಯೋಚನೆ ಮಾಡಿ ಹೇಳ್ತಾ ಇದ್ರಲ್ವಾ, ಅಷ್ಟೊತ್ತಿಗೆ ಆನ್ಸರೇ ಬಂದ್ಬಿಡ್ತು ನೋಡಿ. संचार और सूचना के क्षेत्र में इंटरनेट के द्वारा पल भर में बिना ज्यादा खर्च किए भी विचार हो, स्थिर चित्र हो, वीडियो चित्र हो, दुनिया की किसी भी कोने में भेजना मुमकिन हो गया है. ಅಂದ್ರೆ ಜಗತ್ತಿನ ಯಾವುದೇ ಮೂಲೆಗೆ ಇವತ್ತು ನಾವು ಚಿತ್ರಗಳನ್ನಿರ್ಬೋದು, ಇನ್ಫಾರ್ಮೇಶನ್ಸ್ ಇರ್ಬೋದು, ವಿಡಿಯೋಸ್ಗಳಿರ್ಬೋದು, ನಾವು ಕಳಿಸೋದಿಕ್ಕೆ ಇವತ್ತು ಬಹಳ ಸಾಧ್ಯವಾಗಿದೆ ಅಲ್ವಾ. ಎಂಥ ಒಂದು ಫೆಸಿಲಿಟಿ ನಮಗೆ ದೊರೆತಿದೆ ಅಲ್ವ ಮಕ್ಕಳೇ. ನಾವು ಮುಂದೆ ಹೋಗೋಣ. ಮತ್ತೊಂದು ಪ್ರಶ್ನೆ ಇಲ್ಲಿ ನಮಗೆ ಕಾಣ್ತಾ ಇದೆ. ಈ ಪ್ರಶ್ನೆಯನ್ನು ನಾವು ಎರಡು ರೀತಿ ನಾವು ಪರೀಕ್ಷೆಗಳಲ್ಲಿ ನೋಡ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವಶನ್ ಈ ಥರ ಇದೆ. इंटरनेट बैंकिंग द्वारा क्या भेजा जा सकता है और इंटरनेट बैंकिंग से क्या लाभ है. ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ, ಅಂತರ್ಜಾಲದ ಒಂದು ಬ್ಯಾಂಕಿನ ಮೂಲಕ ನಾವು ಏನನ್ನ ಕಳಿಸ್ಬೋದಾಗಿದೆ ಅಥವಾ ಇಂಟರ್ನೆಟ್ ಬ್ಯಾಂಕ್ನಿಂದ ಏನು ಲಾಭ ಇದೆ ಅಂತೇಳಿ ಈ ಪ್ರಶ್ನೆ SSLC ಎಕ್ಸಾಮ್ ಬೋರ್ಡ್ ಏಪ್ರಿಲ್ 2018ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಏನಾಗಿದೆ ನೋಡಿ. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ಜಗತ್ತಿನ ಯಾವುದೇ ಮೂಲೆಗೆ ನಾವು ಎಷ್ಟು ಬೇಕಾದರೂ ಕೂಡ ನಾವು ರಕಮ್ ಮೀನ್ಸ್ ಮನಿ, ರಕಮ್ ಕಾ ಅರ್ಥ ಕ್ಯಾ ಹೈ ಮನಿ, ಅಮೌಂಟ್ ಅನ್ನು ನಾವು ಕಳಿಸ್ಬಹುದು. ಅಷ್ಟೇನಾ, ಖರೀದಾರಿ ಕರ್ ಸಕ್ತೆ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ನೀವು ಇದನ್ನೇ 2-3 ಸೆಂಟೆನ್ಸ್ ಕೇಳಿದ್ರೆ ಈ ಒಂದು ಬ್ರಾಕೆಟಲ್ಲಿ ನಾನು ಈಗ ಇಲ್ಲಿ ನಿಮಗೆ ಕಾಣಿಸಿರ್ತಕ್ಕಂಥ ಈ 2 ಸೆಂಟೆನ್ಸ್ ನೀವು ಸೇರಿಸಿ ಬರೀಬೋದು. ಇದನ್ನೇ 2-3 ಮಾರ್ಕ್ಸಿಗೆ ಏನಾದರೂ ಕೇಳಿದಂಥ ಸಂದರ್ಭದಲ್ಲಿ ಅಲ್ವಾ. ಒಂದು ವಾಕ್ಯಕ್ಕಾದರೆ ಫಸ್ಟ್ 2 ಲೈನ್ಸಲ್ಲಿ ಏನಿದೆ ಒಂದು ಸೆಂಟೆನ್ಸ್ ಅಷ್ಟು ಬರೆದ್ರೂ ಆಗುತ್ತೆ. ಬೇಕಾದ್ರೆ ಯಾ ಅಥವಾ ಅಂತೇಳಿ ಖರೀದಾರಿ ಕರ್ ಸಕ್ತೆ ಹೇ, ಪರ್ಚೇಸ್ ಮಾಡ್ಬೋದು. ಬಿಲ್ ಬರ್ಸಕ್ತೆ ಹೇ ಅಂದರೆ ಬಿಲ್ ಅನ್ನಂದರೆ ಯಾವುದೋ ಒಂದು ಪೇನ ಮಾಡ್ತಕ್ಕಂಥದ್ದನ್ನು ನೀವು ತುಂಬೋದು ಅಲ್ವಾ. ಓಕೆ ವಿದ್ಯಾರ್ಥಿಗಳೇ, ನಾವೀಗ ಮುಂದೆ ಹೋಗೋಣ ನೋಡಿ. ಫಸ್ಟ್ ಮೇನಲ್ಲಿ ಮತ್ತೊಂದು 4ನೇ ಪ್ರಶ್ನೆ ಇದೆ. ಇಂಟರ್ನೆಟ್ ಕ್ರಾಂತಿ का असर किस पर पड़ा है. ಇಂಟರ್ನೆಟ್ ಕ್ರಾಂತಿಯ ಒಂದು ಪ್ರಭಾವ, ಎಫೆಕ್ಟ್ ಯಾವುದರ ಮೇಲೆ ಅಥವಾ ಯಾರ ಮೇಲೆ ಉಂಟಾಗಿದೆ, ಯಾರೆಲ್ಲ ಮೇಲೆ ಉಂಟಾಗಿದೆ ಅಂತ ನಾವು ಉತ್ತರವನ್ನು ನಾವು ನೋಡೋದಾದ್ರೆ, ಇಂಟರ್ನೆಟ್ ಕ್ರಾಂತಿ का असर बड़े बूढ़ों से लेकर छोटे बच्चों तक सब पर पड़ा है. ಅಂದರೆ ದೊಡ್ಡವರ ಮತ್ತೆ ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಎಲ್ಲರ ಮೇಲೂ ಕೂಡ ಇದು ಪ್ರಭಾವನ ಬೀರಿದೆ. ಅಂದರೆ ಅಷ್ಟು ಮಟ್ಟಿಗೆ ಪರಿಣಾಮವನ್ನು ಇದು ಎಫೆಕ್ಟನ್ನು ಉಂಟು ಮಾಡಿದೆ. ಅಂದರೆ ಪ್ರತಿಯೊಬ್ಬರು ಕೂಡ, ವಯಸ್ಸಾದರೂ ಕೂಡ ಇವತ್ತು ನಾವು ಇಂಟರ್ನೆಟನ್ನು ಬಳಸೋದನ್ನು ನೋಡ್ತೀವಿ. ಚಿಕ್ಕ ಮಕ್ಕಳು ಕೂಡ ಅಲ್ವಾ. ನೀವು ಚಿಕ್ಕ ಮಕ್ಕಳು ಕೂಡ ದೊಡ್ಡವ್ರ ಹತ್ರ ಏನು ಮಾಡ್ತೀವಿ, ನೀವು ಅಪ್ಪನ ಹತ್ರನ ಇಲ್ಲ ಅಮ್ಮನ ಹತ್ರನ ಒಂದು 5 ನಿಮಿಷ ಕೊಡಿಲಿ ಅಂತೇಳಿ ಫೋನನ್ನು, ಸ್ಮಾರ್ಟ್ ಫೋನನ್ನು ಇಸ್ಕೊತೀರ ಅಲ್ವರ. ಅಲ್ಲೂ ಕೂಡ ಸ್ಮಾರ್ಟ್ ಫೋನು ನಿಮಗೆ ಬಳಕೆ ಮಾಡೋದಕ್ಕೆ ಏನು ಬೇಕಾಗುತ್ತೆ, ಇಂಟರ್ನೆಟ್ ಅಲ್ವಾ. ಅಯ್ಯೋ ನೆಟ್ಟೇ ಇಲ್ಲ ಅಂತಾರೆ, ಏನಾದ್ರು ಆಫ್ ಮಾಡಿಕೊಟ್ರೆ ಅಥವಾ ನಿಮಗೆ ವರ್ಕ್ ಆಗ್ದಂಗೆ ಮಾಡಿಕೊಟ್ಬಿಡ್ತಾರೆ. ಅವಾಗೆ ಏನೋ ಮಾಡಿಕೊಟ್ಟಿದ್ದೀಯಾ, ನೆಟ್ ಇಲ್ದಂಗೆ ಮಾಡಿದ್ದೀಯಾ ಅಂತೇಳಿ ಅವ್ರು ಸುಳ್ಳು ಹೇಳಿದ್ರು ಕೂಡ ಅಥವಾ ನಿಜ ಹೇಳಿದ್ರು ಕೂಡ ನೀವು ನಂಬೋ ಸ್ಥಿತಿಯಲ್ಲಿ ಇರಲ್ಲ ಅಲ್ವ ಮಕ್ಕಳೇ. ಅಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಮನಸ್ಸಿನಲ್ಲಿ ಇದು ಪ್ರಭಾವ ಬೀರಿದೆ ಅಂತ ನೋಡಿ ಅಲ್ವಾ. ಓಕೆ, ಮುಂದೆ ಹೋಗೋಣ ನೋಡಿ. 2-3 ವಾಕ್ಯದ ಮೊದಲನೇ ಪ್ರಶ್ನೆ ಇಲ್ಲಿದೆ. ಏನಪ್ಪಾ ಅಂದ್ರೆ, ಇಂಟರ್ನೆಟ್ ಕ ಮತ್ಲಬ್ ಕ್ಯಾ ಹೈ. ಇಂಟರ್ನೆಟ್ ಅಂದ್ರೆ ಏನು, ವಾಟ್ ಈಸ್ ಇಂಟರ್ನೆಟ್. ಇದಕ್ಕೆ ಉತ್ತರವಾಗಿ ನಾವು ಯಾವ ರೀತಿ ಉತ್ತರವನ್ನು ಬರೆಯೋಣ, ಈ ರೀತಿಯಾಗಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಇಂಟರ್ನೆಟ್ ಅಂತಕ್ಕಂಥದ್ದು ಇವತ್ತು ಅಗಣಿತ ಸಂಖ್ಯೆಯ ಕಂಪ್ಯೂಟರ್ಗಳ ಜೊತೆಯಲ್ಲಿ ಅನೇಕ ಒಂದು ಸಂಪರ್ಕಗಳನ್ನ ಒಂದು ಮತ್ತೊಂದರ ಜೊತೆಯಲ್ಲಿ ಒಂದು ಕಾಂಟ್ಯಾಕ್ಟ್ ಅನ್ನ, ಒಂದು ಸಂಪರ್ಕವನ್ನು ಸಾಧಿಸ್ತಕ್ಕಂಥ ಅಥವಾ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ವೆಬ್ ಆಗಿದೆ. इंटरनेट के द्वारा कम खर्च में किसी भी जगह अथवा कोने में विचार व स्थिर चित्र या वीडियो चित्र हो आदि बेच सकते हैं. ये आधुनिक जीवन शैली का महत्वपूर्ण अंग बन गया है. ಅರ್ಥವಾಯ್ತಲ್ಲ ಮಕ್ಕಳೇ. ಬಹಳ ಸೆಂಟೆನ್ಸ್ ಅಂತೂ ಏನು ಕ್ಲಿಷ್ಟಕರವಾಗಿರ್ತಕ್ಕಂಥ ಶಬ್ದಗಳಿಂದ ಇಲ್ಲ, ಬಹಳ ಸರಳವಾದ ಶಬ್ದಗಳು ಅರ್ಥವಾಗುವ ಶೈಲಿಯಲ್ಲಿ ನಿಮಗಿದೆ. ಆರಾಮಾಗಿ ಈ ಪಾಠ ನಿಮಗೆ ಸರಳವಾಗಿ ಸುಲಲಿತವಾಗಿ ಅರ್ಥವಾಗುತ್ತೆ ಅಂದ್ಕೊಂತೀನಿ. ಎರಡನೇ ಏನಪ್ಪ ಅಂದ್ರೆ, ಎರಡನೇ ಪ್ರಶ್ನೆ, ವ್ಯಾಪಾರ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ से क्या मदद मिलती है. ವ್ಯಾಪಾರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಂದ್ರೆ ಟ್ರೇಡಿಂಗ್ ಅಂಡ್ ಬ್ಯಾಂಕಿಂಗ್, ವ್ಯಾಪಾರ ಅಂದ್ರೆ ಟ್ರೇಡಿಂಗ್ ಗೊತ್ತಲ್ಲ ನಿಮಗೆ,
ಈ ಎರಡು ಕ್ಷೇತ್ರಗಳಲ್ಲಿ ಇಂಟರ್ನೆಟ್ನಿಂದ ಆಗ್ತಕ್ಕಂಥ ಒಂದು ಸಹಾಯ ಯಾವ ರೀತಿ ಇದೆ ಅಥವಾ ಏನು ಸಹಾಯ ದೊರೆಯುತ್ತೆ ಬ್ಯಾಂಕಿಂಗ್ ಮತ್ತು ವ್ಯಾಪಾರದ ಕ್ಷೇತ್ರದಲ್ಲಿ, ಈ ಪ್ರಶ್ನೆ ನಾವು ಫೆಬ್ರವರಿ 2022ರ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ನಾವು ಈ ಪ್ರಶ್ನೆ ನಾವು ಕಾಣಬಹುದು. ಇದಕ್ಕೆ ಉತ್ತರವಾಗಿ ನಾವು ಈ ರೀತಿಯಾಗಿ 2-3 ವಾಕ್ಯದಲ್ಲಿ ಬರೆಯೋದಕ್ಕೆ ನಾವು ಅಭ್ಯಾಸ ಮಾಡಬೇಕು. ಇಂಟರ್ನೆಟ್ ದ್ವಾರ घर बैठे बैठे ಖರೀದಾರಿ कर सकते हैं. ಇಂಟರ್ನೆಟ್ ಮೂಲಕ ನಾವು ಮನೇಲಿ ಕೂತ್ಕೊಂಡೆ ನಾವು ಖರೀದಿಸಬಹುದು, ಅಂದರೆ परचेज में कोई भी बिल भर सकते हैं. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. ಎಷ್ಟಾದರೂ ಕೂಡ ನಾವು ಅಮೌಂಟನ್ನು ನಾವು, ರಕಮ್ ಮೀನ್ಸ್ ಹಣ ಅಲ್ವರ, ಅಥವಾ ಅಮೌಂಟನ್ನು ನಾವು ಕೂಡ ಕಳಿಸ್ಬೋದು ಅಲ್ವ ಮಕ್ಕಳೇ. ಈಗ ನಾವು ಮುಂದೆ ಹೋಗೋಣ. ನೋಡಿ, ಥರ್ಡ್ ಮೇನಲ್ಲಿ ಈಗ ನಮಗೆ 5-6 ವಾಕ್ಯದಲ್ಲಿ ಅಥವಾ 4-6 ವಾಕ್ಯದಲ್ಲಿ ಬರೀತಕ್ಕಂಥ ವಿವರಣಾತ್ಮಕ ಡೀಟೈಲ್ ಆನ್ಸರ್. ಕೇವಲ ನಾವು ಸರಳ ಪ್ರಶ್ನೆಗಳಿಗೆ ನಾವು ಬರಿತಾ ಇದ್ರೆ ವಿವರಣಾತ್ಮಕ ಉತ್ತರಗಳನ್ನ ನಾವು 10ನೇ ತರಗತಿ ಬಂದು ನಾವು ಇನ್ನೂ ಡೀಟೇಲ್ ಆನ್ಸರ್ ನಾವು ಬರೆಯೋಕ್ಕಾಗಲ್ಲ ಅಂದರೆ ನಿಜವಾಗ್ಲೂ ನಮಗೆ ಭಾಳ ಬೇಸರದ ಸಂಗತಿ ಅಲ್ವಾ. ಯಾಕಪ್ಪ ಅಂದರೆ ನೀವೆಲ್ಲ ಈಗ 15-16 ಏಜಲ್ಲಿ ಬಂದ ಮೇಲೆ ವಿಷಯ ಗ್ರಹಣ ಅಂತಕ್ಕಂಥದ್ದು ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಮೈಂಡ್, ನಿಮ್ಮ ಒಂದು ಮಸ್ತಿಷ್ಕ ಭಾಳ ಇಂಪ್ರೂವ್ಡ್ ಆಗಿರುತ್ತೆ, ಆಗಬೇಕು. ಇನ್ನೂ ಆಗಲಿಲ್ಲ ಅಂದರೆ ನೀವೆಲ್ಲೋ ಇನ್ನೂ ಸ್ಟಡಿಗೆ ನೀವಿನ್ನೂ ಆಲೋಚನೆ ಮಾಡಿಲ್ಲ, ಇನ್ನೂ ಕೂಡ ನಿಮ್ಮ ಮೈಂಡನ್ನು ಲೇಜಿ ಮಾಡ್ಕೊಂಡಿದ್ದೀರ ಅಂತೇಳಿ ಸೂಚನೆ. ಎಲ್ಲೋ ನಾನು ಇಲ್ಲಿ ಲೇಜಿ ಆಗ್ತಾ ಇದ್ದೀನಿ ಅಂತೇಳಿ ತಿಳ್ಕೊಂಡು ನಾವು 2-3 ವಾಕ್ಯದ ಜೊತೆಯಲ್ಲಿ 5-6 ವಾಕ್ಯದಲ್ಲಿ ಎಸ್ಸೆ ಪ್ರಬಂಧ ಎಲ್ಲ ಬರೀಬೇಕಂದ್ರೆ ನೀವು ಪೇಜ್ಗಟ್ಟಲೆ ಬರೀಬೇಕಲ್ವಾ. 1.5 ಪೇಜ್ ಅಥವಾ 2 ಪೇಜಸ್ ಆದರೂ ಬರೀಲೇಬೇಕು. ಇದಕ್ಕೆ ಉತ್ತರ ಬರೆಯೋದಕ್ಕೆ ಮುಂಚಿತವಾಗಿ ಪ್ರಶ್ನೆ ಏನಿದೆ, ಸಂಚಾರ ವ ಸೂಚನಾ ಕ್ಷೇತ್ರ में इंटरनेट का क्या महत्व है. ಸಂಪರ್ಕ ಮತ್ತು ಮಾಹಿತಿ ಕ್ಷೇತ್ರದಲ್ಲಿ, ಮಾಹಿತಿಯ ಮತ್ತೆ ಸಂಪರ್ಕದ ಈ ಒಂದು ಕ್ಷೇತ್ರದಲ್ಲಿ ಇಂಟರ್ನೆಟ್ನಿಂದ ಏನು ಮಹತ್ವ ಇದೆ, ಇಂಟರ್ನೆಟ್ನ ಒಂದು ಮಹತ್ವ ಏನಾಗಿದೆ ಅಂತೇಳಿ ನಾವು ನೋಡೋದಾದ್ರೆ ಇಷ್ಟೆಲ್ಲ ನಾವು 5-6 ವಾಕ್ಯದಲ್ಲಿ ಬರಿಬೇಕಾಗತ್ತೆ. ಉತ್ತರ ಯಾವ ಥರ ಇದೆ ನೋಡಿ. कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी. ಅಂದರೆ ಯಾರ್ದಾದರೂ ಸ್ನೇಹಿತರಿಗೆ, ಅಂದರೆ ನಾವು ಕೆಲವಾರು ವರ್ಷಗಳ ಮೊದಲು ನಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ನಾವು ಏನಾದರೂ ಒಂದು ಹಬ್ಬ, ಮತ್ತೊಂದು ಜಾತ್ರೆ, ಏನಾದರೂ ಒಂದು ವಿಷಯ ಅಥವಾ ನಿಮ್ಮ ಮನೆ ಸುದ್ದಿ ವಿಷಯವನ್ನು ನೀವು ತಿಳಿಸ್ಬೇಕು ಅಂದರೆ ಪತ್ರವನ್ನು ಬರಿಬೇಕಾಯ್ತು ಅಲ್ವಾ. ಅಥವಾ ಟೆಲಿಫೋನ್ ಮುಖಾಂತರ, ಅಂದರೆ ಲ್ಯಾಂಡ್ಲೈನ್ ಅಲ್ವಾ. ಈಗೆಲ್ಲ ಸಂಚಾರಿ ದೂರವಾಣಿ ಇದೆ, ಈಗ ಮೊಬೈಲ್ಸ್ ಇದೆ. ಹಾಗೆಲ್ಲ ಲ್ಯಾಂಡ್ಲೈನ್ ಇತ್ತು, ಅದ್ರ ಮುಖಾಂತರ ನಾವು ಸಂಪರ್ಕವನ್ನು ಸಾಧಿಸ್ಕೋಬೇಕಾಯ್ತು. ಉಪಯೋಗ ಕರ್ನ ಪಡ್ತಾ ಇಸ್ಸೆ ಅವೆರಡರಿಂದ ನಮಗೆ ಏನು ಅನಾನುಕೂಲ ಇತ್ತಪ್ಪ ಅಂದರೆ ಟೈಮ್ ಜಾಸ್ತಿ ಬೇಕಾಯ್ತು. ಇಸ್ಸೆ ಸಮಯ ಅವ್ರ ಪೈಸೆ ದೋನೋಂಕ ಅಧಿಕ ವ್ಯಯ ಓದಾತ. ಇದರಿಂದ ಟೈಮು ಮತ್ತು ಹಣನೂ ಕೂಡ ಜಾಸ್ತಿ ವ್ಯಯ ಮಾಡಬೇಕಾಯ್ತು, ಅಂದರೆ ಖರ್ಚು ಮಾಡಬೇಕಾಯ್ತು. ಲೇಕಿನ್ ಆದರೆ ಇಂಟರ್ನೆಟ್ ದ್ವಾರ ಪಲ್ ಭರ್ ಮೇ क्षण मात्रದಲ್ಲಿ बिना ज्यादा खर्च किए भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. ಈ ಜಗತ್ತಿನ ಯಾವುದೇ ಮೂಲೆಗೆ ನಾವು ಇವತ್ತು ಸ್ಥಿರ ಚಿತ್ರಗಳನ್ನು, ಅಂದರೆ ವಿಡಿಯೋ ಚಿತ್ರಗಳನ್ನು, ವಿಡಿಯೋಸ್ಗಳಿರ್ಬೋದು, ಫೋಟೋಸ್ಗಳಿರ್ಬೋದು, ಇಮೇಜಸ್ ಇರ್ಬೋದು, ಮತ್ತು ಅನೇಕ ಒಂದು ಏನೋ ಒಂದು ಎಸ್ಸೆ ಇರ್ಬೋದು, ಏನೋ ಒಂದು ನೋಟ್ಸ್ ಇರ್ಬೋದು. ಇವತ್ತೆಲ್ಲ ನಾವು ನಿಮಗೆಲ್ಲ ನೋಟ್ಸ್ ಕೂಡ ಇವತ್ತು ನಿಮಗೆ ಟೀಚರ್ಸು ಶೇರ್ ಮಾಡ್ಬೋದು. ಕ್ಲಾಸ್ ರೂಮಲ್ಲಿ ಇವತ್ತು ಕೊಡೋಕ್ಕಾಗಿಲ್ಲ, ಟೈಮ್ ಆಗಿದೆ ಅಂಥೇಳಿ ನಿಮಗೆ. ಅದರಲ್ಲೂ ವಿಶೇಷವಾಗಿ ಕೋವಿಡ್ ಟೈಮಲ್ಲಿ ಆನ್ಲೈನ್ ಕ್ಲಾಸು, ಇಂಟರ್ನೆಟ್ಟಿನ ಮುಖಾಂತರ ನಿಮಗೆ ಆನ್ಲೈನ್ ಕ್ಲಾಸು ಭಾಳ ಅನುಕೂಲ ಆಯ್ತಲ್ಲ ಮಕ್ಕಳೇ. ಶಾಲೆಗೆ ಹೋಗ್ದಲೇ ಮನೇಲೇ ಪಾಠ ಕಲಿಯೋದಕ್ಕೆ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದು ಯಾವುದು, ಈ ಇಂಟರ್ನೆಟ್. ಇದು ಒಂದು ಬಿಗ್ ನಿಮಗೆ ಗಿಫ್ಟ್ ಆಗಿ ನಿಮಗೆ ಕೋವಿಡ್ ಟೈಮಲ್ಲಿ ಪರಿಣಮಿಸ್ತು. ಆವಾಗಲಿಂದ ನೀವು ಎಷ್ಟು ಮಟ್ಟಿಗೆ ಇಂಟರ್ನೆಟ್ ಜೊತೆಯಲ್ಲಿ ಜಾಸ್ತಿ ಇನ್ವಾಲ್ವ್ ಆದ್ರಿ ಅಂತೇಳಿ ಗೊತ್ತಾಗ್ಬೋದು. ಅದಕ್ಕಿಂತ ಮುಂಚೆ ಟೀಚರ್ಸ್ ಫೋನ್ ಮುಟ್ಬೇಡಿ, ಫೋನ್ ಬಳಸಬೇಡಿ ಅಂತಿದ್ರು. ಆದರೆ ಆ ಟೈಮಲ್ಲಿ ಫೋನ್ ತಗೊಳ್ಳಿ, ಬಳಸ್ರಿ ಅಂತ ಹೇಳಕ್ಕೆ ಶುರು ಮಾಡಿದ್ರೆ ಅವಾಗ ನಿಮಗೆ ಭಾಳ ಖುಷಿನೇ ಆಗ್ಬಿಡ್ತು ಅಲ್ವಾ.
ನೋಡಿ, ಈಗ ಉತ್ತರವನ್ನು ಕಂಪ್ಲೀಟ್ ಮಾಡೋಣ. तुम चाहो तो पूरे एक पुस्तकालय की किताबों की विषय को कम समय में कहीं भी बेच सकते हो. इंटरनेट आधुनिक जीवन शैली का महत्वपूर्ण अंग बन गया है. शायद इसके बिना संचार और सूचना दोनों ही क्षेत्र ठप पड़ जाते हैं. ಇಷ್ಟು ಈ ರೀತಿಯಾಗಿ ವಿವರಣವಾಗಿ ಬರೆಯೋದಕ್ಕೆ ನೀವೆಲ್ಲ ಚೆನ್ನಾಗಿ ಓದೋದ್ರ ಜೊತೆಲಿ ಓದಿದ್ದನ್ನ ನೆನಪು ಮಾಡ್ಕೊಳ್ಳಿ. ನೆನಪಿನ ಜೊತೆಯಲ್ಲಿ ಆದಷ್ಟು ಹೆಚ್ಚಿಗೆ ಬರೆದು ನಿಮ್ಮ ಒಂದು ಕ್ಲಾರಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಮಕ್ಕಳೇ. ನೋಡೋಣ ಈಗ ಇನ್ನುವೇ ಈ ಒಂದು ಇಂಟರ್ನೆಟ್ ಕ್ರಾಂತಿಯಲ್ಲಿ ಇನ್ನು ಏನೆಲ್ಲ ಒಂದು ಡಿಸ್ಕಷನ್ಸನ್ನು, ಚರ್ಚೆಯನ್ನು ನಾವು ಮಕ್ಕಳು ಮತ್ತು ಕಂಪ್ಯೂಟರ್ ಟೀಚರ್ ನಡುವೆ ಇಲ್ಲಿ ಆಗ್ತಾ ಇದೆ. ನೋಡಿ ಮಕ್ಕಳೇ, ಅಜಯ್ को भी ಹಾಗೆ बताते हुए ಶಿಕ್ಷಕ್ ने कहा कि ಅಜಯ್ ಏನು ಮಾಡ್ತಾನೆ, ಹೌದು ಸರ್ ಅವ್ರು ಅಂತೇಳಿ ಮತ್ತೆ ಸರ್ ಇನ್ನೇನು ಈ ಒಂದು ಇಂಟರ್ನೆಟ್ ಇಂದ ನಮಗೆ ಏನೆಲ್ಲ ಒಂದು ವಿಷಯ ಇದೆ ಅಂತ ಕೇಳದಂಥ ಸಂದರ್ಭದಲ್ಲಿ ಅವನವನ ಕುತೂಹಲವನ್ನು ತಡಿಸೋದಕ್ಕೆ ಶಿಕ್ಷಕರು ಹೇಳ್ತಾರೆ, ಅವ್ರ ವಿಡಿಯೋ ಕಾನ್ಫರೆನ್ಸ್ ದ್ವಾರ ಏಕ್ ಜಗಹ बैठकर दुनिया के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. 8 ದೂರದರ್ಶನಗಳಲ್ಲಿ ಟೆಲಿವಿಷನ್ ಪರದೆಯಲ್ಲಿ ನಾವು ಬೇರೆ ಬೇರೆ ದೇಶದ, ಪ್ರಪಂಚದ ಯಾವುದೇ ದೇಶದ ಜನಗಳ ಜೊತೆಯಲ್ಲಿ, ಡೆಲಿಗೇಟ್ಸ್ಗಳ ಜೊತೆಯಲ್ಲಿ ನಾವು ಇವತ್ತು ಅನೇಕ ವಿಷಯಗಳ ಬಗ್ಗೆ ಸರ್ಕಾರದ ಪರವಾಗಿ ಅನೇಕ ಸರ್ಕಾರದ ಪ್ರತಿನಿಧಿಗಳು ಡಿಸ್ಕಸ್ಸನ್ನು ಮಾಡ್ತಾರೆ. ಅಂದರೆ ಒಂದು ದೇಶ ಅಂದಮೇಲೆ ಅನೇಕ ರೀತಿಯಲ್ಲಿ ವಿನಿಮಯ ಇರುತ್ತೆ ಅಲ್ವರಾ. ಎಕ್ಸ್ಪೋರ್ಟ್ ಇಂಪೋರ್ಟ್ ಇರ್ಬೋದು. ನಿಮಗೆ ಸೋಷಿಯಲ್ ಸ್ಟಡೀಸಲ್ಲಿ ಒಂದು ದೇಶದ ಒಂದು ರಾಜತಾಂತ್ರಿಕ ವಿಚಾರಗಳು ನಿಮಗೆ ಬರ್ತಾವೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಏನೆಲ್ಲ ಒಂದು ವಿಷಯಗಳ ಬಗ್ಗೆ ಡಿಸ್ಕಸ್ ನಡೆಯುತ್ತೆ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ನೀವೆಲ್ಲ COVID-19 ಅಂದರೆ ಕೊರೋನಾ ವೈರಸ್ಸು ಇಡೀ ವಿಶ್ವವ್ಯಾಪಿಯಾಗಿ ಸ್ಪ್ರೆಡ್ ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲೂ ಕೂಡ ನಮ್ಮ ದೇಶದ ಪ್ರಧಾನಿಗಳು ಇತರೆ ಅಂದರೆ ಇಡೀ ಪೂರ್ತಿ ರಾಜ್ಯದ ಎಲ್ಲ CMಗಳ ಜೊತೆಯಲ್ಲಿ ಏನೆಲ್ಲ ಒಂದು ಪ್ರಿಕಾಷನ್ಸನ್ನು ತಗೋಬೇಕು, ಜನತೆನ ಯಾವ ರೀತಿ ನೀವು ಸೇವ್ ಮಾಡಬೇಕು, ಸೇಫಾಗಿ ಅವ್ರನ್ನ ಈ ವೈರಸ್ಸಿಂದ ನೀವು ಬಚಾವ್ ಮಾಡಬೇಕು ಅಂತೇಳಿ ಅನೇಕ ಗೈಡ್ಲೈನ್ಸ್ಗಳನ್ನು ಆಯಾ ರಾಜ್ಯಕ್ಕೆ ನೇರವಾಗಿ ಫಿಸಿಕಲ್ ಆಗಿ ಹೋಗಿ ಮೀಟ್ ಮಾಡ್ತಕ್ಕಂಥ ಸಂದರ್ಭ ಆಗಿರಲಿಲ್ಲ. ಯಾಕಪ್ಪ ಅಂದರೆ ಆ ಒಂದು ವೈರಸ್ಸು ದಾಳಿ ಮಾಡುತ್ತೆ, ಅಟ್ಯಾಕ್ ಮಾಡಿ ಎಲ್ಲರಿಗೂ ತೊಂದರೆ ಕೊಡುತ್ತೆ ಅಂತೇಳಿ. ಹಾಗಾಗಿ ಇಂಟರ್ನೆಟ್ ಆ ಟೈಮಲ್ಲಿ ಬಹಳ ಅನುಕೂಲಕಾರಿಯಾಗಿ ಪ್ರಯೋಜನಕಾರಿಯಾಗಿ ಬಳಕೆ ಆಯಿತು. ನೋಡಿ, ಇಲ್ಲಿ ಚಿತ್ರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಈ TV ಪರದೆಯಲ್ಲಿ ನೋಡಿ ಬೇರೆ ಬೇರೆ ಸ್ಥಳದಲ್ಲಿರ್ತಕ್ಕಂಥವ್ರು ಬೇರೆ ಬೇರೆ ಜಾಗದಲ್ಲಿ, ಆಫೀಸಲ್ಲಿ ಅಥವಾ ಪ್ರತಿನಿಧಿಗಳಲ್ಲಿ ವಿಷಯಗಳನ್ನು ಒಟ್ಟಿಗೆ ಈ ಒಂದು ಮೂಲಕ ಚರ್ಚೆ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಜೊತೆಗೆ ತಮ್ಮ ತಮ್ಮ ಆಫೀಸ್ ಅಥವಾ ಮನೆಗಳಲ್ಲಿ ಕೂತ್ಕೊಂಡೆ ಇವರು ಮಾತಾಡ್ತಕ್ಕಂಥ ವಿಷಯಗಳು ಕೂಡ ಅವರಿಗೆ ಅಲ್ಲಿ ಇದೇ ಥರ ಅವರ ಒಂದು ಈ ಒಂದು ಪರದೆನಲ್ಲಿ, ಸ್ಕ್ರೀನಲ್ಲಿ ಅವರಿಗೆ ಇವ್ರ ಮುಖಗಳು ಕೂಡ ಅಲ್ಲಿ ಕಾಣ್ತವೆ ಅಲ್ವಾ. ಗೊತ್ತಾಯ್ತಲ್ಲ ಮಕ್ಕಳೇ. ನೋಡಿ, एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಅಂದ್ರೆ ವಿಭಿನ್ನ ದೇಶಗಳಲ್ಲಿರ್ತಕ್ಕಂಥ ಜನಗಳ ಜೊತೆಯಲ್ಲಿ ಒಂದೇ ಕೋಣೆಯಲ್ಲಿ ಕುತ್ಕೊಂಡ್ಬಿಟ್ಟು ಡಿಸ್ಕಸ್ಸನ್ನ ಅಂದರೆ ಪರಸ್ಪರ ವಿಚಾರ ವಿನಿಮಯನ ಮಾಡ್ಕೊಳ್ತಕ್ಕಂಥ ಒಂದು ಸುವಿಧಾ ಅಂದರೆ ಒಂದು ಅನುಕೂಲತೆಯನ್ನು ನಾವಿಲ್ಲಿ ನೋಡ್ಬೋದು. ಮುಂದೆ ಹೋಗೋಣ. ಅಂಜಲಿನೇ ಪ್ರಶ್ನೆ ಕಿ ಹಾಕಿ ನೇಹಾ ಕೆ ಸಾಥ್ ಅಂಜಲಿ ಬಿ ಹೈ ಯಹಾ ಪರ್. ಅಂಜಲಿ ಕೂಡ ಇದ್ದಾಳೆ. ಅಂಜಲಿಯ ಒಂದು ಪ್ರಶ್ನೆ ಏನಾಗಿದೆಯಪ್ಪ ಅಂದರೆ, ಕ್ಯಾ ಇಂಟರ್ನೆಟ್ ಕಿ ಸಹಾಯತಾ ಸೆ ಬೇರೋಜ್ಗಾರಿ ಕೋ ಮಿಟಾ ಸಕ್ತೆ ಹೈ. ಅಂಜಲಿಯ ಒಂದು ಬಹಳ ಗುಡ್ ಕ್ವಶನ್ ಇಲ್ಲಿ ನಮಗೆ ಕಾಣ್ತಾ ಇದೆ. ಮುಂದೆ ಫ್ಯೂಚರಲ್ಲಿ ನೀವೆಲ್ಲ ದೊಡ್ಡರಾಗ್ತಿರಲ್ವಾ, ನಿಮಗೂ ಕೂಡ ಒಂದು ಜಾಬ್ ಅನ್ನೋದು ಬೇಕು, ಉದ್ಯೋಗ ಅಂತಕ್ಕಂಥದ್ದು ಬೇಕೇ ಬೇಕಲ್ವಾ. ಯಾಕಪ್ಪ ಅಂದರೆ ದೊಡ್ಡವರಾದ್ಮೇಲೆ ಜವಾಬ್ದಾರಿಗಳು ನಿಮಗೆ ಅದು ತಾನಾಗೆ ಬರುತ್ತೆ. ಆ ಒಂದು ಜವಾಬ್ದಾರಿ ನಿಭಾವಣೆಗೆ ಒಂದು ಕೆಲಸ ಅನ್ನೋದಿರಬೇಕು ಅಲ್ವಾ. ಈ ಕೆಲಸ ಇಲ್ಲ ಅಂದ್ರೆ ಏನಾಗುತ್ತೆ, बेरोजगारी की समस्या बढ़ जाती है. बेरोजगारी की समस्या का मतलब क्या होता है, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಂತಕ್ಕಂಥದ್ದು, ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ಯಾವುದೇ ದೇಶಕ್ಕೆ ದೊಡ್ಡ ಒಂದು ರೋಗ ಇದ್ದಂಗೆ ಅಲ್ವಾ. ಆ ಒಂದು ಈ ದೊಡ್ಡ ಸಮಸ್ಯೆಯನ್ನು ಆಯಾ ದೇಶಗಳು ಸುಧಾರಣೆ ಮಾಡೋದಕ್ಕೆ ಏನೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊತವೆ ಮತ್ತು ಜನಗಳಿಗೆ ಏನೆಲ್ಲ ಒಂದು ಅಲ್ವಾ
ವ್ಯವಸ್ಥೆ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತೇವೆ. ಇಂಟರ್ನೆಟ್ನ ಒಂದು ಸಹಾಯದಿಂದ ನಾವು ನಿರುದ್ಯೋಗವನ್ನ ಹೋಗಲಾಡಿಸ್ಬಹುದಾ, ಮಿಟಾಸಕ್ತೆ ಹೈ ಸಾಲ್ವ್ ಮಾಡಬಹುದಾ. ಶಿಕ್ಷಕ್ ने उत्तर दिया कि अंजलि की एक प्रश्न के लिए, ಅಂಜಲಿಯ ಈ ಪ್ರಶ್ನೆಗೆ ಶಿಕ್ಷಕರು ಏನಂತ ಹೇಳ್ತಾರೆ, ಹಾ ಜರೂರ್, ಹೌದು ಖಂಡಿತ, ಹೆಸ್. ಭಾರತ್ ಮೇ ಐಟಿ ಅಂದ್ರೆ ಇವತ್ತೆಲ್ಲ ಐಟಿ ಸೆಕ್ಟರ್ ನಮ್ಮ ಭಾರತದ ದೇಶದ ತುಂಬಾ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಐಟಿ ಹಬ್ ಅಂತೇಳಿ, ನಮ್ಮ ಬೆಂಗಳೂರು ಅಂತ ಐಟಿ ಹಬ್ ಅಲ್ವಾ. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಐಟಿ ಮೀನ್ಸ್ ಮಾಹಿತಿ ತಂತ್ರಜ್ಞಾನ ಅಲ್ವಾ. ಮತ್ತೊಂದು ಅವ್ರ ITS ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಂದ್ರೆ ಮಾಹಿತಿ ತಂತ್ರಜ್ಞಾನದ ಸುಧಾರಿತ ಅಥವಾ ಪರಿವರ್ತಿತ ಸೇವೆಗಳು. ಸರ್ವಿಸಸ್ ಮೀನ್ಸ್ ಸೇವೆಗಳು, ಎನೇಬಲ್ಡ್ ಅಂದ್ರೆ ಪರಿವರ್ತಿತ ಅಥವಾ ಸುಧಾರಿತ. ಗೊತ್ತಾಯ್ತಾ? ಅಂದ್ರೆ ಯಾವ್ದಾದ ಕ್ಷೇತ್ರ ಅಂದ್ರೆ ಯಾವುದೋ ಒಂದು ಸಂಸ್ಥೆಗೆ ಅಥವಾ ಯಾವುದೋ ಒಂದು ಕಂಪನಿಗೆ ಅನೇಕ ಸೇವೆಗಳು ಬೇಕಾಗತ್ತೆ. ಆ ಸೇವೆಗಳನ್ನೆಲ್ಲ ತಾನೇ ಪೂರೈಸ್ಕೊಳಕ್ ಸಾಧ್ಯ ಇಲ್ಲ. ಯಾವುದೋ ಒಂದು ಈ ಸೇವೆಗಳನ್ನು ಕೊಡ್ತಕ್ಕಂಥ ಮತ್ತೊಂದು ಸಂಸ್ಥೆಯನ್ನು ಅವಲಂಬಿಸ್ಬೇಕಾಗತ್ತೆ. ಅಂತ ಒಂದು ಅವಲಂಬಿತ ಸಂಸ್ಥೆನ ಏನಂತ ಕರೀತಾರಪ್ಪ ಅಂದ್ರೆ BPO ಸೆಕ್ಟರ್ ಅಂತ ಕರೀತಾರೆ. ಈ BPO ಸೆಕ್ಟರ್ ITES ಅಲ್ಲಿ ಬರ್ತಕ್ಕಂಥದ್ದು. BPO ಅಂದ್ರೆ ಏನಪ್ಪ ಅಂದ್ರೆ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತೇಳಿ, ಅಂದ್ರೆ ವ್ಯಾಪಾರ ಪ್ರಕ್ರಿಯೆ ಹೊರಗುತ್ತಿಗೆ ಅಂತೇಳಿ ನಾವು ಕನ್ನಡದಲ್ಲಿ ಕರೀಬಹುದು. ಅಂದ್ರೆ ಎಂಪ್ಲಾಯೀಸ್ ಅನ್ನ ಒದಗಿಸ್ಕೊಡೋದಿರ್ಬೋದು, ಅಥವಾ ಅನೇಕ ಏನೆಲ್ಲ ಒಂದು ಸಬ್ ವರ್ಕ್ಗಳು ಅಥವಾ ಸಬ್ ಪಾರ್ಟ್ಸ್ ಇರುತ್ತೋ ಅದನ್ನೆಲ್ಲ ಇವರು ಕಡಿಮೆ ಖರ್ಚಿನಲ್ಲಿ ಒಂದು ಕಂಪನಿಗೆ ಇವರು ಸಹಾಯಕವಾಗಿ ಮಾಡಿಕೊಡ್ತಾರೆ. ಇದನ್ನು ನಾವು ಕೆಲವಾರು ವರ್ಷಗಳಲ್ಲಿ ಅಥವಾ ಈಗಲೂ ಕೂಡ ಕೆಲವೊಂದು ಭಾಗದಲ್ಲಿ ಗುತ್ತಿಗೆ ಕೆಲಸ ಅಂತ ಕರಿತೀವಿ ಅಲ್ವಾ, ಕಾಂಟ್ರಾಕ್ಟ್ ಬೇಸಿಸ್ ವರ್ಕ್ಸ್ ಅಂತೇಳಿ. ಆ ರೀತಿ ಮಾಡ್ತಕ್ಕಂಥದ್ದು. ಮುಂದೆ ನೋಡೋಣ. ಇನ್ ಸಂಸ್ಥಾಂಕ ಪ್ರವೇಶ, ಈ ಸಂಸ್ಥೆಗಳು IT ಸೆಕ್ಟರ್ಗಳು ಅಥವಾ IT ಕಂಪನೀಸ್ಗಳು ಮತ್ತು ITES ಕಂಪನೀಸ್ಗಳ ಒಂದು ಎಂಟ್ರಿಯಿಂದ ಇಂಟರ್ನೆಟ್ಟಿಂದ ಅದು ಸಾಧ್ಯವಾಗಿದೆ. ಇಂಟರ್ನೆಟ್ ಈ ಒಂದು ಸಂಸ್ಥೆಗಳ ಮೂಲಕ, ಈ ಸಂಸ್ಥೆಯಲ್ಲಿ ಎಲ್ಲ ಇಂಟರ್ನೆಟ್ಟನ್ನು ಬಳಕೆ ಮಾಡೋದ್ರ ಮುಖಾಂತರ ಇವತ್ತು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಿದೆ. ಅಂದರೆ ಇಂಥ ಸೆಕ್ಟರ್ಗಳಲ್ಲಿ ಅನೇಕ ಉದ್ಯೋಗಿಗಳು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂಸ್ಥೆಗಳು ಬರಲಾಗಿ ಇವತ್ತು ಸರ್ಕಾರದ ಹೊರೆ ಕಡಿಮೆ ಆಗಿದೆ. ಇಲ್ಲಾಂದರೆ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಕೊಡಬೇಕು ಅಂದರೆ ಗೌರ್ಮೆಂಟಿಗೆ ಎಷ್ಟು ಭಾಳ ಕಷ್ಟ ಆಗ್ತಾ ಇತ್ತು ಅಲ್ವಾ. ಇವತ್ತು ಪ್ರೈವೇಟ್ ಸೆಕ್ಟರ್ಗಳಿರೋದ್ರಿಂದ, ಇಂಥ IT ಕಂಪ್ನಿಗಳಿಂದ ಇವತ್ತು ಎಷ್ಟೋ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಿದೆ ಅಂತೇಳಿ ಶಿಕ್ಷಕರು ಈ ಮೂಲಕ ಹೇಳ್ತಾರೆ ಅಲ್ವಾ. ಮಕ್ಕಳೇ ಅರ್ಥವಾಯ್ತಲ್ವಾ? ಮುಂದೆ ಹೋಗೋಣ. ನೋಡಿ, ಇನ್ಸೆ ಅನ್ಗಿನಿತ ಲೋಗೋಂಕು ರೋಜ್ಗಾರ್ ಮಿಲಾ ಹೈ. ಇವುಗಳಿಂದ, ಯಾವುಗಳಿಂದ? IT ಮತ್ತು ITES ಅಂತಹ ದೊಡ್ಡ ದೊಡ್ಡ ಒಂದು IT ಕಂಪನಿಗಳಿಂದ ಅಗಣಿತ ಸಂಖ್ಯೆಯ ಅಂದರೆ ಅಸಂಖ್ಯಾತ ಜನಗಳಿಗೆ, ಅಂದರೆ ಬಹಳಷ್ಟು ಅಂದರೆ ಸಂಖ್ಯೆಯ ಜನಗಳಿಗೆ ರೋಜ್ಗಾರ್ ಮಿಲಾ ಹೈ. ರೋಜ್ಗಾರ್ ಮೀನ್ಸ್ ಉದ್ಯೋಗ, ಎಂಪ್ಲಾಯ್ಮೆಂಟ್. ರೋಜ್ಗಾರ್ಗೆ ವಿರುದ್ಧ ಶಬ್ದ ಬೇರೋಜ್ಗಾರ್. ಗೊತ್ತಾಯ್ತಲ್ಲ ಮಕ್ಕಳೇ? ಇಂಟು ವಿಲೋಮ ಶಬ್ದಕ್ಕೆ ಚಿಹ್ನ, ಅಪೋಸಿಟ್ ಸಿಂಬಲ್ इंटू मार्क अल्वा. बेरोजगारी के लिए रोजगार, रोजगार का बेरोजगारी. अर्थवाಯ್ತಲ್ವಾ? और सिर्फ हमारे देश में ही नहीं, ಇಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, कई देशों की आर्थिक स्थिति में भी सुधार हुआ है. ಅನೇಕ ದೇಶಗಳ, ಕೆಲವು ದೇಶಗಳ ಒಂದು ಎಕನಾಮಿಕ್ ಕಂಡೀಷನ್ಸ್ ಅಲ್ಲೂ ಕೂಡ ಸುಧಾರಣೆ ಉಂಟಾಗಿದೆ. ಆ ವಿದ್ಯಾರ್ಥಿಗಳೇ, ನಾವೀಗ ಇಲ್ಲಿ ಈ ಒಂದು IT ಮತ್ತೆ ITES ಇಂದ ಏನೆಲ್ಲ ಒಂದು ಸಾಧ್ಯತೆಗಳಾಯಿತು ಅಂದರೆ ಇಂಟರ್ನೆಟ್ನ ಒಂದು ಸಹಾಯದಿಂದ ಈ ಒಂದು ಸಂಭವನೀಯ ಒಂದು ಅವಕಾಶಗಳು ನಮಗೆ ದೊರೀತಾ ಬಂತು. ಇನ್ಸೆ ಅನಗಿನಿತ ಲೋಗಂಕು, ಅಸಂಖ್ಯಾತ ಜನಗಳಿಗೆ ಬೇರೋಜ್ಗಾರ್ ಮಿಲಾ, ನಿರುದ್ಯೋಗ ಅಂತಕ್ಕಂಥದ್ದು ನಿವಾರಣೆ ಆಗಿ ಉದ್ಯೋಗ ಅಂತಕ್ಕಂಥದ್ದು ಸಿಕ್ಕಿದೆ, ಮಿಲಾ ಹೈ, ದೊರೆತಿದೆ. ಅವ್ರು ಸಿರ್ಫ್ ಹಮಾರೆ ದೇಶಕ್ಕೆ ಅಥವಾ ದೇಶ ಮೇ ಹಿ ನಹಿ, ನಮ್ಮ ದೇಶದಲ್ಲಿ ಮಾತ್ರ ಒಂದು ಈ ಒಂದು ಆಪರ್ಚುನಿಟೀಸ್ ಅಥವಾ ಇಂಥ ಒಂದು IT ಕಂಪನಿಗಳ ಒಂದು ಆಗಮನದಿಂದ, ಪ್ರವೇಶದಿಂದ ಈ ಒಂದು ಉದ್ಯೋಗದ ಒಂದು ಪೂರೈಕೆ ಅಂತಕ್ಕಂಥದ್ದು ಆಗಿಲ್ಲ. ಬದಲಾಗಿ ಕೈ ದೇಶೋಂಕಿ ಆರ್ಥಿಕ ಸ್ಥಿತಿ ಮೇ ಬಿ ಸುಧಾರುವ, ಅನೇಕ ದೇಶಗಳ ಒಂದು ಎಕನಾಮಿಕ್ ಕಂಡೀಷನ್ ಕೂಡ, ಅಂದರೆ ಎಕನಾಮಿಕ್ ಅಂದರೆ ಆರ್ಥಿಕವಾದ ಒಂದು
ಬದಲಾವಣೆ ಅಂದರೆ ಒಂದು ಜನಗಳ ಒಂದು ಜೀವನ ಮಟ್ಟದ ಸುಧಾರಣೆ, ಅಂದರೆ ಅವರ ಒಂದು ಆರ್ಥಿಕ ಮಟ್ಟದ ಒಂದು ಲೆವೆಲ್ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಮಾಡಿದೆ. ಅಂದರೆ ಇದು ಒಂದು ರೀತಿಯಲ್ಲಿ ಒಂದು ಬ್ಯಾಲೆನ್ಸಿಗೆ ಒಂದು ಸಮತೋಲನವನ್ನು ತರೋದಕ್ಕೆ ಸರ್ಕಾರದ ಜೊತೆಯಲ್ಲಿ ಈ ಒಂದು ಕಂಪನಿಗಳ ಕಡೆ ಒಂದು ದೊಡ್ಡ ಪಾತ್ರ, ಈ ಒಂದು ಇಂಟರ್ನೆಟ್ನ ಒಂದು ಸಹಾಯದಿಂದ ಇವತ್ತು ಅನೇಕರಿಗೆ ಉದ್ಯೋಗವನ್ನು ಕೊಡಿಸೋದ್ರ ಜೊತೆಯಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಕೂಡ ಹೋಗಲಾಡಿಸೋದಕ್ಕೆ ಇಂಟರ್ನೆಟ್ ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸಿದೆ ಅಂತೇಳಿ ಶಿಕ್ಷಕರ ಈ ಮೂಲಕ, ಕಂಪ್ಯೂಟರ್ ಟೀಚರ್ ಎಷ್ಟೆಲ್ಲ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾ ನಾವು ಕೂಡ ತಿಳಿತಾ ಇದ್ದೇವಲ್ಲ ಮಕ್ಕಳೇ, ನಿಮಗೂ ಕೂಡ ಅನೇಕ ಮಾಹಿತಿಗಳು ಇಂಟರ್ನೆಟ್ ಬಗ್ಗೆ ನಿಮಗೆ ಈ ಪಾಠ ನಿಮಗೆ ಕೊಡ್ತಾ ಇದೆ. ಮುಂದೆ ಹೋಗೋಣ ನೋಡಿ, ಇನ್ನು ಏನೆಲ್ಲ ಚರ್ಚೆಗಳು ಇಲ್ಲಿ ಶಿಕ್ಷಕರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿದ್ದಾರೆ, ಆಕ್ಟಿವ್ ಆಗಿಲ್ಲಿ ಆಮೋದನೆ ಶಿಕ್ಷಕ ಸೇ ಸೋಷಲ್ ನೆಟ್ವರ್ಕಿಂಗ್ ಮೀನ್ಸ್ ಸೋಷಿಯಲ್ ನೆಟ್ವರ್ಕಿಂಗ್, ಸಾಮಾಜಿಕ ಜಾಲತಾಣಗಳು ಅಥವಾ ಸಾಮಾಜಿಕ ಜಾಲತಾಣದಿಂದ ಬಾರೇಮೆ ಪೂಚ ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಆಮೋದು ಪ್ರಶ್ನೆ ಕೇಳ್ತಾನೆ. ಸರ್, ಸೋಷಿಯಲ್ ನೆಟ್ವರ್ಕಿಂಗ್ ಅಂದ್ರೆ ಏನು, ಅದರಿಂದ ಏನು ಪ್ರಯೋಜನ ಅಂತ ಕೇಳಿದಾಗ ಶಿಕ್ಷಕನೇ ಬತಾಯ ಕಿ ಸೋಷಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಕೋಜ ಹೈ. ಸೋಷಿಯಲ್ ನೆಟ್ವರ್ಕಿಂಗ್ ಅಂತಕ್ಕಂಥದ್ದು ಒಂದು ಕ್ರಾಂತಿಪೂರ್ಣವಾಗಿರ್ತಕ್ಕಂಥ ಒಂದು ಮಹತ್ತರ ಬದಲಾವಣೆಯ ಒಂದು ಶೋಧನೆ ಆಗಿದೆ, ಸಂಶೋಧನೆ ಆಗಿದೆ. ಕೋಜ್ ಮೀನ್ಸ್ ಶೋಧನ್, रिसर्च हलवा, जिसने दुनिया भर के लोगों को एक जगह पर ಲಾಕ್ ಕಡಾ ಕರ್ ದಿಯಾ. ಇದೇನ್ ಮಾಡಿದೆ, ಈ ಸೋಷಿಯಲ್ ನೆಟ್ವರ್ಕಿಂಗ್ ಅಂತಕ್ಕಂಥದ್ದು, ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಪ್ರಪಂಚದೆಲ್ಲ ಜನಗಳನ್ನ ಒಂದು ಸ್ಥಳಕ್ಕೆ ತಂದು ಕೂರಿಸ್ಬಿಟ್ಟಿದೆ, ತಂದು ನಿಲ್ಲಿಸ್ಬಿಟ್ಟಿದೆ. ಒಂದು ಸ್ಥಳ, ಯಾವುದಾದ ಸ್ಥಳ, ಅಂತರ್ಜಾಲವೆಂಬ ಮಹಾಜಾಲ, ಅಂತರ್ಜಾಲವೆಂಬ ಒಂದು ನಿಲ್ದಾಣಕ್ಕೆ ತಂದು ನಿಲ್ಲಿಸಿದೆ. ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕೈ ಸೈಡ್ಸ್ ಹೈ. ಸೋಷಿಯಲ್ ನೆಟ್ವರ್ಕಿಂಗ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಸೈಟ್ಸ್ ಇದಾವೆ, ಅಂದರೆ ಕೆಲವು ತಾಣಗಳಿದಾವೆ. ಏನು ತಾಣಗಳು? ಜೈಸೆ ಉದಾಹರಣೆಗೆ ಫೇಸ್ಬುಕ್, ನಿಮಗೆಲ್ಲ ಗೊತ್ತಿದೆ ಫೇಸ್ಬುಕ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ನು, ಆರ್ಕುಟ್, ಟ್ವಿಟರ್, ಲಿಂಕ್ಡ್ಇನ್ ಆದಿ ಮುಂತಾದ ಒಂದು ಅಪ್ಲಿಕೇಶನ್ಸ್ಗಳು ಇವತ್ತು ನಾವು ಇಂಟರ್ನೆಟ್ ಸಹಾಯದಿಂದ ನಾವು ಇವನ್ನೆಲ್ಲ ಬಳಕೆ ಮಾಡ್ತಾ ಇದೀವಿ ಅಲ್ವಾ. ನೋಡಿ, ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಮತ್ತು ಯೂಟ್ಯೂಬ್ ಇದೆ ಅಲ್ವಾ, ಟೆಲಿಗ್ರಾಮ್ ಇದೆ, ಲಿಂಕ್ಡ್ಇನ್ ಇದೆ ಅಲ್ವರ, ಅನೇಕ ಇದಾವೆ ನೋಡಿ, ಇನ್ಸ್ಟಾಗ್ರಾಮ್ ಇದೆ. ಇವೆಲ್ಲ ನಮಗೆ ಇವತ್ತು, ಟ್ವಿಟರ್ ಇದೆ, ಇವೆಲ್ಲ ನಮಗೆ ಬಹಳ ಅನೇಕರಿಗೆ ಸಕ್ರಿಯವಾಗಿ ಜಾಲತಾಣವನ್ನು ಬಳಸ್ಕೊಳ್ಳೋದಕ್ಕೆ ಇವೆಲ್ಲ ಸಹಾಯ ಮಾಡ್ತದೆ. ಇದರಲ್ಲಿ ಅನೇಕ ಮಾಹಿತಿಗಳು ಕೂಡ ನಮಗೆ ಸಿಗುತ್ತೆ, ಲರ್ನಿಂಗ್ ಸಿಗುತ್ತೆ, ಅಂದರೆ ಕಲಿಕೆಗೆ ಅನೇಕ ವಿಷಯಗಳು ಕೂಡ ಕೆಲವೊಂದು ಅಪ್ಲಿಕೇಶನ್ಸ್ ನಮಗೆ ಸಪೋರ್ಟ್ ಮಾಡ್ತವೆ. ಕೆಲವೊಂದು ವಿನೋದವನ್ನು, ಅಂದರೆ ಹಾಸ್ಯವನ್ನು, ಎಂಟರ್ಟೈನ್ಮೆಂಟನ್ನು ಕೊಡ್ತಕ್ಕಂಥ ಒಂದು ಅಪ್ಲಿಕೇಶನ್ಗಳು ಕೂಡ ಆಗಿದ್ದಾವೆ. ಕೆಲವು ಜಾಬನ್ನು ಕೊಡ್ತಕ್ಕಂಥ, ಉದ್ಯೋಗದ ಒಂದು ಹುಡುಕಾಟಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಜಾಲತಾಣಗಳನ್ನು ನಾವಿಲ್ಲಿ ನೋಡ್ಬೋದು. ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ, ಡಿಸ್ಕಷನ್ ಮಾಡ್ತಕ್ಕಂಥ ಒಂದು ಜಾಲತಾಣಗಳಿದ್ದಾವೆ ಅಲ್ಲವರ. ಟ್ವಿಟರ್ ಅಂತವು ಒಬ್ಬರು ಮತ್ತೊಬ್ಬರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಅಥವಾ ವಾದ ಪ್ರತಿವಾದವನ್ನು ಮಾಡ್ತಕ್ಕಂಥ ಒಂದು ಜಾಲತಾಣ ಕೂಡ ಆಗಿದೆ. ಇನ್ನು ಸೈಟಂಕೀಕರಣ, ಈ ಎಲ್ಲ ಒಂದು ಸೈಟ್ಸ್ಗಳ, ಅಂದರೆ ಇವೆಲ್ಲ ಏನು ತಾಣಗಳಿದಾವಲ್ವ, ಈ ಅಪ್ಲಿಕೇಶನ್ಸು, ಈ ಒಂದು ಆ್ಯಪ್ಸ್ ಅಥವಾ ಅಪ್ಲಿಕೇಶನ್ಸ್ಗಳ ಒಂದು ಕಾರಣದಿಂದ ದೇಶ ವಿದೇಶಕ್ಕೆ ಲೋಗೋಂಕಿ ರೆಹನ್ ಸೆಹನ್, ನಮ್ಮ ದೇಶದ ಅಥವಾ ಬೇರೆ ದೇಶದ ಒಂದು ಜನಗಳ ಒಂದು ಇರುವಿಕೆ ಮತ್ತು ಅವರ ಒಂದು ತಾಳ್ವಿಕೆ ಇರ್ಬೋದು, ವೇಷಭೂಷ, ಅವರ ಒಂದು ಕಲ್ಚರು, ಡ್ರೆಸ್ ಸೆನ್ಸ್ ಇರ್ಬೋದು ಅಲ್ವಾ, ಅವರ ಒಂದು ಆಹಾರ ಪದ್ಧತಿ ಇರ್ಬೋದು, ಅಲ್ಲಿ ನೇರವಾಗಿ ಹೋಗಿ ನೋಡೋಕ್ಕಾಗಲ್ಲ. ನಾವು ಈ ಜಾಲತಾಣಗಳ ಮುಖಾಂತರ ನಾವು ಕಣ್ಣಾರೆ ಕಾಣೋದಕ್ಕೆ ದೊಡ್ಡ ಮಹತ್ತರವಾದ ಒಂದು ದಾರಿದೀಪ ಆಗಿದೆ ಅಂತ ಹೇಳ್ಬೋದು. ಖಾನ್ ಪಾನ್ಕೆ ಅಲಾವ, ಅವರ ಒಂದು ಊಟೋಪಚಾರ ಇರ್ಬೋದು, ಆಹಾರ ಪದ್ಧತಿ ಅಲ್ವಾ, ತಿಂಡಿ ತಿನಿಸುಗಳಿರ್ಬೋದು. ಉಸ್ಕೆ ಅಲಾವ ಸಂಸ್ಕೃತಿ, ಕಲ್ಚರ್, ಅವರ ಕಲ್ಚರ್ ಏನು, ಅವರ ಒಂದು ಏನೆಲ್ಲ ಒಂದು ಸಾಂಪ್ರದಾಯಿಕತೆಯ ಒಂದು ಚಟುವಟಿಕೆಗಳಿದ್ದಾವೆ, ಕಲಾತ್ಮಕ ಚಟುವಟಿಕೆಗಳಿದ್ದಾವೆ, ಅಧಿಕ ಪ್ರಭಾವ ಮುಂತಾದವುಗಳ ಒಂದು ಪ್ರಭಾವ, ಎಫೆಕ್ಟ್ ಶೀಘ್ರಾತಿ ಶೀಘ್ರ ಹಮಾರೆ ಸಮಾಜ್ ಪರ್ ಪಡ್ ರಹಾ ಹೈ, ನಮ್ಮ ಸಮಾಜದ ಮೇಲೆ ಬಹುಬೇಗನೆ, ಶೀಘ್ರಾತಿ ಶೀಘ್ರ ಮೀನ್ಸ್ ಬೇಗನೆ, ಬಹುಬೇಗನೆ, ಆದಷ್ಟು ಬೇಗನೆ ಒಂದು ಕಲ್ಚರು ಇನ್ನೊಂದು ದೇಶದ ಮೇಲೆ ಪರಿಣಾಮವನ್ನು ಉಂಟು ಮಾಡಿ ಅದನ್ನು ಅಳವಡಿಸ್ಕೊಳ್ಳೋದಿರ್ಬೋದು ಅಲ್ವಾ, ಅದನ್ನು ಅಪ್ಲೈ ಮಾಡ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ನಮ್ಮಲ್ಲಿ ಬೆಳೆದಿದೆ.
बच्चों इतना ही नहीं ಮಕ್ಕಳೇ ಇಷ್ಟು ಮಾತ್ರ ಅಲ್ಲ ಭಾರತ್ ಜೈಸೆ ಪ್ರಗತಿಶೀಲ ರಾಷ್ಟ್ರ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರ ಡೆವಲಪ್ಡ್ ಕಂಟ್ರೀಸ್ಗಳಿಗೆ ನಮ್ಮ ಇಂಡಿಯಾದಂಥ ಡೆವಲಪ್ಮೆಂಟ್ ಕಂಟ್ರೀಸ್ಗಳಿಗೆ ಈ ಸಾಮಾಜಿಕ ಜಾಲತಾಣ ಅಂದರೆ ಏನು ಈ ನೆಟ್ವರ್ಕ್ ಅಂತಕ್ಕಂಥದ್ದು ಇಂಟರ್ನೆಟ್ ಅಂತಕ್ಕಂಥದ್ದು ಯಾವ ರೀತಿ ಸಹಕಾರಿಯಾಗಿದೆ ಸರ್ಕಾರಕ್ಕೂ ಕೂಡ ಗೌರ್ಮೆಂಟ್ಗೂ ಕೂಡ ಯಾವ ರೀತಿ ಸಹಕಾರಿಯಾಗಿದೆ ನೋಡಿ ಈ ಗವರ್ನೆನ್ಸ್ ಅರ್ಥಾತ್ ಈ ಪ್ರಶಾಸನ್ ಅಂದರೆ ಎಲೆಕ್ಟ್ರಾನಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಅಂತೇಳಿ ಅಂದರೆ ತಾಂತ್ರಿಕತೆಯ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ನೋಡ್ಬೋದು ಅಂದರೆ ರಾಜತಾಂತ್ರಿಕತೆ ಎಲೆಕ್ಟ್ರಾನಿಕ್ ಅಡ್ಮಿನಿಸ್ಟ್ರೇಷನ್ ನಾವು ಇಲ್ಲಿ ನೋಡ್ಬೋದು ಇವತ್ತು ಈ ಗವರ್ನೆನ್ಸ್ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರನೂ ಕೂಡ ಸೆಂಟ್ರಲ್ ಗೌರ್ಮೆಂಟು ಈ ಗವರ್ನೆನ್ಸ್ ಅಂತಕ್ಕಂತ ಹೇಳಿ ಒಂದು ಸಾಮಾಜಿಕ ಜಾಲತಾಣವನ್ನು ಕ್ರಿಯೇಟ್ ಮಾಡಿದೆ ಅದರಲ್ಲಿ ಅನೇಕ ವಿಷಯ ಸರ್ಕಾರದ ಒಂದು ಕಾರ್ಯಚಟುವಟಿಕೆಗಳು ಕಾರ್ಯಕಲಾಪಗಳು ಏನೆಲ್ಲ ಒಂದು ದೇಶದಲ್ಲಿ ಏನೆಲ್ಲ ಒಂದು ಪ್ಲ್ಯಾನ್ಸನ್ನು ದೇಶದ ಜನತೆಗೆ ಮತ್ತು ಕಂಟ್ರಿ ಡೆವಲಪ್ಮೆಂಟ್ಗೆ ಏನೆಲ್ಲ ಒಂದು ಕಾರ್ಯಯೋಜನೆಗಳನ್ನು ಪಂಚವಾರ್ಷಿಕ ಯೋಜನೆಗಳು ಅಂತೇಳಿ 5 ಇಯರ್ ಪ್ಲ್ಯಾನ್ಸ್ ಅಂತೇಳಿ ನೀವು ಸೋಷಿಯಲ್ ಸ್ಟಡೀಸ್ ಎಲ್ಲ ಓದ್ತಿರಲ್ವ ಅವೆಲ್ಲ ವಿಷಯಗಳನ್ನು ಅಪ್ಡೇಟನ್ನು ಮಾಡ್ತಾ ಇರ್ತಾರೆ ಜಾಬ್ ಮತ್ತೊಂದು द्वारा बदलाव लाने की कोशिश कर रहे हैं ಈ ಗವರ್ನೆನ್ಸ್ಗೆ ದ್ವಾರ ಅಥವಾ ಈ ಪ್ರಶಾಸನಕ್ಕೆ ದ್ವಾರ ಬದಲಾವ್ ಮೀನ್ಸ್ ಬದಲಾವಣೆಯನ್ನ ಚೇಂಜಸ್ ಅನ್ನ ತರ್ತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ रजत ने अध्यापक से ई गवर्नेंस के बारे में जानकारी प्राप्त करनी चाहिए ಈ ಗವರ್ನೆನ್ಸ್ ಅಂತಕ್ಕಂಥ ಒಂದು ಪದವನ್ನು ಕೇಳಿದ ತಕ್ಷಣ ನಿಮಗೂ ಕೂಡ ಒಂದು ಪ್ರಶ್ನೆ ಮೂಡಿರಬಹುದು ರಜತ್ಗೆ ಯಾವ ರೀತಿ ಈ ಗವರ್ನೆನ್ಸ್ ಅಂದ್ರೆ ಏನಪ್ಪ ಹಂಗಂದ್ರೆ ಏನು ಅಂತೇಳಿ ಈ ಗವರ್ನೆನ್ಸ್ ಅಂದ್ರೆ ಏನು ಅಂತೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವನ ಮನಸ್ಸು ಕುತೂಹಲನ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳಕ್ಕೆ ಅವನು ಬಯಸ್ತಾ ಇದ್ದ ಆಗ ಶಿಕ್ಷಕರು ಹೇಳ್ತಾರೆ कहा कि ई गवर्नेंस द्वारा सरकार के सभी कामकाज का विवरण ಸರ್ಕಾರದ ಎಲ್ಲ ಕಾರ್ಯಕಲಾಪಗಳ ಒಂದು ವಿವರಣೆ ಡೀಟೇಲ್ಸ್ ಅಭಿಲೇಖ ಅಂದ್ರೆ ದಾಖಲೆಗಳು ಸುತ್ತೋಲೆಗಳು ಗೊತ್ತಾಯ್ತಾ ಸರ್ಕಾರಿ ಆದೇಶ ಗवर्नमेंट ऑर्डर्स आदि को यथावत लोगों को सूचित किया जाता है ಏನೆಲ್ಲ ಒಂದು ಗೌರ್ಮೆಂಟ್ ವರ್ಕ್ ಇದೆ ಮತ್ತೆ ಆರ್ಡರ್ಸ್ಗಳಿದ್ದಾವೆ ಮತ್ತೆ ಏನೆಲ್ಲ ಒಂದು ರೆಕಾರ್ಡ್ಸ್ ಇದೆ ಅದನ್ನೆಲ್ಲ ನಾವು ಇವತ್ತು ಆಯಾ ಇಲಾಖೆಗೆ ಹೋಗಿ ಅಲ್ಲಿ ಕಡತಗಳನ್ನು ತೆಗೆಸಿ ನಾವು ನೋಡೋಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಮತ್ತೆ ಹೋಗಿ ಕೇಳ್ತಿದ್ದಂಗೆ ನಿಮಗೆ ರೆಸ್ಪಾನ್ಸ್ ಮಾಡೋದಕ್ಕೆ ಏನು ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಒಂದು ಅಧಿಕಾರಿಗಳು ನಮಗೋಸ್ಕರ ಕಾಯ್ತಾ ಇರ್ತಾರ ಬಾರಪ್ಪ ನೀನು ಬಂದು ಕೇಳ್ತಾ ಇದೀಯಾ ಅಂತೇಳಿ ಈಗ ನೋಡ್ಬಿಡಪ್ಪ ಅಂತೇಳಿ ಅವರಿಗೆ ಅಷ್ಟು ಮಟ್ಟಿಗೆ ಸಮಯಾವಕಾಶ ಇರಲ್ಲ ಅಲ್ವಾ ಹಾಗಾಗಿ ಇವತ್ತು ಸರ್ಕಾರದ ಎಲ್ಲ ಏನೆಲ್ಲ ಒಂದು ಚಟುವಟಿಕೆಗಳಿದಾವ ಅದನ್ನ ಜನಗಳು ಮುಕ್ತವಾಗಿ ಓಪನ್ ಆಗಿ ಪಾರದರ್ಶಕವಾಗಿ ನೋಡ್ಬೋದು इससे ಪ್ರಶಾಸನ ಪಾರದರ್ಶಿ ಬನ್ ಸಕ್ತಾ ಇದರಿಂದ ಆಡಳಿತ ಅಂತಕ್ಕಂಥ ಜನಗಳು ನೇರವಾಗಿ ಕಣ್ಣಾರೆ ಕಾಣತಕ್ಕಂಥ ಒಂದು ಫೆಸಿಲಿಟೀಸ್ ಉಂಟಾಗುತ್ತೆ ಅಂದ್ರೆ ಪಾರದರ್ಶಕ ಆಡಳಿತ ನಮ್ಮದು ನೇರವಾಗಿರ್ತಕ್ಕಂಥ ಜನಗಳ ಕಣ್ಣಿಗೆ ಕಾಣತಕ್ಕಂಥ ಒಂದು ವರ್ಕ್ ಆಗಿದೆ ಕೆಲಸ ಆಗಿದೆ ಅಂತೇಳಿ ಸರ್ಕಾರಗಳು ಹೇಳ್ಕೊಂತವೆ ಅಲ್ವಾ ಹಾಗಾಗಿ ಯಾವುದೇ ರೀತಿಯಲ್ಲಿ ಲೋಪಕ್ಕೆ ಯಾವುದೇ ರೀತಿ ಸರ್ಕಾರದ ಒಂದು ಬೇರೆ ತಪ್ಪು ನಿರ್ಧಾರಗಳಿಗೆ ಇಲ್ಲಿ ಅವಕಾಶ ಆಗಲ್ಲ ಜನಪರವಾದ ಒಂದು ಆಡಳಿತವನ್ನು ಕೊಡೋದಕ್ಕೆ ಇದು ಒಂದು ಮಾರ್ಗ ಅಂತೇಳಿ ನಾವು ತಿಳಿಬೋದು ಪಾರದರ್ಶಿ ಅಂದರೆ ಕಣ್ಣಿಗೆ ಕಾಣುವಂತೆ ಯಾವುದೇ ಮುಚ್ಚುಮರೆ ಇಲ್ಲದೆ ಇರತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಅಂತೇಳಿ ಈ ಗವರ್ನೆನ್ಸ್ ನಮಗೆ ಅಂಥ ಒಂದು ಅವಕಾಶವನ್ನು ದೊರಕಿಸಿಕೊಟ್ಟಿದೆ ಮುಂದೆ ಹೋಗೋಣ ಮಕ್ಕಳೇ ಏಕ ವಾಕ್ಯ ಉತ್ತಲಿಕೆ ಇದುವರೆಗೂ ನಾವೇ ಈಗ ವಿಚಾರ ಮಾಡಿರ್ತಕ್ಕಂಥ ವಿಚಾರದಲ್ಲಿ 5ನೇ ಪ್ರಶ್ನೆಯಾಗಿ ಒಂದು ವಾಕ್ಯದ ಪ್ರಶ್ನೆ ಪ್ರಗತಿಶೀಲ ರಾಷ್ಟ್ರ ಕಿಸ್ಕೆ ದ್ವಾರ ಬದಲಾವ್ ಲಾನೆ ಕಿ ಕೋಶಿಶ್ ಕರ್ ರಹೆ ಹೈ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಯಾವುದರ ಮೂಲಕ ಬದಲಾವಣೆಯನ್ನ ತರೋದಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ನಾವೀಗ ತಾನೇ ಚರ್ಚಿಸಿರ್ತಕ್ಕಂಥ ಒಂದು ಯಾವುದ್ರ ಬಗ್ಗೆ ई गवर्नेंस के द्वारा अथवा ई प्रशासन के द्वारा हिंदी में ई प्रशासन उत्तर इस प्रकार लिखिए प्रगतिशील राष्ट्र किसके द्वारा ई प्रशासन अथवा ई गवर्नेंस ಈ ಎರಡು ಪದದಲ್ಲಿ ನೀವು ಹಿಂದಿ ಪದವನ್ನಾದರೂ ಬರೀಬಹುದು ಅಥವಾ ಇಂಗ್ಲಿಷ್ ಪದವಾಗಿರ್ತಕ್ಕಂಥ ಈ ಗವರ್ನೆನ್ಸ್ ಆದರೂ ಬರೀಬಹುದು ಈ ಪ್ರಶಾಸನಕ್ಕೆ ದ್ವಾರ
बदलाव लाने की कोशिश कर रहे हैं। कोशिश मीन्स प्रयत्न, कोशिश कर रहे हैं ಅಲ್ವರಾ? कोशिश कर रहे हैं. ಗೊತ್ತಾಯ್ತಲ್ಲ ಮಕ್ಕಳೇ, ಇಷ್ಟು ಮಟ್ಟಿಗೆ ನಾವು ಆನ್ಸರ್ ಅನ್ನ ಇಲ್ಲಿ ಈ ಪ್ರಶಾಸನ ಅಂತಕ್ಕಂಥ ಒಂದು ಪದವನ್ನು ನಾವಿಲ್ಲಿ ಬರೆದ್ರೆ ನೋಡೋದಕ್ಕೆ ಪ್ರಶ್ನೆ ಉದ್ದವಾಗಿ ಕಂಡು ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಈ ಪ್ರಶಾಸನ, ಮಿಕ್ಕೆಲ್ಲ ಪದಗಳು ನಮಗೆ ಪ್ರಶ್ನೆಲೇ ಸಿಗ್ತದೆ ಅಲ್ವಾ? ಮುಂದೆ ಹೋಗೋಣ. ಓಕೆ, ಮತ್ತೊಂದು ಪ್ರಶ್ನೆಯಲ್ಲಿದೆ, ITS ಕ ವಿಸ್ತೃತ ರೂಪ ಕ್ಯಾ ಹೈ? ITS ನ ಒಂದು ವಿಸ್ತರಣೆ ಅಥವಾ ಅದನ್ನ ಒಂದು ಅಬ್ರಿವೇಶನ್ ಯಾವ ರೀತಿ ನಾವು ಬರೀಬಹುದು? ITS ಮೀನ್ಸ್ ಹೇಳ್ತಾ ಇದ್ದೀರಾ? ಓಕೆ, ವೆರಿ ಗುಡ್ ಚಿಲ್ಡ್ರನ್, ಬಹಳ ಒಳ್ಳೆ ವಿದ್ಯಾರ್ಥಿಗಳು ನೀವು ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ. ಹೈ ಮೀನ್ಸ್ ಹಿಂದಿ में लिखना, ओके, इंफॉर्मेशन टेक्नोलॉजी enabled services. यह ITS का विस्तृत रूप है. ITS का विस्तृत रूप है. विस्तृत रूप है. ಈ ರೀತಿ ಏನಾದರೂ ಬರೀಬಹುದು. ITS का विस्तृत रूप है इंफॉर्मेशन टेक्नोलॉजी एनेबल्ड सर्विसेस. इस तरह भी लिख सकते हैं. स्टार्टिंग अल्ले ಕೂಡ ನೀವು ITS का विस्तृत रूप है ಈ क्या ಬದಲಾಗಿ ನೀವು ITS का विस्तृत रूप है कि इंफॉर्मेशन टेक्नोलॉजी एनेबल्ड सर्विसेस ಅಂತ ನಾವು ಕೂಡ ಬರೆಯಬಹುದು. ಓಕೆ, ಗೊತ್ತಾಯ್ತಲ್ಲ ಮಕ್ಕಳೇ? ಮುಂದೆ ಹೋಗೋಣ. ನೋಡಿ, ಈಗ ಎರಡನೇ ಮೇನಿದೆ, 2-3 ವಾಕ್ಯ ಮುತ್ತಲಿಕೆ, 2-3 ವಾಕ್ಯದ ಉತ್ತರವನ್ನು ಬರೆಯಿರಿ. ಈ 2-3 ವಾಕ್ಯದ ಉತ್ತರದಲ್ಲಿ ನಮಗೆ 2 ಪ್ರಶ್ನೆಗಳು ಒಂದೇ ಉತ್ತರವನ್ನ ಕೇಳ್ತಕ್ಕಂಥ ಪ್ರಶ್ನೆಗಳ ಆಗಿದೆ. 2 ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಬಂದಿದೆ. ಒಂದು ಸಂದರ್ಭ ಯಾವ್ದಪ್ಪ ಅಂದ್ರೆ ಏಪ್ರಿಲ್ 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಈ ಗವರ್ನೆನ್ಸ್ ಕ್ಯಾ ಹೈ? ಈ ಗವರ್ನೆನ್ಸ್ ಅಂದ್ರೆ ಏನು? ವಾಟ್ ಈಸ್ ಈ ಗವರ್ನೆನ್ಸ್? ಹಾರ್ ಅಥವಾ ಈ ಗವರ್ನೆನ್ಸ್ ಗೆ ಪರಿಚಯ ದೀಜಿಯೇ, ಈ ಗವರ್ನೆನ್ಸ್ ನ ಒಂದು ಪರಿಚಯವನ್ನ ಕೊಡಿ ಅಂತೇಳಿ ಏಪ್ರಿಲ್ 2019ರಲ್ಲಿ ಈ 2 ಪ್ರಶ್ನೆಗಳು ಮೇನ್ ಪಬ್ಲಿಕ್ ಎಕ್ಸಾಮ್ ಅಲ್ಲೇ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ನೋಡಿ ಎಷ್ಟು ಮಟ್ಟಿಗೆ ನಾವು ಉತ್ತರವನ್ನ ಇಲ್ಲಿ ಬರೆದ್ರೆ ಈ ಪ್ರಶ್ನೆಗೆ ಉತ್ತರ ಸರಿಯಾಗಿರುತ್ತೆ. ई गवर्नेंस द्वारा सरकार की सभी कामकाज का विवरण अभिलेख सरकारी आदेश आदि को यथावत लोगों को सूचित किया जाता है. इससे प्रशासन पारदर्शी बन सकता है. ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯದಲ್ಲಿ ನಾವು ಇದನ್ನ ಬರಿಬೇಕಾಗತ್ತೆ. ಓಕೆ ಮಕ್ಕಳೇ, ಅರ್ಥವಾಯ್ತಾ? ನಾವು ಮುಂದೆ ಹೋಗೋಣ. ಮುಂದೆ ನೋಡಿ, ಇಲ್ಲಿ ನೋಡಿ, ಒಂದೇ ಉತ್ತರವನ್ನು ಬಯಸ್ತಕ್ಕಂಥ 3 ರೀತಿಯಲ್ಲಿ ಈ ಪ್ರಶ್ನೆಯನ್ನು ನಾವು ಮಾಡಬಹುದಾಗಿದೆ. 2-3 वाक्यों का चौथा प्रश्न है, सोशल नेटवर्किंग से मनुष्य और समाज पर हो रहे प्रभावों का विवरण दीजिए. ಸೋಷಿಯಲ್ ನೆಟ್ವರ್ಕಿಂಗ್ ಇಂದ ಮನುಷ್ಯ ಮತ್ತು ಸಮಾಜದ ಮೇಲೆ ಆಗ್ತಾ ಇರತಕ್ಕಂಥ ಒಂದು ಪ್ರಭಾವ, ಎಂತ ಪ್ರಭಾವ? ಗುಡ್ ಎಫೆಕ್ಟ್, ಅಚ್ಚಾ ಪ್ರಭಾವ್ ಕೆ ಬಾರೆ ಮೇ ವಿವರಣ ದೀಜಿಯೇ. ಇದು KCB ಬೋರ್ಡ್ ಎಕ್ಸಾಮ್ ಏಪ್ರಿಲ್ 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅಥವಾ ಮತ್ತೊಮ್ಮೆ ಏಪ್ರಿಲ್ 2022ರ ಮೇನ್ ಎಕ್ಸಾಮ್ ಅಲ್ಲಿ ಇದೇ ಪ್ರಶ್ನೆನ ಯಾವ ರೀತಿ ಕೇಳಲಾಗಿದೆ?
सोशल नेटवर्किंग साइटों के कारण समाज पर क्या प्रभाव पड़ रहा है? ಸೋಷಿಯಲ್ ನೆಟ್ವರ್ಕಿಂಗ್ನ ಒಂದು ಜಾಲತಾಣಗಳ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಒಂದು ಏನೆಲ್ಲ ಒಂದು ಆಪ್ಷನ್ಸ್ ಇದಾವೆ, ಅಪ್ಲಿಕೇಶನ್ಸ್, ಅವುಗಳ ಕಾರಣದಿಂದ ಸಮಾಜದ ಮೇಲೆ ಏನು ಪ್ರಭಾವ ಉಂಟಾಗ್ತಾ ಇರಬಹುದು. ಇದನ್ನೇ ಪ್ರಶ್ನೆಯನ್ನು ಈ ರೀತಿನೂ ಕೂಡ ನಾವು ಇಲ್ಲಿ ಏಪ್ರಿಲ್ 2022ರ ಒಂದು ಮೇನ್ ಎಕ್ಸಾಮು, ಮತ್ತೆ ಇದು ಕೂಡ ಟೆಕ್ಸ್ಟ್ ಬುಕ್ ಕ್ವಶನ್ ಕೂಡ ಆಗಿದೆ, 4 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಜೊತೆಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಫೆಬ್ರವರಿ 2022ರಲ್ಲಿ 3 ಅಂಕಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡಿ, ಈ ಪ್ರಶ್ನೆ ಎಷ್ಟು ಪರೀಕ್ಷೆಗಳಲ್ಲಿ ನಮಗೆ ಮುಖ್ಯವಾಗಿ ಬಂದಿದೆ. ಹಾಗಾಗಿ ಈ ಪ್ರಶ್ನೆಗಳ ಬಗ್ಗೆ ನೀವೆಲ್ಲ ಹೆಚ್ಚು ಗಮನ ಹರಿಸಿ ಹೆಚ್ಚಿಗೆ ಈ ಆನ್ಸರನ್ನ ಬರೆಯೋದಕ್ಕೆ ನೀವು ಅಭ್ಯಾಸ ಮಾಡಿಕೊಂಡ್ರೆ ಮತ್ತೆ ಈ ಪ್ರಶ್ನೆಗಳು ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ ಅಲ್ವ ಮಕ್ಕಳೇ? ಖುಷಿ ಆಗುತ್ತಲ್ವ ಈ ಥರ ಎಲ್ಲ ಒಂದು ನಿಮಗೆ ಯಾವಾಗೆಲ್ಲ ಈ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿದೆ ಅಂತ ತಿಳಿದಾಗ ನಿಮಗೆ ಇವುಗಳ ಬಗ್ಗೆ ನಾವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಬೇಕು, ಗಮನ ಹರಿಸ್ಬೇಕು ಅಂತೇಳಿ ನಿಮಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನೋಡಿ, ಸೋಷಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಕೋಜೆ ಕೈಸೆ. ಸೋಷಿಯಲ್ ನೆಟ್ವರ್ಕಿಂಗ್ ಅಂತಕ್ಕಂಥದ್ದು ಒಂದು ಕ್ರಾಂತಿಪೂರ್ಣವಾಗಿರ್ತಕ್ಕಂಥ ಒಂದು ಶೋಧನೆ ಆಗಿದೆ, ಒಂದು ಇನ್ವೆನ್ಷನ್ ಆಗಿದೆ ಅಲ್ವ? ಹೇಗೆ? ಉತ್ತರವನ್ನ ಅಷ್ಟಕ್ಕೂ ಕೂಡ ನಾವು ಯಾವ ಥರ ಬರೀಬೇಕಪ್ಪ ಅಂದರೆ ಈ ರೀತಿಯಾಗಿ ಬರೀಬೇಕಾಗುತ್ತೆ. सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर खड़ा कर दिया है. सोशल नेटवर्किंग के कई साइट्स हैं, फेसबुक, ऑर्कुट, ट्विटर, लिंक्डइन आदि. इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्रातिशीघ्र हमारे समाज पर पड़ रहा है. ಇಷ್ಟು ವಿಷಯವನ್ನು ನಾವು ಬರೆದಿದ್ದೆ ಆದರೆ ನಮಗೆ 3 ಅಂಕಗಳು ನಮಗೆ ದೊರೆಯುತ್ತೆ. ಇದೆಲ್ಲ ವಿವರಣೆ ನಿಮಗೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ. ಮತ್ತೊಮ್ಮೆ ಇದನ್ನು ಕನ್ನಡದಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಓಕೆ ಮಕ್ಕಳೇ, ಮುಂದೆ ಹೋಗುವ. ಏನೆಲ್ಲ ನಿಮಗೆ ಅರ್ಥವಾಗಿರಲ್ಲ, ಯಾವುದಾದ್ರು ಪಾಯಿಂಟ್ಸ್ ಅಥವಾ ಯಾವುದಾದ್ರು ಕ್ವಶನಿಗೆ ಅಲ್ಲಿರ್ತಕ್ಕಂಥ ಆನ್ಸರ್ ನಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ, ನೀವು ಮತ್ತೆ ಇದೇ ವಿಡಿಯೋನ ನೀವು ಬ್ಯಾಕ್ ಹೋಗ್ಬಿಟ್ಟು ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಹಾಗಾಗಿ ಜೊತೆಗೆ ನಿಮಗೆ ಬೇಕಾದಿರ್ತಕ್ಕಂಥ ಒಂದು ಏನೆಲ್ಲ ಒಂದು ಇಂಪಾರ್ಟೆನ್ಸ್ ಇರುತ್ತೋ ಸೇವ್ ಮಾಡಿಟ್ಕೊಳ್ಳಿ, ಅಥವಾ ನೀವು ಸ್ಕ್ರೀನ್ಶಾಟು ಮತ್ತೊಂದು ಅಂದರೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ನಿಮಗೆ ಮತ್ತೆ ಇದು ನೋಡೋದಕ್ಕೆ ಬೇಗ ಶೋ ಆಗ್ತಾ ಇರುತ್ತೆ ಮಕ್ಕಳೇ. ಓಕೆ, ಮುಂದೆ ನೋಡೋಣ. 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. 2ನೇ ಕ್ವಶನಲ್ಲಿ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿ. ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಬರೆಯಿರಿ ಅಂತೇಳಿ ಇದು ಟೆಕ್ಸ್ಟ್ ಬುಕ್ ಕ್ವಶನ್ ಆಗಿದೆ. ಇದೇ ಪ್ರಶ್ನೆಯನ್ನು ನಾವು ಬೋರ್ಡ್ ಎಕ್ಸಾಮ್ ಜೂನ್ ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದು 2020ನೇ ಇಸ್ವಿಲಿ 3 ಅಂಕಗಳಿಗೆ 2-3 ಅಂಕಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಈ ರೀತಿ ಆಗಿತ್ತು. ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಆಪ್ ಕ್ಯಾ ಜಾನ್ತೆ. ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ತಾವು ಏನು ತಿಳಿದಿದ್ದೀರಾ, ಅದ್ರ ಬಗ್ಗೆ ನಾವು ಉತ್ತರವನ್ನು ನಾವು ಯಾವ ರೀತಿ ಬರೀಬೇಕಾಗುತ್ತೆ, ಈ ತರ ಬರೆದ್ರೆ ನಿಮಗೆ ಪರಿಪೂರ್ಣವಾಗಿ ಉತ್ತರ ಆಗುತ್ತೆ. ನೋಡಿ, वीडियो कॉन्फ्रेंस द्वारा एक जगह बैठकर दुनिया के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಅಲ್ವಾ ಮಕ್ಕಳೇ, ಚೆನ್ನಾಗಿ ಅರ್ಥವಾಯ್ತಲ್ವಾ? ಮುಂದೆ ಹೋಗುವ. ಓಕೆ, ನಾವೀಗ ಪಾಠದಲ್ಲಿ ಇನ್ನ ಕೊನೆಯ ವಿಷಯಗಳಲ್ಲಿ ಏನೆಲ್ಲ ಒಂದು ಚರ್ಚೆ ಇದೆ, ಆದೇಶ ಅಂತಕ್ಕಂಥ ಮತ್ತೆ ನೋಡಿ, ಇಲ್ಲಿ ಬಹಳ ಸುಂದರವಾದ ಚಿತ್ರಗಳಿದಾವೆ. ಈ ಚಿತ್ರಗಳು ನಮಗೆ ಏನೆಲ್ಲ ಒಂದು ಇಂಟರ್ನೆಟ್ ಬಗ್ಗೆ ಏನು ಮಾಹಿತಿಯನ್ನು ಕೊಡ್ತವೆ, ಈ ಪ್ಯಾರಾಗ್ರಾಫನ್ನು ನಾವು ಓದೋದ್ರಿಂದ ನಮಗೆ ಗೊತ್ತಾಗುತ್ತೆ. ಆದೇಶನೇ ಬೋಲ, ಇಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಇದ್ದಾನೆ ಆದೇಶ್ ಅಂತಕ್ಕಂಥ, ರೋಹನ್ ಕ್ಲಾಸ್ಮೇಟ್. ಆದೇಶ್ ಏನಂತ ಹೇಳ್ತಾನೆ, ಸರ್ अब तो इंटरनेट समाज के लिए एक बहुत बड़ा वरदान साबित हुआ. ಹಾಗಾದ್ರೆ ಸರ್, ಇಂಟರ್ನೆಟ್ ನಮ್ಮ ಒಂದು ಈ ಸೊಸೈಟಿಗೆ, ಸಮಾಜಕ್ಕೆ ಒಂದು ದೊಡ್ಡ ಒಂದು ಗಾಡ್ ಗಿಫ್ಟ್ ಅಥವಾ ವರದಾನ ಅಂತೇಳಿ ಸಾಧಿತವಾಯ್ತು, ನಿಜವಾಯ್ತು. ಶಿಕ್ಷಕನೇ ಕಹಾ, ಶಿಕ್ಷಕರು ಹೇಳ್ತಾರೆ ಇಂಟರ್ನೆಟ್ ಸಚ್ಮುಚ್ ಹೇಕ್ ವರದಾನ ಹೈ. ನಿಜವಾಗಿ ನೀನು ಹೇಳ್ದಂಗೆ ಅಮ್ಮೋದು ಎಕ್ಸಾಕ್ಟ್ಲಿ ಇದೊಂದು ಗಾಡ್ ಗಿಫ್ಟ್ ವರದಾನ. उसने जीवन के हर क्षेत्र में, ಗಾಡ್ ಗಿಫ್ಟ್ ಅಂದ್ರೆ ಮನುಷ್ಯನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ಶಕ್ತಿನೇ ಮನುಷ್ಯನಿಗೆ ಭಗವಂತ ಕೊಟ್ಟಿರೋದು. ಆ ಮನುಷ್ಯನಿಂದ ಇವೆಲ್ಲ ಆವಿಷ್ಕಾರಗಳು ಆಗಿದೆ ಅಲ್ವಾ.
ಪ್ರತಿಯೊಂದು ಕ್ಷೇತ್ರದಲ್ಲಿ ಅಪ್ಪನ ಕಮಲ್ ಕಮಲ್ ನೈ ಕಮಾಲ್ ದಿಕಾಯ. ತನ್ನ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ, ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನ ಒಂದು ಜಾದುವನ್ನ, ಕಮಾಲ್ ಮೀನ್ಸ್ ಜಾದು, ಜಾದುವನ್ನ ತೋರ್ಪಡಿಸಿದೆ. ಜೈಸಿ ಉದಾಹರಣೆ के लिए ಚಿಕಿತ್ಸಾ ಕಿ ಕ್ಷೇತ್ರ ಮೇ ಕೃಷಿ ಅಂದ್ರೆ ಮೆಡಿಕಲ್ ಫೀಲ್ಡ್, ಅಂದ್ರೆ ಚಿಕಿತ್ಸಾ ಅಂದ್ರೆ ಮೆಡಿಕಲ್ ಫೀಲ್ಡ್, ಕೃಷಿ ಅಗ್ರಿಕಲ್ಚರ್, ಅಂತರಿಕ್ಷ ಜ್ಞಾನ್ ಸ್ಯಾಟಲೈಟ್ ನಾಲೆಡ್ಜ್ ಇರ್ಬೋದು ಅಲ್ವರ, विज्ञान साइंस शिक्षा एजुकेशन आदि क्षेत्रों में इसका कमाल अब देख सकते हैं. ಈ ಎಲ್ಲ ಕ್ಷೇತ್ರಗಳಲ್ಲಿ ಇದರ ಒಂದು ಜಾದುವನ್ನು ನಾವು ನೋಡ್ತೀವಿ. ಯಹಾ ತಕ್ ಕಿ ದೇಶ ಕೆ ರಕ್ಷಾ ದಳೋं की कार्यवाही में भी इंटरनेट का बहुत बड़ा योगदान है. ಇಲ್ಲಿವರೆಗೂ ನಾವು ಕೇವಲ ಅಷ್ಟು ಕ್ಷೇತ್ರಗಳು ಮಾತ್ರ ಅಲ್ಲ, ನಾವು ಇತ್ತೀಚೆಗಂತೂ ರಕ್ಷಣಾ ಕ್ಷೇತ್ರಕ್ಕೆ, ಆರ್ಮಡ್ ಫೋರ್ಸ್ ಕ್ಷೇತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸನ್ನು ಯಾವುದೇ ದೇಶ ಕೊಟ್ಟಂಥ ಸಂದರ್ಭದಲ್ಲಿ ಆ ದೇಶ ಎಷ್ಟು ಮಟ್ಟಿಗೆ ಸುರಕ್ಷಿತವಾಗಿರುತ್ತೆ, ಸೇಫ್ ಆಗಿರುತ್ತೆ ಅಂತೇಳಿ ನಾವು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಒಂದು ಸೇನಾ ಕ್ಷೇತ್ರಕ್ಕೆ ಏನೆಲ್ಲ ಒಂದು ತಾಂತ್ರಿಕತೆಯ ಒಂದು ಟೆಕ್ನಾಲಜಿಯನ್ನು ಅಳವಡಿಕೆಯನ್ನು ಮಾಡಿದ್ದೀವಿ, ಏನೆಲ್ಲ ಒಂದು ನಮ್ಮ ದೇಶ ಸೇನಾ ಕ್ಷೇತ್ರದಲ್ಲೂ ಕೂಡ ಒಂದು ಈ IT ಸೆಕ್ಟರನ್ನು ಅಥವಾ ಈ ಇಂಟರ್ನೆಟ್ನ ಒಂದು ಬಳಕೆಯನ್ನು ಯಾವ ಥರ ಮಾಡಿಕೊಂಡು ನಮ್ಮ ದೇಶವನ್ನು ಸೇಫ್ ಆಗಿಡ್ತಾ ಇದೆ. ಶತ್ರುಗಳಿಂದ, ಹೊರಗಿನ ಒಂದು ಆಕ್ರಮಣಗಳಿಂದ ಯಾವ ರೀತಿ ಇಂಟರ್ನೆಟ್ ನಮಗೆ ಸಹಾಯಕ ಆಗುತ್ತೆ ಅಂತೇಳಿ ನಾವು ಇವತ್ತು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ. ದೇಶಕ್ಕೆ ರಕ್ಷಾ ದಳೋं की कार्यवाही में भी, ದೇಶದ ಒಂದು ರಕ್ಷಣಾ ದಳದ ಒಂದು ಕಾರ್ಯಚಟುವಟಿಕೆಯಲ್ಲೂ ಕೂಡ ಇದರ ಒಂದು ಯೋಗದಾನ ಅಂದರೆ ಇದರ ಒಂದು ಕೊಡುಗೆ ಬಹಳ ಮಹತ್ತರವಾಗಿದೆ. अंत में ಕೊನೆಯದಾಗಿ ಇಲ್ಲಿ ಪೂಜಾನೆ, ಪೂಜಾಳು ಕೂಡ ಇಲ್ಲಿ इसके दुष्परिणाम के बारे में पूछा. ಕೇವಲ ಇದುವರೆಗೂ ಚರ್ಚಿತ ವಿಷಯಗಳು ಏನಾಗಿತ್ತಪ್ಪ ಅಂದ್ರೆ ಅನುಕೂಲಗಳ ಬಗ್ಗೆನೇ ನೋಡ್ತಾ ಬಂದ್ವಿ. ಏನೆಲ್ಲ ಒಂದು ಅಡ್ವಾಂಟೇಜಸ್ ಇದಾವೆ, ಏನೆಲ್ಲ ಒಂದು ಪ್ರಾಫಿಟ್ ಇದರಿಂದ ಆಯ್ತು ಅಂತೇಳಿ ಚರ್ಚೆ ಮಾಡಿದೆ. ಆದರೆ ಇದರಿಂದ ಬರೇ ಅನುಕೂಲ ಮಾತ್ರ ನೋಡ್ಬೋದಾ, ಇದರಿಂದ ಆಗ್ತಕ್ಕಂಥ ಒಂದು ಬ್ಯಾಡ್ ಎಫೆಕ್ಟ್ ಏನಾದರೂ ಇಲ್ವಾ ಅಂದ್ರೆ ಕೆಟ್ಟ ಪರಿಣಾಮ, ದುಷ್ಪರಿಣಾಮ ಇದೆಯಾ ಇಲ್ವಾ ಅಂತೇಳಿ ಇಲ್ಲಿ ಪೂಜಾಳ ಒಂದು ಆಲೋಚನೆ ನೋಡಿ. ಎಲ್ಲ ಬರೇ ಮೆರಿಟ್ಸೇ ನೋಡಿದರೆ ಡಿಮೆರಿಟ್ಸ್ ಇಲ್ವಾ ಅಂತೇಳಿ ಪೂಜಾಳ ಮನಸ್ಸಿನಲ್ಲಿ ಒಂದು ಸಂದೇಹ ಉಂಟಾಗಿದೆ. ನೋಡಿ, ಪೂಜಾಳ ಥಿಂಕಿಂಗ್ ಬಹಳ ಚೆನ್ನಾಗಿದೆ ಅಲ್ವಾ. ನೋಡಿ, ಶಿಕ್ಷಕನೇ ಕಹ, ಪೂಜಾಳ ಈ ಪ್ರಶ್ನೆಗೆ ಶಿಕ್ಷಕರು ಹೇಳ್ತಾರೆ, ಹಾ ಹಾ ಹೈ, ಹೌದು ಹೌದು ಇದೆ. ಇಂಟರ್ನೆಟ್ ಏಕ್ ಓರ್ ವರದಾನ ಹೈತೋ ದೂಸರಿ ಓರ್ ಅಭಿಶಾಪ್ ಬಿ ಹೈ. ಒಂದು ದೃಷ್ಟಿಯಿಂದ ಒಂದ್ ಕಡೆಯಿಂದ ಇಂಟರ್ನೆಟ್ ಒಳ್ಳೆ ವರದಾನ ಆದ್ರೂ ಕೂಡ ಮತ್ತೊಂದು ಕಡೆಯಿಂದ ಇದು ಅಭಿಶಾಪ ಅಂದ್ರೆ ತೊಂದರೆದಾಯಕವಾಗಿರ್ತಕ್ಕಂಥದ್ದು, ದೋಷಪೂರಿತವಾಗಿರ್ತಕ್ಕಂಥದ್ದು. ವರದಾನ ಅಂದ್ರೆ ದೋಷರಹಿತ ಅಲ್ವಾ, ಅನುಕೂಲಕಾರಿಯಾಗಿರ್ತಕ್ಕಂಥದ್ದು, ಇಲ್ಲಿ ಅನಾನುಕೂಲಕಾರಿಯಾಗಿರ್ತಕ್ಕಂಥದ್ದು ಕೂಡ ಆಗಿದೆ. ಇಂಟರ್ನೆಟ್ ಕಿ ವಜಹ ಸೆ ಪೈರಸಿ, ಇಂಟರ್ನೆಟ್ನ ಒಂದು ಕಾರಣದಿಂದ, ವಜಹ ಮೀನ್ಸ್ ಕಾರಣ, ಇಂಟರ್ನೆಟ್ ಒಂದು ಕಾರಣದಿಂದ ಪೈರಸಿ ಅಂದ್ರೆ ನಕಲು ಮಾಡ್ತಕ್ಕಂಥದ್ದು, ಕಾಪಿ ಮಾಡ್ತಕ್ಕಂಥದ್ದು. ಯಾವುದೋ ಒಂದು ಚಿತ್ರವನ್ನ ರಿಲೀಸ್ ಫಿಲಮನ್ನು ಇವತ್ತು ಇನ್ನು ಈಗ ರಿಲೀಸ್ ಆಗಿರುತ್ತೆ ಅಥವಾ 1-2 ದಿನದಲ್ಲಿ ರಿಲೀಸ್ ಆಗಿರುತ್ತೆ, ಅದನ್ನ ಅಲ್ಲಿ ಟಿ ವಿಲೋ ಮತ್ತು ನಾವು ಇಂಟರ್ನೆಟ್ಟಲ್ಲೋ ನಾವು ನೋಡ್ತಾ ಇದ್ದೀವಿ ಅಂದರೆ ಯಾರಿಗೆ ಲಾಸು? ಪಾಪ ಕೋಟ್ಯಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಒಬ್ಬ ಪ್ರೊಡ್ಯೂಸರು ನಿರ್ಮಾಣ ಮಾಡಿರ್ತಾನೆ ಅಲ್ವಾ. ಅವನ ಒಂದು ಈ ನಿರ್ಮಾಣದ ಒಂದು ಚಿತ್ರವನ್ನು ಇರ್ಬೋದು, ಯಾವುದೋ ಒಂದು ಪ್ರಾಜೆಕ್ಟನ್ನು ಇರ್ಬೋದು, ಅದನ್ನ ಎಲ್ಲೋ ದುರ್ಬಳಕೆ ಮಾಡ್ಕೊಂಡು ಅಂದರೆ ಖರ್ಚು ಮಾಡ್ದಲೆ ನೋಡ್ತಾ ಇದ್ರೆ ಅಲ್ಲಿಗೆ ಬಳಕೆ ಮಾಡ್ತಕ್ಕಂಥ ಜನ ಬರ್ದಲ್ಲಿದ್ದಾಗ ಅವನಿಗೆ ಕೋಟ್ಯಂತರ ಲಾಸ್ ಆಗುತ್ತಲ್ವ. ಅದು ಪೈರಸಿ ಬಹಳ ದೊಡ್ಡ ಒಂದು ಅಪಾಯಕಾರಿ. ಬ್ಯಾಂಕಿಂಗ್ ಫ್ರಾಡ್ಗಳು ಇವತ್ತು ಆನ್ಲೈನ್ ವಂಚನೆಗಳು ಅಂತ ಕೂಡ ಕರೀತಾರೆ. ಇವತ್ತು ಇವನ್ನ ಸೈಬರ್ ಕ್ರೈಮ್ಸ್ ಅಂತೆಲ್ಲ ಕೂಡ ಕರೀತಾರೆ ಅಲ್ವರ. ಅಂದರೆ OTP ಕೇಳ್ತಕ್ಕಂಥದ್ದು ಇರ್ಬೋದು, ಯಾರೋ ಫೋನ್ ಮಾಡಿ ಅಥವಾ ನಿಮ್ಮ ಮೊಬೈಲ್ಗೆ ಯಾವುದೋ ಒಂದು ಲಿಂಕ್ ಬರ್ಬೋದಿರ್ಬೋದು. ಆ ಲಿಂಕನ್ನು ನೀವು ಗೊತ್ತಿಲ್ಲದೆ ಅಥವಾ ಮಿಸ್ ಆಗಿ ಏನಾದರೂ ಆ ಲಿಂಕನ್ನು ನೀವು ಪ್ರವೇಶ ಮಾಡಿದ್ದೆ ಆದರೆ ನಿಮ್ಮ ಒಂದು ಖಾತೆಯ ಒಂದು ಹಣ ಇರ್ಬೋದು ಅಥವಾ ನಿಮ್ಮ ಖಾಸಗಿ ವಿಷಯಗಳಿರ್ಬೋದು, ಪ್ರೈವೇಟ್ ಏನೆಲ್ಲ ಒಂದು ಮಾಹಿತಿ ಇರುತ್ತೋ ಅದು ಸೋರಿಕೆ ಆಗಿ ನಿಮಗೆ ನಾಳೆ ಅದರಿಂದ ಆಗ್ತಕ್ಕಂಥ ಒಂದು ಅನಾನುಕೂಲತೆಗಳು ಅಥವಾ ಏನೆಲ್ಲ ಒಂದು ತೊಂದರೆಗಳಾಗುತ್ತೆ ಅಂತದ್ದು ಈ ಇಂಟರ್ನೆಟ್ ಒಂದು ರೀತಿಯಲ್ಲಿ ತೊಂದರೆದಾಯಕ ಕೂಡ ಆಗಿದೆ. ಹೈಕಿಂಗ್ ಮೀನ್ಸ್ ಹ್ಯಾಕಿಂಗ್. ಹ್ಯಾಕಿಂಗ್ ಅಂದರೆ ಸೂಚನಾ ಖಬರೋಂಕಿ ಚೋರಿ, ಏನಾದರೂ ಇನ್ಫಾರ್ಮೇಷನ್ಸು ಸುದ್ದಿಗಳನ್ನು ಕದಿತಕ್ಕಂಥ ಒಂದು ಕೆಲಸ ಕೂಡ. ಹ್ಯಾಕರ್ಸ್ ಅಂತ ಇರ್ತಾರೆ, ಇಂಟರ್ನ್ಯಾಷನಲ್ ಹ್ಯಾಕರ್ಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಈ ಥರ ಮುಸುಕುದಾರಿಗಳಾಗಿ ಹ್ಯಾಕಿಂಗ್ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲದಲೇ ಏನೋ ಒಂದು ಎಲ್ಲಿಂದಲೋ ಬಂದ್ಬಿಡುತ್ತೆ,
ಅದನ್ನ ನೀವು ಗೊತ್ತಿಲ್ಲದಲೆ ನೀವು ನಂಬಿಟ್ಟು ಏನು ಮಾಡ್ತೀರ, ಅದನ್ನ ಆಕ್ಸೆಸ್ ಮಾಡ್ತೀರ. ಆಕ್ಸೆಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮೆಲ್ಲ ಮಾಹಿತಿಗಳನ್ನೆಲ್ಲ ಅದು ಕದ್ದುಬಿಟ್ಟು ಜೊತೆಗೆ ನಿಮ್ಮ ಈ ಒಂದು ಇಡೀ ವ್ಯವಸ್ಥೆನೇ ಬಂದ್ ಆಗ್ತಕ್ಕಂಥ ಅಥವಾ ನಿಮ್ಮ ಸಿಸ್ಟಮೇ ಅಲ್ಲಿ ಏನಾಗುತ್ತೆ, ಯಾಕಿಗೊಳಗಾಗ್ಬಿಟ್ಟು ವರ್ಕ್ ಮಾಡದಲ್ಲೇ ಇರ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅಲ್ವಾ. ಮತ್ತೆ ನೋಡಿ, ಹಾಗೆ ಇವೆಲ್ಲ ಹೆಚ್ಚಾಗ್ತವೆ. ಆದಿ ಬಡ್ರೈ ಮುಕ್ತ ವೆಬ್ಸೈಟ್, ಓಪನ್ ವೆಬ್ಸೈಟ್ ಅಂತೇಳಿ, ಓಪನ್ ವೆಬ್ಸೈಟ್ ಮುಖಾಂತರ ನಮಗೆ ಅನ್ವಾಂಟೆಡ್ ವಿಡಿಯೋಸ್ಗಳಿರ್ಬೋದು, ಏನೆಲ್ಲ ಅಪಾಯಕಾರಿಯಾಗಿರ್ತಕ್ಕಂಥ ಚಿತ್ರಗಳನ್ನು ನೋಡಿದಾಗ ಮನೋಕ್ಷೋಭೆ ಉಂಟಾಗುತ್ತೆ, ಮನೋವ್ಯಾಕುಲತೆ, ಮನೋವೈಕಲ್ಯತೆ ಅಂತಕ್ಕಂಥದ್ದು ಮಕ್ಕಳಲ್ಲಿ. ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಪೇರೆಂಟ್ಸು, ಟೀಚರ್ಸು ನಿಮಗೆ ಹಾಗಾಗಿ ಮಾಹಿತಿನ ಕೊಡ್ತಾ ಇರ್ತಾರೆ. ಹಾಗಾಗಿ ನಾವು ಇಂಟರ್ನೆಟ್ನ ಬಳಸ್ತಕ್ಕಂಥ ಬರದಲ್ಲಿ ಏನು ಮಾಡ್ತೀವಿ, ಏನೆಲ್ಲ ನಮ್ಗೆ ಬೇಕಾಗಿರೋದನ್ನ ಎಷ್ಟು ಮಟ್ಟಿಗೆ ಬಳಸ್ಕೋಬೇಕು, ಬೇಡವಾದನ್ನ ನಾವು ಯಾವ ರೀತಿ ಅದನ್ನ ಡೆಸ್ಟ್ರಾಯ್ ಮಾಡ್ಬೇಕತ್ತ ಅದರಿಂದ ದೂರ ಇರಬೇಕು ಅನ್ನೋದು ನಮಗೆ ವಿವೇಕ ಇರಬೇಕು ಮಕ್ಕಳೇ ಅಲ್ವಾ. ಹಾಗಾಗಿ ಭಾಳ ಹುಷಾರಾಗಿರ್ತೀರ ಅಂದ್ಕೊಡ್ತೀನಿ. ನೀವು ಹುಷಾರು ತಪ್ಪಲ್ಲ ಅಂತೇಳಿ, ನೀವು ಜಾಣ ಮಕ್ಕಳು ಅಂತ ನನಗೆ ಗೊತ್ತಿದೆ. ಓಕೆ, ಎಲ್ಲ ಮಾಹಿತಿ ನೀವು ಬುದ್ಧಿವಂತರಾಗಿದ್ದೀರಾ, ಹಾಗಾಗಿ ಹಾಗೆ ಹೋಗ್ತೀರಾ, ಹುಷಾರಾಗಿರಿ. ಚೈಟಿಂಗ್ ಆದಿಸೇ ಚಾಟಿಂಗ್. ಚೈಟಿಂಗ್ ಮೀನ್ಸ್ ಚಾಟಿಂಗ್ ಮಾಡೋದು ಅಂದರೆ ಏನಾದರೂ ಒಂದು ವಿಷಯವನ್ನು ಅಲ್ಲ ಒಬ್ರಿಗೊಬ್ಬರು ಏನು ಮೆಸೇಜ್ ಮಾಡ್ತಕ್ಕಂಥದ್ದು ಇರ್ಬೋದು, ಮುಂತಾದವುಗಳಿಂದ ಯುವ ಪೀಳಿ ಅಂದರೆ ಯುವ ಸಮುದಾಯ, ಯೂತ್ ಅಂದರೆ ಯುವ ಸಮುದಾಯ ಯೂತ್ ಜನರೇಷನ್ ಏನು ಮಾಡ್ತಾರೆ, ಯೂತ್ ಮಾತ್ರ ಅಲ್ಲ, ಯುವ ಪೀढ़ी ही नहीं बच्चे भी इंटरनेट की ಕಬಂಧ ಬಾಹುಂ ಕೆ ಪಾಶ್ ಮೇ. ಈ ಇಂಟರ್ನೆಟ್ನ ಕಬಂಧ ಬಾಹು ಇದೇನಪ್ಪ. ಕಬಂಧ ಬಾಹು ಅಂದರೆ ಇದು ರಾಮಾಯಣದಲ್ಲಿ ಬಂದಿರತಕ್ಕಂಥ ಅಂಶ. ಏನಪ್ಪ ಅಂದರೆ ಕಬಂಧ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಏನು ಮಾಡ್ತಿದ್ದಪ್ಪ ಅಂದರೆ ಬಹಳ ಉದ್ದನೆ ತೋಳು, ಅಜಾನುಬಾಹು. ಅವನು ಏನೆಲ್ಲ ಕಬಳಿಸ್ಬೇಕು ಅಂತ ಇತ್ತು, ಕೈ ಅಷ್ಟು ಮಟ್ಟಿಗೆ ಉದ್ದ ಚಾಚಿಬಿಡ್ತಿದ್ದ. ಒಂದ್ಸರಿ ರಾಮ ಲಕ್ಷ್ಮಣರನ್ನೇ ತನ್ನ ತೋಳುಗಳಲ್ಲಿ ಬಂಧಿಸ್ಕೊಂಡ್ಬಿಟ್ಟಿದ್ದ. ಅಂಥ ಸಂದರ್ಭದಲ್ಲಿ ರಾಮ ಏನು ಮಾಡ್ತಾನೆ, ಅವನ ತೋಳನ್ನೇ ಕಟ್ ಮಾಡಾಕ್ತಾನೆ. ಅಷ್ಟು ಮಟ್ಟಿಗೆ ಇದು ಕಬಂಧ ಬಾಹು ಥರ ಇದು ಇಂಟರ್ನೆಟ್ ಅನ್ನೋದು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ಇದು ಒಳಗೊಂಡು ಅಷ್ಟು ವಿಸ್ತಾರವಾಗಿ ಹಬ್ಬಿ ಬಾಚಿ ಎಳ್ಕೊಂಡು ನಿಮ್ಮನ್ನ ಅದರಲ್ಲಿ ಬಂಧಿಸ್ಬಿಡತ್ತೆ. ಬಂಧಿಸಿದಾಗ ನಾವು ಅದರಿಂದ ಆ ಪಾಶ, ಪಾಶ ಅಂದರೆ ಕುಣಿಕೆ ಅಲ್ವಾ, ಯಮನ ಕುಣಿಕೆ, ಯಾಂಗ್ ಅಂತಾರಲ್ವಾ. ಆ ಕುಣಿಕೆಯಲ್ಲಿ ನಾವು ಪಸೆವಯೇ ಸಿಗಾಕೊಂಡಿದ್ದೀವಿ. ಇಸ್ಸೆ ವಕ್ತ್ ಕಾ ದುರುಪಯೋಗ ಹೋತಾ, ಇದರಲ್ಲಿ ಸಮಯದ ದುರುಪಯೋಗ ಕೂಡ ಆಗುತ್ತೆ. ಟೈಮನ್ನು ನೋಡಿ ನಿಮ್ಮನ್ನು ಯಾಮಾರಿಸ್ತಕ್ಕಂಥ ಸಂದರ್ಭ ಇರುತ್ತೆ. ಯಾವುದ್ರಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದೀರಾ, ಯಾವ ವಿಷಯದಲ್ಲಿ ನೀವು ಜಾಸ್ತಿ ಆಸಕ್ತರಾಗಿದ್ದೀರಾ, ಅದನ್ನೇ ನಿಮ್ಮನ್ನು ಎನ್ಕ್ಯಾಶ್ ಮಾಡಿಕೊಂಡು ನಿಮ್ಮನ್ನು ಏನು ಮಾಡ್ತಾರೆ, ಅದರಲ್ಲಿ ಸೆಳ್ಕೊಂಬಿಟ್ಟು ನಿಮ್ಮನ್ನು ಒಂದ್ಸರಿ ಸ್ಪಾಯ್ಲ್ ಮಾಡೋದಕ್ಕೆ ಈ ಥರ ಹ್ಯಾಕರ್ಸ್ಗಳು ಅನೇಕ ಲಿಂಕ್ಗಳನ್ನು ಪ್ರಯತ್ನವನ್ನು ಪಡ್ತವೆ ಅಲ್ವ ಮಕ್ಕಳೇ. ಜೊತೆಗೆ ನೋಡಿ, ಬಚ್ಚೆ ಅನುಪಯುಕ್ತ ತಥಾ ಅನಾವಶ್ಯಕ್ ಜಾನಕಾರಿ ಹಾಸಿಲ್ ಕರ್ ರಹೆ ಹೇ. ನಾನು ಈಗಾಗಲೇ ಹೇಳಿದೆ ನಿಮಗೆ, ಮಕ್ಕಳು ಅನುಪಯುಕ್ತ ಅಂದರೆ ಉಪಯೋಗಕ್ಕೆ ಬಾರದಂಥ ವಿಷಯಗಳಿರ್ಬೋದು, ಮತ್ತು ಅನ್ವಾಂಟೆಡ್ ಅನಾವಶ್ಯಕ ವಿಷಯಗಳಿರ್ಬೋದು, ಮಾಹಿತಿಯನ್ನು ಗಳಿಸ್ಕೊತಾ ಇರ್ತಾರೆ. ಅದು ತಪ್ಪು ದಾರಿಗೆ ಕೊಂಡೊಯ್ಯುತ್ತೆ. ಇಸ್ಲಿಯೇ ಆಪ್ ಲೋಗೋಂಕೋ ಇಂಟರ್ನೆಟ್ ಸೇ ಸಚಿತ್ರ ಏನಚ. ಆದ್ರಿಂದ ನಾವುಗಳು ಇಂಟರ್ನೆಟ್ನಿಂದ ನಾವು ಯಾವಾಗಲೂ ಅಲರ್ಟ್ ಆಗಿರಬೇಕು, ಜಾಗೃತರಾಗಿರಬೇಕು. ಸಚೇತ ಮೀನ್ಸ್ ಜಾಗೃತರಾಗಿ, ಅವೇರ್ ಆಗಿದ್ರೆ ಎಷ್ಟು ಅವೇರ್ನೆಸ್ ಆಗಿರ್ತೀವೋ ಅಷ್ಟು ಸುರಕ್ಷಿತತೆ. ನೋಡಿ, ಇಂಟರ್ನೆಟ್ಟಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತೇಳಿ ಮೆಡಿಕಲ್ ಸೈನ್ಸಲ್ಲಿ ಅನೇಕ ರೀತಿಯಲ್ಲಿ ನಾವು ಚಿಕಿತ್ಸಾ ವಿಜ್ಞಾನಮೇ ಏನೆಲ್ಲ ಇದೆ, ಎಕ್ಸ್ರೇ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಬಾಡಿ ಚೆಕಪ್ ಇರ್ಬೋದು ಅಲ್ವಾ. ಅವೆಲ್ಲ ಆಪ್ರೇಷನ್ ಥಿಯೇಟ್ರಲ್ಲಿ ಆಪ್ರೇಷನ್ ಸಕ್ಸಸ್ಫುಲ್ ಆಗೋದಕ್ಕೆ ಇಂಟರ್ನೆಟ್ನ ಸಹಾಯನ ಕೂಡ ಪಡ್ಕೊತಾರೆ ಅಲ್ವಾ. ನೋಡಿ, ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ರೀತಿಯ ಆವಿಷ್ಕಾರಗಳಿಗೆ ಇಂಟರ್ನೆಟ್ ಭಾಳ ಸಹಕಾರಿಯಾಗಿರುತ್ತೆ. ಆಕಾಶಕಾಯಗಳ ಬಗ್ಗೆ ಇರ್ಬೋದು, ಗ್ರಹ ನಕ್ಷತ್ರಗಳ ಬಗ್ಗೆ ಇರ್ಬೋದು, ಮತ್ತು ಭೂಗರ್ಭದ ವಿಷಯಗಳ ಬಗ್ಗೆ ಇರ್ಬೋದು ಅಲ್ವಾ ಮಕ್ಕಳೇ. ಎಜುಕೇಷನ್ ಫೀಲ್ಡಲ್ಲಿ ಕಂಪ್ಯೂಟರ್ ಶಿಕ್ಷಣ ಅಂತಕ್ಕಂಥದ್ದು ಇದೆ, ಶಿಕ್ಷಾ ಕ್ಷೇತ್ರಮೇ. ಮತ್ತು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಇವತ್ತು ಡ್ರೋನ್ ಬಳಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಡ್ರೋನ್ ಮುಖಾಂತರ ನಾವು ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡೋದಿರಬಹುದು, ಮತ್ತು ಜೊತೆಗೆ ಬೀಜವನ್ನು ನಾವು ಜಮೀನಲ್ಲಿ
ಅಲ್ವಾ, ಹಾಕೋದಿಕ್ಕೆ ಆಗಿರ್ಬೋದು, ಬೆಳೆಯಿಂದ ಬೆಳೆಯೋದಕ್ಕೆ ಆಗಿರ್ಬೋದು, ಡ್ರೋನ್ ತಾಂತ್ರಿಕತೆಯನ್ನು ನಾವು ಬಳಸ್ತಾ ಇದ್ದೀವಿ ಅಲ್ವಾ. ನೋಡಿ ಮಕ್ಕಳೇ, ಮತ್ತು ಫ್ರಾಡು, ಯಾವ ರೀತಿ ನಾವು ಫ್ರಾಡ್ಗೆ ನಾವು ಇಂಟರ್ನೆಟ್ ಮುಖಾಂತರ ನಾವು ವಂಚನೆಗೊಳಗಾಗ್ತೀವಿ ಅಂತೇಳಿ ಈ ಚಿತ್ರಗಳು ಅನೇಕ ಮಾಹಿತಿಯನ್ನು ನಮಗೆ ಇಲ್ಲಿ ಕೊಡ್ತಾ ಇದ್ದಾವೆ ಅಲ್ವಾ. ಒಂದೊಂದು ಚಿತ್ರ ಫಸ್ಟ್ 4 ಪಿಕ್ಚರ್ಸು ಅನುಕೂಲತೆಯನ್ನು ತೋರಿಸಿದ್ರೆ ಲಾಸ್ಟ್ 2 ಪಿಕ್ಚರ್ಸ್ ಅದರಿಂದ ಆಗ್ತಕ್ಕಂಥ ಒಂದು ಹಾನಿ ಅಲ್ವಾ, ಪ್ರಾಬ್ಲಮ್ ಬಗ್ಗೆ ಹೇಳ್ತು. ನೋಡೋಣಲ್ವಾ, ಇಷ್ಟು ವಿಷಯ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ಕಾಣುತ್ತೆ. ಅರ್ಥವಾಯ್ತಲ್ಲ ಮಕ್ಕಳೇ, ಮುಂದೆ ಹೋಗುವ. ನೋಡಿ, ಓಕೆ. ಏಕ ವಾಕ್ಯ में उत्तर लिखिए, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 7ನೇ ಪ್ರಶ್ನೆ ಆಗಿ ಇಲ್ಲಿದೆ, ಸಮಾಜ ಕೆ ಕಿನ್ ಕಿನ್ ಕ್ಷೇತ್ರ में ಇಂಟರ್ನೆಟ್ का ಯೋಗದಾನ है. ಸಮಾಜದ ಯಾವ ಯಾವ ಕ್ಷೇತ್ರಗಳಲ್ಲಿ ಇಂಟರ್ನೆಟ್ನ ಒಂದು ಕೊಡುಗೆ ಇದೆ. ನೀವೆಲ್ಲ ನಾವೀಗ ಕೊನೆಯದಾಗಿ ಕೂಡ ಚಿತ್ರಗಳ ಸಮೇತ ಚರ್ಚೆ ಮಾಡಿದ್ವಿ. ಯಾನೆಲ್ಲ ಇದೆ ಉತ್ತರವನ್ನ ನೀವೆಲ್ಲ ಹೇಳ್ತಾ ಇದ್ರೆ, ಹಾಗೆ ನಾನು ಕೂಡ ಬರಿತಾ ಇದ್ದೀನಿ. ಸಮಾಜಕ್ಕೆ ಕೃಷಿ, चिकित्सा, अंतरिक्ष ज्ञान, विज्ञान तथा और देश के रक्षा दलों की कार्यवाही में भी, रक्षा दलों की कार्यवाही में भी इंटरनेट का योगदान है. ನೋಡಿ, ಈ ಪ್ರಶ್ನೆಗೆ ಇನ್ನೊಂದು ಪದಗಳನ್ನು ನೀವು ಮೈಂಡಲ್ಲಿ ಇದ್ರೆ, ಕೃಷಿ, ಚಿಕಿತ್ಸಾ, ಅಂತರಿಕ್ಷ ಜ್ಞಾನ, ವಿಜ್ಞಾನ ಮತ್ತೆ ದೇಶಕ್ಕೆ ರಕ್ಷಾ ದಳಂಕಿ ಕಾರ್ಯವಾಹಿ, ಈ ಪದಗಳನ್ನು ನೀವು ಚೆನ್ನಾಗಿ ಮನನ ಮಾಡ್ಕೊಂಡ್ರೆ ಪಾಯಿಂಟ್ಸ್ ಮಾಡ್ಕೋಬೇಕು ಮಕ್ಕಳೇ. ಟಿಪ್ಸ್ ಮಾಡ್ಕೊಳ್ಳಿ, ಜೇಬಲ್ಲಿ ಟಿಪ್ಸ್ ಇಟ್ಕೊಂಡು, ಹಾಗಾಗಿ ನಿಮಗೆ ಎಲ್ಲಿ ಫ್ರೀ ಸಿಗುತ್ತೋ ಎಲ್ಲ ಸಬ್ಜೆಕ್ಟ್ದು ಒಂದು ಚಿಕ್ಕ ಒಂದು ನೋಟ್ ಪ್ಯಾಡ್ ಥರ ಮಾಡಿಕೊಂಡು ಹಾಗಾಗಿ ನೀವು ಎಲ್ಲೆಲ್ಲಿ ಫ್ರೀಯಾಗಿ ಇರ್ತೀರ ಜೇಬಿಂದ ನೀವು ಆಚೆ ತೆಗೆದುಬಿಟ್ಟು ಗ್ಲ್ಯಾನ್ಸ್ ಮಾಡ್ತಾ ಇದ್ರೆ ನಿಮಗೆ ಇವೆಲ್ಲ ಕಷ್ಟನೇ ಅಲ್ವಾ. ಓಕೆ, ಈಸಿ ಆಗಿದೆ ಅಲ್ವಾ. ನೋಡಿ, ಹಾಗೆ ನೋಡೋಣ. ಮತ್ತೊಂದು ಪ್ರಶ್ನೆ ಇದೆ, ಇಂಟರ್ನೆಟ್ ಸೆ ಕೌನ್ಸಿ ಹಾನಿಯಾ ಹೋ ಸಕ್ತಿ ಹೈ. ಇದು ಒಂದು ವಾಕ್ಯದ ಪ್ರಶ್ನೆ ಅಲ್ಲ, 5-6 ವಾಕ್ಯದಲ್ಲಿ ಬರತಕ್ಕಂಥ ಪ್ರಶ್ನೆ. ಥರ್ಡ್ ಕ್ವಶನ್, ಇಂಟರ್ನೆಟ್ ಇಂದ ಏನೆಲ್ಲ ಹಾನಿ ಅಥವಾ ತೊಂದರೆಗಳು, ಪ್ರಾಬ್ಲಮ್ಸ್ ಆಗ್ಬಹುದು ಅಲ್ವಾ. ಇದಕ್ಕೆ ಉತ್ತರವಾಗಿ ನಾವು ಚರ್ಚಿತ ವಿಷಯಗಳಲ್ಲಿ ಈ ರೀತಿ ಆನ್ಸರ್ನ ಬರೀಬೇಕಾಗುತ್ತೆ. इंटरनेट एक और वरदान है तो दूसरी ओर हो अभिशाप भी है. इंटरनेट की वजह से पायरेसी, बैंकिंग फ्रॉड, हाइकिंग, सूचना व खबरों की चोरी आदि बढ़ रही है. मुक्त वेबसाइट, चैटिंग आदि से युवा पीढ़ी ही नहीं, बच्चे भी इंटरनेट की कबंद बाहों के पाश में फंसे हुए हैं. इससे वक्त का दुरुपयोग होता है और बच्चे अनुपयुक्त तथा अनावश्यक जानकारी हासिल कर रहे हैं. इसलिए आप लोगों को इंटरनेट से सचेत रहना चाहिए. ಇಷ್ಟು ವಿವರಣವಾಗಿ ಉತ್ತರವನ್ನು ಬರೆದಿದ್ದಾದ್ರೆ ನಿಮಗೆ 4 ಅಂಕಗಳು ಆರಾಮ್ಸೆ ನಿಮ್ಮ ಪಾಕೆಟಲ್ಲಿ ಬಂದು ಆರಾಮಾಗಿ ಸೇಫ್ ಆಗುತ್ತೆ ಮಕ್ಕಳೇ. ಓಕೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ಸಲ್ಲಿ ಒಂದು ಸ್ಟಾರ್ ಆಗಿ ಮಿಂಚುತ್ತೆ ಅಲ್ವಾ. ಮುಂದೆ ಹೋಗೋಣ. ಈಗ ಅನುರೂಪತ ಪ್ರಶ್ನೆಗಳು ಅಂತ ನಿಮಗಾಲೇ ಇದರ ಪದ ಪರಿಚಯ ಆಗಿದೆ ನಿಮಗೆ. ಅಂದರೆ ಮೊದಲ 2 ಪದಗಳ ಒಂದು ಲಿಂಕ್ ಏನಿದೆ, ಆ ಲಿಂಕ್ ಅನುಸಾರ ನಾವು 3ನೇ ಪದಕ್ಕೆ ನಾವು ಆನ್ಸರ್ನ ಬರೀಬೇಕಾಗತ್ತೆ. ಇಂಟರ್ನೆಟ್ ಹ್ಯಾಕಿಂಗ್ ಏನಾಗಿದೆ, ಇಂಟರ್ನೆಟ್ ಹ್ಯಾಕಿಂಗ್ ಅಂತಕ್ಕಂಥದ್ದು ಅಭಿಶಾಪ, ಅಂದರೆ ಒಂದು ದೊಡ್ಡ ತೊಂದರೆದಾಯಕವಾಗಿರ್ತಕ್ಕಂಥದ್ದು. ಇದಕ್ಕೆ ವಿರುದ್ಧವಾಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಇಂದ ಏನಾದರೂ ಅಭಿಶಾಪ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಅಂದರೆ ಅದು ವರದಾನ ಅಲ್ವಾ. ಇವತ್ತು ಅನೇಕ ಫೆಸಿಲಿಟೀಸ್ಗಳನ್ನು ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ಎಲ್ಲ ಬ್ಯಾಂಕಿಗೆ ಹೋಗಿ ನಾವು ಪಡ್ತಕ್ಕಂಥ ಒಂದು
ಸಂದರ್ಭ ಈಗ ಅಷ್ಟು ಟೈಮ್ ಇಲ್ಲ ನಮಗೆ ಅಲ್ವಾ. ಈ ಪ್ರಶ್ನೆ ನಮಗೆ ಬೋರ್ಡ್ ಎಕ್ಸಾಮ್ 2019ರಲ್ಲಿ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಫೆಬ್ರವರಿ 2022ರಲ್ಲಿ 2 ಬಾರಿ ಬಂದಿದೆ. ಎಷ್ಟು ಬಾರಿ? 2 ಬಾರಿ. ಎರಡನೇ ಕ್ವಶನ್ ಈಗ ನೋಡೋಣ. IT ಅಬ್ರಿವೇಷನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆದರೆ ITS ಅಬ್ರಿವೇಷನ್ ಏನಾಗಿದೆ? ಅಲ್ಲಿ ಜಾಗ ಕಡಿಮೆ ಇದೆ ಅಲ್ವಾ, ನಾವಿಲ್ಲಿ ಬರೆಯೋಣ. ಓಕೆ, ಇನ್ಫಾರ್ಮೇಷನ್ T means technology information technology ಅಲ್ವರಾ, enabled services ನೀವು ಉತ್ತರ ಪತ್ರಿಕೆಯಲ್ಲಿ ಕ್ವಶನ್ ನಂಬರ್ ಹಾಕಿ ಬರೀಬೇಕು. ಓಕೆ, ಕೇವಲ ಉತ್ತರ ಬರೆದರೂ ಸಾಕಾಗುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್. ಮೂರನೇದಾಗಿ ಫೇಸ್ಬುಕ್ ವರದಾನ ಆದರೆ ಏನು ಅಪ್ಲಿಕೇಶನ್ಸ್ ಇದೆಯಾ ಇಂಟರ್ನೆಟ್ನ ಒಂದು ಅಪ್ಲಿಕೇಶನ್ಸಲ್ಲಿ ಐಕಿಂಗ್ ಏನಾಗುತ್ತೆ? ಅಭಿಶಾಪ್. ಅಲ್ಲಿ ಮೇಲೆ 1ನೇ ಪ್ರಶ್ನೆಯಲ್ಲಿ ಅದು ಅಲ್ಲಿ ಬಂದಿದೆ ಅಲ್ವರಾ, ಅಭಿಶಾಪ್. ನಾವು ಹಾಗೆ ಈಗ 4ನೇ ಪ್ರಶ್ನೆ ಏನಿದೆ, ವಿಡಿಯೋ ಕಾನ್ಫರೆನ್ಸ್ ಏನು ಅದು ಮುಖ್ಯವಾಗಿ ನಮಗೆ ಅನುಕೂಲವಾಗಿದೆ, ವಿಚಾರ ವಿನಿಮಯಕ್ಕೆ ಒಂದು ದಾರಿ ಅಲ್ವಾ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾವು ವಿಚಾರ ವಿನಿಮಯಗಳನ್ನ ಪರಸ್ಪರ ಮಾಡ್ಕೋಬಹುದು. ಈ ಪ್ರಶಾಸನದಿಂದ ಏನು ಅನುಕೂಲ ಇದೆ? ಈ ಪ್ರಶಾಸನ से ಪಾರದರ್ಶಿ, ಸರ್ಕಾರ ಕಿ ಪಾರದರ್ಶಕತೆ ಅಂತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಕಂಪ್ಯೂಟರ್ ಏನಾಗಿದೆ ಅಂದ್ರೆ ಇಂಟರ್ನೆಟ್ ಅನ್ನತಕ್ಕಂಥದ್ದನ್ನ ನಾವು ಕಂಪ್ಯೂಟರಲ್ಲಿ ಅಲ್ವಾ ಅಳವಡಿಸಿದಾಗ ಏನಾಯ್ತು, ಇಂಟರ್ನೆಟ್ ಬರೋದಕ್ಕಿಂತ ಮುಂಚೆ ಕಂಪ್ಯೂಟರ್ ಕೇವಲ ಏನಾಗಿತ್ತಪ್ಪ ಅಂದ್ರೆ ಸಂಗಣಕ ಯಂತ್ರ, ಅಂದ್ರೆ ಲೆಕ್ಕಾಚಾರದ ಅಥವಾ ಅಕ್ಷರ ಮತ್ತು ಸಂಖ್ಯೆಗಳ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿತ್ತು. ಈಗ ಇಂಟರ್ನೆಟ್ ಏನಾಗಿದೆ, ಅಂತರ್ಜಾಲ ಅಂದ್ರೆ ದೇಶಗಳ ನಡುವೆ ಕಂಪ್ಯೂಟರ್ಗಳ ನಡುವೆ ಒಂದು ಮಾಹಿತಿಯನ್ನ ಜಾಯಿನ್ ಮಾಡ್ತಕ್ಕಂಥದ್ದು, ಕಲೆ ಆಗ್ತಕ್ಕಂಥ ಒಂದು ಮಹತ್ತರ ಕೆಲಸವನ್ನು ಮಾಡುತ್ತೆ. ಇದಕ್ಕೆ ನಾವು ಉತ್ತರವಾಗಿ ಅಂತರ್ಜಾಲ ಲಿಖನ, ಅಂತರ್ಜಾಲ್. ಎಲ್ಲರಿಗೂ ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಹ್ಯಾಪಿ ಆಗಿದ್ದೀರಲ್ವಾ? ಓಕೆ, ಮುಂದೆ ಹೋಗೋಣ. ಈಗ ನಾವು ಕನ್ನಡ ಮೇ ಅನುವಾದ ಕೀಜಿಯೇ. ಈ ಪಾಠದಲ್ಲಿ ಬಂದಿರತಕ್ಕಂಥ ಕೆಲವೊಂದು ವಾಕ್ಯಗಳು ನಿಮ್ಗೆ ಎಷ್ಟು ಮಟ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ನೋದನ್ನ ನಿಮ್ಮ ಮಾತೃಭಾಷೆಯಲ್ಲಿ ನೀವು ವ್ಯಕ್ತಪಡಿಸಿ. ಈ ಸೆಂಟೆನ್ಸ್ ಅಥವಾ ಹಿಂದಿ ಭಾಷೆ ಎಷ್ಟು ಮಟ್ಟಿಗೆ ನಿಮಗೆ ಸುಲಭವಾಗಿ ನಿಮಗೆ ಸರಾಗವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತೇಳಿ ನಮಗೆ ಟ್ರಾನ್ಸ್ಲೇಷನ್ ನಮಗೆ ಒಂದು ರೀತಿಯಲ್ಲಿ ಸಹಾಯಕ ಅಲ್ವಾ ಮಕ್ಕಳೇ? ನೋಡಿ, ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ का महत्वपूर्ण अंग बन गया है. ಇದನ್ನ ಕನ್ನಡದಲ್ಲಿ ನಾವು ಬರೆಯೋದಾದ್ರೆ ಇಂಟರ್ನೆಟ್ ಅಂತಲೇ ಕೂಡ ನೀವು ಕನ್ನಡದಲ್ಲಿ ಬರೀಬಹುದು, ಅಥವಾ ಅಂತರ್ಜಾಲ ಅಂತಲೂ ಕೂಡ ಬರೀಬಹುದು. ಕೆಲವೊಂದ್ಸರಿ ನಿಮಗೆ ಅಂತರ್ಜಾಲ ಅಂತ ಬರೆಯಕ್ಕೆ ಬರಲಿಲ್ಲ ಅಂದ್ರೆ ಇಂಟರ್ನೆಟ್ ಅಂತಲೇ ಬರೆದ್ಬಿಡಿ. ಅಂತರ್ಜಾಲ ಆಧುನಿಕ, ನೋಡಿ ಆ ಆಧುನಿಕ ಪದ ಹಿಂದಿನಲ್ಲೂ ಅದೇ, ಕನ್ನಡದಲ್ಲೂ ಕೂಡ ಹಾಗೆ ಬರೀಬಹುದು. ಅಂದರೆ ಸಮಾನಾರ್ಥಕ ಅರ್ಥವನ್ನು ಕೊಡ್ತಕ್ಕಂಥ ಜೀವನ ಶೈಲಿಕ, ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣವಾದ, ಮಹತ್ವಪೂರ್ಣ ಮೀನ್ಸ್ ಇಂಪಾರ್ಟೆನ್ಸ್, ಮಹತ್ವಪೂರ್ಣ ಅಂಗ್ ಮೀನ್ಸ್ ಅಂಗವಾಗಿದೆ, ಅಂಗ ಬನ್ಗಯ ಹೈ ಅಂಗವಾಗಿದೆ ಅಲ್ವಾ ಮಕ್ಕಳೇ? ಅಂತರ್ಜಾಲ ಅಥವಾ ಇಂಟರ್ನೆಟ್ ಅಂತಕ್ಕಂಥದ್ದು ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣವಾದ ಅಂಗವಾಗಿದೆ ಮಕ್ಕಳೇ. ಅರ್ಥ ಆಯ್ತಾ? ಈಗ ನಾವು ಈ ಅನುವಾದದಲ್ಲಿ ಮತ್ತೊಂದು ವಾಕ್ಯವನ್ನು ನಾವು ಗಮನಿಸೋದಾದ್ರೆ, ಇಂಟರ್ನೆಟ್ ದ್ವಾರ घर बैठे बैठे ಖರೀದಾರಿ कर सकते हैं. ಇದನ್ನ ಅನುವಾದ ಮಾಡ್ತಾ ಇದ್ದೀರಲ್ವಾ? ಓಕೆ, ನಾನು ಕೇಳಿಸ್ಕೊಂತಾ ಇದ್ದೀನಿ, ನೀವು ಅನುವಾದ ಮಾಡ್ತಿರೋದ, ವೆರಿ ಗುಡ್. ಇಂಟರ್ನೆಟ್ ದ್ವಾರ, ಇಂಟರ್ನೆಟ್ ಮೂಲಕ, ನಾನು ಕೂಡ ಈಗ ಇಲ್ಲಿ ಕನ್ನಡದಲ್ಲೇ ಬರೆದು ಬಿಡ್ತೀನಿ ಅದನ್ನೇ. ಇಂಟರ್ನೆಟ್ ಮೂಲಕ घर बैठे बैठे ಮೀನ್ಸ್ ಮನೆಯಲ್ಲಿ ಕುಳಿತೆ. ನೀವು 2 ಸರಿ ಕುಳಿತೆ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ
ಕುಳಿತೆ ಅಥವಾ ಕುಳಿತುಕೊಂಡೆ, ಕುಳಿತುಕೊಂಡು, ಖರೀದಾರಿ ಕರ್ ಸಕ್ತೆ ಹೈ, ಕೊಂಡುಕೊಳ್ಳಬಹುದಾಗಿದೆ, ಕೊಳ್ಳಬಹುದಾಗಿದೆ. ಕನ್ನಡ ಅನುವಾದ ನಿಮಗೆ ಸರಾಗವಾಗಿ ಮಾಡೋದಕ್ಕೆ ಎಷ್ಟೋ ಪದಗಳು ನಿಮಗೆ ಹಿಂದಿ ಪದಗಳು ನಾವು ಮೊದಲನೇ ಸೆಂಟೆನ್ಸ್ ಅಲ್ಲಿ ನೋಡಿದ್ವಲ್ವಾ, ಮುಕ್ಕಾಲು ಪದಗಳು ನಿಮಗೆ ಹಿಂದಿಲಿ ಬಳಕೆ ಆಗಿರೋ ಕನ್ನಡದಲ್ಲಿ ಆಗಿ ಯಥಾವತ್ತು ನೀವು ಅನುವಾದ ಮಾಡಿದ್ರೆ ಇಲ್ಲೂ ಕೂಡ ಕೆಲವೊಂದು ಪದಗಳು ನಿಮಗೆ ಡೈರೆಕ್ಟಾಗಿ ಮಾಡ್ಬೋದಾಗಿತ್ತು ಅಲ್ವರ. ನಾವು ಮತ್ತೆ ಮೂರನೇ ವಾಕ್ಯ ಏನಿದೆ ಇಲ್ಲಿ, ಇಂಟರ್ನೆಟ್ಗೆ ಸಹಾಯತಾ ಸೆ ಬೇರೋಜ್ಗಾರಿಗೂ ಮಿಟಾ ಸಕ್ತೆ ಹೈ, ಇದನ್ನು ಅನುವಾದ ಮಾಡೋಣ ನೋಡಿ ಯಾವ ರೀತಿ. ಇಂಟರ್ನೆಟ್ನ ಸಹಾಯದಿಂದ, ಇಂಟರ್ನೆಟ್ನ ಸಹಾಯತಾ ಸೆ ಮೀನ್ಸ್ ಸಹಾಯದಿಂದ, ಬೇರೋಜ್ಗಾರಿಕೋ ನಿರುದ್ಯೋಗವನ್ನು ಮಿಟಾ ಸಕ್ತೆ ಹೈ, ತೊಲಗಿಸಬಹುದಾಗಿದೆ ಅಥವಾ ನಿವಾರಿಸಬಹುದಾಗಿದೆ, ಎರಡು ಕೂಡ ಆಗುತ್ತೆ ಅಲ್ವರ. ನಿವಾರಿಸಬಹುದಾಗಿದೆ, ಹೋಗಲಾಡಿಸಬಹುದಾಗಿದೆ ಅಲ್ವ ಮಕ್ಕಳೇ. ಈಗ ನಾವು ಮುಂದೆ ಹೋಗೋಣ. 6th ಮೇನು, कोष्टक में दिए गए शब्दों में से उचित शब्द चुनकर रिक्त स्थान बरिए. ಇಲ್ಲಿ ಪ್ರತಿ ಫಿಲ್ ಇನ್ ದ ಬ್ಲಾಂಕ್ಸ್ಗೆ, ಖಾಲಿ ಸ್ಥಾನಗಳಿಗೆ ಪ್ರತಿಯೊಂದು ಕೂಡ ಬ್ರಾಕೆಟ್ ಅಲ್ಲಿ 2 ಪದಗಳನ್ನು ಅಂದ್ರೆ 2 ಆಪ್ಷನ್ಸ್ ಅನ್ನ ಇಲ್ಲಿ ಕೊಡಲಾಗಿದೆ. 2 ಆಪ್ಷನ್ಸ್ ಅಲ್ಲಿ ಒಂದು ಸರಿಯಾಗಿರುತ್ತೆ, ಒಂದು ತಪ್ಪಾಗಿರುತ್ತೆ. ನೀವೀಗ ಇಲ್ಲಿ ಯೋಚನೆ ಮಾಡಿ ಆಯ್ಕೆ ಮಾಡಿ ಖಾಲಿ ಸ್ಥಾನವನ್ನು ಭರ್ತಿ ಮಾಡಬೇಕು. इंटरनेट एक तरह से विश्वव्यापी कंप्यूटर अंक डैश है, ब्रैकेट में दिया गया शब्दों में से एक अंतर्जाल है, सेकंड वन बहिर्जाल. ಈ ಎರಡರಲ್ಲಿ ಯಾವುದಾಗಬಹುದು? ಹೋ ಹೇಳಿದ್ರಲ್ವಾ, ಅಂತರ್ಜಾಲ. ಇಂಟರ್ನೆಟ್ ಏಕ್ ತರಹ ವಿಶ್ವವ್ಯಾಪಿ ಕಂಪ್ಯೂಟರ್ ಅಂಕ ಅಂತರ್ಜಾಲ. ಈ ಪದವನ್ನು ನೀವು ಚೂಸ್ ಮಾಡಿ ಇಲ್ಲಿ ಬರೀಬೇಕು, ಅಂತರ್ಜಾಲ ಅಲ್ವಾ ಮಕ್ಕಳೇ. ಹಿಂಗೂ ಬರೀಬಹುದು ಅಂತರ್ಜಾಲ ಬಿಡಿಯಾಗಿ, ಇಲ್ಲ ಜಾ ಅಕ್ಷರಕ್ಕೆ ಅರ್ಕಾವತನ ಕೊಡಬಹುದು. ಓಕೆ. ಐಟಿ ಅವರು ITS से अनगिनत लोगों को डैश मिला है, ಕಪಡ ರೋಜ್ಗಾರ್. ಇವೆರಡರಲ್ಲಿ ಯಾವುದು ಯಾರು ಹೇಳ್ತಾ ಇದ್ದೀರಾ? ಓ ರೋಜ್ಗಾರ್ ಅಂದ್ರೆ IT ಮತ್ತೆ ITS ಇಂದ ಅಸಂಖ್ಯಾತ ಜನಗಳಿಗೆ ಏನು ಸಿಗುತ್ತೆ? ಉದ್ಯೋಗ, ರೋಜ್ಗಾರ್ ಅಲ್ವಾ ಮಕ್ಕಳೇ. ಮೂರನೇದಾಗಿ ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕೈ ಡ್ಯಾಶ್ ಹೈ. ಸೋಷಿಯಲ್ ನೆಟ್ವರ್ಕಿಂಗ್ನ ಕೆಲವು ಏನಿದಾವೆ ಸೈಡ್ಸ್, ಈ 2 ಪದಗಳ ಒಂದು ನಿಮಗೆ ಹೇಳ್ಬೇಕಾದ್ರೆ ಪ್ರೊನೌನ್ಸಿಯೇಷನ್ ಒಂದೇ ಥರ ಕೇಳಿಸ್ಬೋದಾದ್ರೆ ಅಲ್ಲಿ ಮೀನಿಂಗ್ ಮತ್ತು ಉಚ್ಚಾರಣೆ ಒಂದು ಸ್ವಲ್ಪ ಭಿನ್ನತೆ ಇರುತ್ತೆ. ಸೈಡ್ಸು ನೀವೇನೆಲ್ಲ ತಿಂತಿರೋ ಅವೆಲ್ಲ ಸೈಡ್ಸು ಅಲ್ವಾ. ನೀವು ಸಂಜೆ ಟೈಮ್ ಸ್ಕೂಲಿಂದ ಮನೆಗೆ ಹೋಗ್ಬೇಕಾದ್ರೆ ಕುರ್ಕುರೆ ಅದು ಇದು ಹೇಳಿ ಅಂಗಡಿ ವಿಸಿಟ್ ಕೊಟ್ಟು ನೀವು ಮನೆಗೆ ಹೋಗ್ಬಿಡ್ತೀರಲ್ವಾ, ಅದು ತಪ್ಪು. ಅದರಿಂದ ಹೆಲ್ತ್ ಯಾವ ರೀತಿ ಹಾಳಾಗುತ್ತೆ ಅಂತ ನಿಮ್ಗಾಲೆ ಕೆಲವ್ರಿಗೆ ಅನುಭವ ಆಗಿರುತ್ತೆ. ಸೈಡ್ಸ್ ಈ ಪದವನ್ನು 2ನೇ ಆಪ್ಷನ್ ನೀವು ಬರಿಬೇಕಾಗುತ್ತೆ. ಓಕೆ. ಸೈಟ್ಸ್ ಇದು ಹಿಂದಿ ಪದ ಅಲ್ಲ. ಸೈಟ್ಸ್ ಮೀನ್ಸ್ ಜಾಲತಾಣಗಳು ಅಲ್ವಾ. 4ನೇದಾಗಿ ನೋಡೋಣ. ಈ ಗವರ್ನೆನ್ಸ್ ಸೇ ಪ್ರಶಾಸನ್ ಡ್ಯಾಶ್ ಬಂದ್ ಸಕ್ತಾ ಹೈ. ಪಾರದರ್ಶಿ ಅಪಾರದರ್ಶಿ ಯಾವುದು? ಓ ಪಾರದರ್ಶಿ. ಪಾರದರ್ಶಿ ಅಂದ್ರೆ ಕಾಣುವಂತೆ, ಅಪಾರದರ್ಶಿ ಅಂದ್ರೆ ಕಾಣದಲ್ಲೇ ಇರ್ತಕ್ಕಂಥದ್ದು ಅಲ್ವಾ. ನಾವೀಗ ಮೊದಲನೇ ಆಪ್ಷನ್ಸ್ ಅನ್ನು ನಾವು ಬರಿಬೇಕಾಗಿದೆ. ಪಾರದರ್ಶಿ ಅಲ್ವಾ ಮಕ್ಕಳೇ. ಪಾರದರ್ಶಿ ಬಂದ್ ಸಕ್ತಾ ಹೈ. ಓಕೆ, ಅರ್ಥ ಆಯ್ತಾ ಮಕ್ಕಳೇ. ಈಗ ನಾವು ಮುಂದೆ ಹೋಗುವ. 5ನೇದು ಮತ್ತೆ ಪ್ರಶ್ನೆ ಇದೆ ನೋಡಿ, 2 ಆಪ್ಷನ್. ಇಂಟರ್ನೆಟ್ ಸಚ್ಚುಮುಚ್ಚಿ ಏಕ್ ಡ್ಯಾಶ್ ಹೈ, ಅಭಯದಾನ್ ಅಥವಾ ವರದಾನ್. ಯಾವ್ದಿದ್ರಲ್ಲಿ? ಇನ್ನು ಸಚ್ಚುಮುಚ್ಚಿ ಏಕ್ ವರದಾನ್ ಹೈ, ಅಭಯದಾನ್ ಅಲ್ಲ ವರದಾನ. ಈಗ ನೆಕ್ಸ್ಟ್ ನಾವು 6ನೇದಾಗಿ ನೋಡಿದ್ರೆ, ದೇಶ್ ಕೆ ಡ್ಯಾಶ್ ಕಿ ಕಾರ್ಯವಾಹಿ ಮೇ ಇಂಟರ್ನೆಟ್ का बहुत बड़ा योगदान है. ರಕ್ಷಾ ದಳ, ಪೊಲೀಸ್ ದಳ. ಏನನ್ಸುತ್ತೆ ಕೆಲವರಿಗೆ? ಪೊಲೀಸ್ ದಳ ಅನಿಸ್ತಾ ಇದೆ. ಇದನ್ನ ನೀವು ಆಯ್ಕೆ ಮಾಡಿ ಬರೆದ್ರೇನು ತಪ್ಪೇನಲ್ಲ.
ಅದೇನು ರಾಂಗ್ ಆನ್ಸರ್ ಆಗಲ್ಲ. ಆದರೆ ನಾವು ಪಾಠದಲ್ಲಿ ಬಂದಿರತಕ್ಕಂಥ ವಿಷಯದಲ್ಲಿ ನಾವು ನೋಡಿದಾಗ ರಕ್ಷಾದಳ ಇವತ್ತು ಇಂಟರ್ನೆಟ್ ಒಂದು ಬಳಕೆ ಅಂತಕ್ಕಂಥದ್ದು ಕೇವಲ ಆರ್ಮಡ್ ಫೋರ್ಸಲ್ಲಿ ಮಾತ್ರ ಇಲ್ಲ, ಅಂದರೆ ಆರ್ಮಿ ಫೀಲ್ಡಲ್ಲಿ ಮಾತ್ರ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇವತ್ತು ಇಂಟರ್ನೆಟ್ನಿಂದ ಸಹಾಯದಿಂದ ಕಳ್ಳರನ್ನ ಮತ್ತು ಅನೇಕ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನು ಇವತ್ತು ಪತ್ತೆ ಹಚ್ಚೋದನ್ನು ನಾವು ನೋಡ್ತೀವಿ ಅಲ್ವಾ. ಆದರೆ ಪಾಠದಲ್ಲಿ ಈ ಪದದ ಒಂದು ಬಳಕೆ ಆಗಿರಲಿಲ್ಲ. ಹಾಗಾಗಿ ನಾವು ಪಾಠದಲ್ಲಿ ಬಳಕೆ ಆಗಿರ್ತಕ್ಕಂಥ ಪದವನ್ನು ನಾವಿಲ್ಲಿ ಬರೆಯೋಣ. ರಕ್ಷಾದಳು. ಓಕೆ, ರಕ್ಷಾದಳು ಅಲ್ವಾ ಮಕ್ಕಳೇ, ಅಲ್ಲಿ ಜಾಗ ಕಡಿಮೆ ಆಗುತ್ತೆ. ಓಕೆ, ಇಲ್ಲಿ ಬರ್ದೇನೆ. 7th वन, इंटरनेट एक और वरदान है तो दूसरी ओर हो डैश भी है, ಅಪಹಾಸ್ ಅಭಿಶಾಪ್. ಅಪಹಾಸ್ ಅಂದ್ರೆ ಅಪಹಾಸ್ಯ, ಅಭಿಶಾಪ್ ಅಂದ್ರೆ ಒಂದು ರೀತಿಯಲ್ಲಿ ದೊಡ್ಡ ಒಂದು ಕಂಟಕ ಅಂತೇಳಿ. ಇಂಟರ್ನೆಟ್ ಒಂದು ಕಡೆಯಲ್ಲಿ ವರದಾನ ಆಗಿದ್ರೆ ಅಂದ್ರೆ ಒಂದು ರೀತಿಯಲ್ಲಿ ಒಳಿತಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಏನಾಗಿದೆ, ಅದು ಅಭಿಶಾಪವಾಗಿದೆ, ಅಂದ್ರೆ ದೋಷಪೂರಿತವಾಗಿದೆ, ಕಂಟಕವಾಗಿದೆ ಅಲ್ವಾ. ಓಕೆ, ಏನ್ ಮಾಡ್ತೀರಿ ನೀವು, ಈ ರೀತಿ ಫಿಲ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ ಬಂದಾಗ ಏನು ಮಾಡ್ತೀರಾ, ಅಲ್ಲಿ ಅಥವಾ ಮಲ್ಟಿಪಲ್ ಚಾಯ್ಸ್ ಬಂದಾಗ ಕಣ್ಣು ಮುಚ್ಕೊಂಡು ಬರೆಯೋಕೆ ಹೋಗ್ಬಿಡ್ತೀರ. ಇದೇ ಆನ್ಸರ್ ಅಂತ ಬರೆದಾಗ ನಾವು ಮಿಸ್ ಆಗಿ ತಪ್ಪು ಉತ್ತರವನ್ನು ಬರೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ನೀವು ಸರಿಯಾಗಿ ಯೋಚನೆ ಮಾಡಿ ಪದಗಳನ್ನು ಅರ್ಥ ಮಾಡ್ಕೊಂಡು ಸರಿಯಾಗಿ ಉತ್ತರವನ್ನು ಫಿಲ್ ಮಾಡ್ಬೇಕು ಮಕ್ಕಳೇ. ಗೊತ್ತಾಯ್ತು ಮಕ್ಕಳೇ? ಮುಂದೆ ಹೋಗುವ. ನಾವೀಗ ಪಾಠದ ಎಲ್ಲ ವಿಷಯಗಳನ್ನು ಚರ್ಚಿಸಿದ ಮೇಲೆ ಈ ಪಾಠವನ್ನು ಒಟ್ಟಾರೆಯಾಗಿ ನಾವು ಯಾವ ಒಂದು ದೃಷ್ಟಿಕೋನದಲ್ಲಿ ನಾವು ಅಂತಿಮವಾಗಿ ನಾವು ಅರ್ಥೈಸ್ಕೋಬೇಕು, ಯಾವ ಒಂದು ಅರ್ಥದಲ್ಲಿ ನಾವು ಈ ಪಾಠದ ವಿಷಯಗಳನ್ನು ನಾವು ಉಪಸಂಹಾರವಾಗಿ ಅಥವಾ ಈ ಪಾಠದ ಒಂದು ಆಶಯವಾಗಿ ನಾವು ಕಾಣಬಹುದಾಗಿದೆ. ವೈಜ್ಞಾನಿಕ ಆವಿಷ್ಕಾರವನ್ನೇ ಮಾನವ ಜೀವನಕ್ಕೂ ಸುವಿಧಾಜನಕ ಬನಾಯ ಹೈ. ಈ ವೈಜ್ಞಾನಿಕ ಒಂದು ಆವಿಷ್ಕಾರಗಳಂದ್ರೆ ಸೈಂಟಿಫಿಕ್ ಏನೆಲ್ಲ ಒಂದು ರಿಸರ್ಚ್ ಇನ್ವೆನ್ಷನ್ಸ್ ಇದಾವೋ ಅದು ಮನುಷ್ಯನ ಜೀವನಕ್ಕೆ ಒಂದು ರೀತಿಯಲ್ಲಿ ಅನುಕೂಲಕಾರಿಯಾಗಿ ಸೃಷ್ಟಿಯಾಗಿದೆ ಅಲ್ವಾ. ಸುವಿಧಾಜನಕ ಮೀನ್ಸ್ ಅನುಕೂಲಕಾರಿಯಾಗಿ, ಪ್ರಯೋಜನಕಾರಿಯಾಗಿ ನಿರ್ಮಾಣ ಆಗಿದೆ ಅಥವಾ ಕ್ರಿಯೇಟ್ ಆಗಿದ್ರೆ, ಇಂಟರ್ನೆಟ್ ಸೇ ಮಾನವ ಕಿ ಜೀವನ ಶೈಲಿ, ಇಂಟರ್ನೆಟ್ ಇಂದ ಒಂದು ಮಾನವನ ಒಂದು ಜೀವನ ಶೈಲಿ, ಅವರ ಒಂದು ಲೈಫ್ ಸ್ಟೈಲ್ ಅಂತಕ್ಕಂಥದ್ದು, ಅವರು ಉಸ್ಕಿ ಸೋಚ್ ಮೇ ಕ್ರಾಂತಿಕಾರಿ ಪರಿವರ್ತನ್ ಹುವಾ ಹೈ. ಅಂದ್ರೆ ಮನುಷ್ಯನ ಜೀವನ ಶೈಲಿಯನ್ನ, ಲೈಫ್ ಸ್ಟೈಲ್ ಜೊತೆಲೆ ಅವನ ಒಂದು ಆಲೋಚನೆಗಳಿಗೆ ಒಂದು ಮಹತ್ತರಾದ ಒಂದು ಬದಲಾವಣೆಯನ್ನು ತರೋದಕ್ಕೆ ಒಂದು ಇದು ಕಾರಣೀಭೂತವಾಗಿದೆ. आज इंटरनेट के बिना संचार व सूचना दोनों ಕ್ಷೇತ್ರ ಕಮ್ಜೋರ್ ಹೋ ಜಾತೆ ಹೈ. ಇವತ್ತು ಇಂಟರ್ನೆಟ್ ಇಲ್ದಲೆ ಸಂಪರ್ಕ ಮಾಧ್ಯಮ ಆಗಿರ್ಬೋದು, ಮಾಹಿತಿ ವಲಯ ಇರ್ಬೋದು, ಇನ್ಫಾರ್ಮೇಶನ್ ಸೆಕ್ಟರ್ ಇರ್ಬೋದು, ಅಥವಾ ಏನು ಕಮ್ಯುನಿಕೇಶನ್ ಅಲ್ವಾ, ಸಂಚಾರ ಮೀನ್ಸ್ ಕಮ್ಯುನಿಕೇಶನ್ ಮೀಡಿಯಾ ಅಂತ ನಾವು ಕರಿಬೋದು ಅಲ್ವಾ ಮಕ್ಕಳೇ. ಓಕೆ, ಇವೆರಡು ಕ್ಷೇತ್ರಗಳು ಕೂಡ ದುರ್ಬಲ ಆಗ್ಬಿಡ್ತವೆ. ಕಮ್ಜೋರ್ ಮೀನ್ಸ್ ವೀಕ್. इंटरनेट ने पूरी दुनिया को एक जगह ला खड़ा कर दिया है. ಇಂಟರ್ನೆಟ್ ಅಂತಕ್ಕಂಥ ಸಂಪೂರ್ಣ ಜಗತ್ತನ್ನ, ಇಡೀ ಜಗತ್ತನ್ನ ಒಂದು ಸ್ಥಳದಲ್ಲಿ ತಂದು ನಿಲ್ಲಿಸಿದೆ ಅಲ್ವಾ ಮಕ್ಕಳೇ. ಎಷ್ಟು ಚೆನ್ನಾಗಿ ಆಶಯದ ಭಾಗದಲ್ಲಿ ನಾವು ಇಷ್ಟು ವಿಷಯವನ್ನು ಅರ್ಥ ಮಾಡ್ಕೊತಾ ಇದ್ದೀವಿ. ಜೀವನಕ್ಕೆ ಹರ್ ಕ್ಷೇತ್ರ में इंटरनेट का बहुत बड़ा योगदान. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಒಂದು ದೊಡ್ಡ ಒಂದು ಕೊಡುಗೆ ಇದೆ. ಇಂಟರ್ನೆಟ್ ವರದಾನ ಆಯಿತು, ಅಭಿಶಾಪ ಬಿ ಹೈ. ಯಾವುದೇ ಒಂದು ಅನುಕೂಲದಲ್ಲಿ ಜೊತೆಯಲ್ಲಿ ಅನಾನುಕೂಲನೂ ಕೂಡ ಅದರ ಹಿಂದೆನೇ ಇರುತ್ತೆ. ಹಾಗಾಗಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಸರಿದೂಗಿಸ್ಕೊಂಡು ಹೋದರೆ ನಮಗೆ ಯಾವುದೇ ರೀತಿಯಲ್ಲಿ ಅನಾನುಕೂಲ ಅಂತಕ್ಕಂಥದ್ದು ನಾವು ಒಳಗಾಗೋದಕ್ಕೆ ಅವಕಾಶ ಆಗಲ್ಲ. ನೋಡಿ, ಇಂಟರ್ನೆಟ್ ಯಾವ ರೀತಿ ಇಡೀ ವಿಶ್ವವ್ಯಾಪಿಯಾಗಿದೆ, ಒಂದು ಗ್ಲೋಬ್ ಅಲ್ವಾ. ಈ ಒಂದು ನಮ್ಮ ಭೂಮಿಯ ಒಂದು ಯಾವುದೇ ಮೂಲೆಯಲ್ಲಿ ಕೂಡ ಇಂಟರ್ನೆಟ್ ಇಲ್ದಲೇ ಇರ್ತಕ್ಕಂಥ ಒಂದು ಜಾಗನೇ ಇಲ್ಲ. ನೋಡಿ ಎಷ್ಟು ಮಟ್ಟಿಗೆ ಇದು ವ್ಯಾಪಿಸ್ಕೊಂಡಿದೆ, ಇದರ ಒಂದು ಜಾಲ ಅಲ್ವಾ. ನೋಡಿ ನೆಟ್ ಯಾವ ರೀತಿ ಇದೆ. ಓಕೆ ಮಕ್ಕಳೇ, ನಾವೀಗ ಇದುವರೆಗೂ ಚರ್ಚಿಸಿರ್ತಕ್ಕಂಥ ಡಿಸ್ಕಸ್ ಮಾಡಿರ್ತಕ್ಕಂಥ ನಿಬಂಧ ಪಾಠ ಎಸ್ಸೆ ಟೈಪ್ ಲೆಸನ್, ಅದ್ರ ಜೊತೆಲಿ ವಾರ್ತಾಲಾಪ ಇತ್ತು. ವಾರ್ತಾಲಾಪ ಅಂದರೆ ಸಂಭಾಷಣೆ, ಅಂದರೆ ವಿದ್ಯಾರ್ಥಿಗಳು ಮತ್ತು ಕಂಪ್ಯೂಟರ್ ಟೀಚರ್ ನಡುವೆ ಸಂಭಾಷಣೆ ಇತ್ತಲ್ವಾ. ಅದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಒಳ್ಳೆಯದಾಗಲಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನಾನು ನಿಮ್ಮ ಜೊತೆಯಲ್ಲಿ ಸದಾ ಎಂದೆಂದು, ನೀವು ನಮ್ಮ ಜೊತೆ ಸದಾ ಎಂದೆಂದು ಹೀಗೆ ಇರ್ತೀರ. SSLC ಅಟ್ ಪರೀಕ್ಷೆ ಜೊತೆಯಲ್ಲಿ ಸದಾ ನಿಮ್ಮ ಒಂದು ಸಂಪರ್ಕ ಇರಲಿ. ಇಂಟರ್ನೆಟ್ ಯಾವ ರೀತಿ ಇಡೀ ಪ್ರಪಂಚಾದ್ಯಂತ ವ್ಯಾಪಿಸ್ಕೊಂಡಿದೆಯೋ ಹಾಗೆ ನಮ್ಮ SSLC ಅಟ್ ಪರೀಕ್ಷೆ ಕರ್ನಾಟಕದ ಎಲ್ಲ ಸಮಸ್ತ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿರುತ್ತೆ. ಹಾಗೆ
ನಮ್ಮ ಸಂಪರ್ಕ ನಿಮ್ಮ ಜೊತೆ, ನಿಮ್ಮ ಸಂಪರ್ಕ ನಮ್ಮೆಲ್ಲರ ಜೊತೆ, ನಮ್ಮ ತಂಡದ ಜೊತೆ. ನಿಮ್ಮ ಯಶಸ್ಸೇ ನಮ್ಮ ಒಂದು ಮಂದಹಾಸ ನಿಮ್ಮಲ್ಲಿ ಹೆಚ್ಚಿಗೆ ಬಂದಾಗ ನಿಮ್ಮ ಪೇರೆಂಟ್ಸು, ನೀವೆಲ್ಲ ಸಂತೋಷ ಪಡ್ತೀವಿ. ಒಳ್ಳೆಯದಾಗಲಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠ ವಿಷಯ ಜೊತೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ ಮಕ್ಕಳೇ.